ಕಳೆದ ಕೆಲವು ವಾರಗಳಿಂದ ನಾನು ನಂಬಿಕೆ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೇವೆ. पिछले कई हफ्तों से विश्वास के बारे में हम देख रहे हैं. ಆದರೆ लेकिन ಒಂದು ವೇಳೆ ನಾವು ಅದನ್ನ ಅನುಸರಿಸದೆ ಹೋದ್ರೆ, अगर उसके अनुसार हम नहीं रहेंगे तो ನಾವು ಅದನ್ನು ಸಾಧಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. हम उसे हासिल नहीं कर पाएंगे. ಎಲ್ಲರೂ ಇಲ್ಲೇ ಇದ್ದೀರಾ ಅನ್ಕೊಳ್ತೀನಿ. मैं सोचता हूँ आप सब इधर है. ಆಮೇನ್. ಬೇಗ ನಾವು ವಾಕ್ಯಗಳನ್ನು ನೋಡ್ಕೊಳ್ಳೋಣ. जल्दी से हम वचनों को देख लेंगे. ಸಮಯ ಮುಗಿದ್ರೊಳಗಾಗಿ समय खत्म होने से पहले ಮುಗಿಸ್ಕೊಳ್ಳೋಣ. हम उसे खत्म कर लेंगे. ಎಲ್ಲರೂ ಒಳ್ಳೆ ಆಶೀರ್ವಾದದಲ್ಲಿ ಬಿಡುಗಡೆಯಲ್ಲಿ ಇದ್ದೀರಾ ಅಂತ ನಾನು ನಂಬ್ತೇನೆ. मैं विश्वास करता हूँ आप सब अच्छे से आशीष में और छुटकारे में हैं. ಅದರ ಒಂದು ವಿಷಯವನ್ನು ನಾನು ಬಹಳ ಪ್ರಾಮಾಣಿಕವಾಗಿ ನಿಮಗೆ ಹೇಳ್ತೇನೆ. लेकिन एक विषय को बहुत ईमानदारी से मैं आपको बताता हूँ. ಅನೇಕರ ವೈಯಕ್ತಿಕ ಪ್ರಾರ್ಥನೆ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿದೆ. ಪ್ರಾರ್ಥನೆ ಇಲ್ಲ. कई लोगों का वैयक्तिक जिंदगी का प्रार्थना बहुत गंभीर हालात में है. प्रार्थना नहीं ಎಷ್ಟೇ है. ಬಲವಾದ ಸಂದೇಶ ಕೇಳಿದ್ರು, कितना बलशाली संदेश सुनेंगे तो ಒಂದು ವೇಳೆ ನೀವು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳದೆ ಹೋದ್ರೆ, अगर वैयक्तिक प्रार्थना में आप नहीं रहेंगे तो ಏಳಿಗೆಯನ್ನು ಹೊಂದೋದು ತುಂಬಾ ಕಷ್ಟ ಆಗುತ್ತೆ. बढ़ोतरी पाना बहुत कष्ट हो जाएगा. ದಯವಿಟ್ಟು ವೈಯಕ್ತಿಕವಾಗಿ ನಿಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತ ಬೆಳೆಸ್ಕೊಳ್ಳಿ. ಪ್ರತಿಯೊಬ್ಬರು ವೈಯಕ್ತಿಕ ಒಬ್ಬರೇ ಮನೆಯಲ್ಲಿ 1 ಗಂಟೆ 2 ಗಂಟೆ ಪ್ರಾರ್ಥನೆ ಬೆಳೆಸ್ಕೊಳ್ಳಿ. कृपया करके सब अपने घर में वैयक्तिक प्रार्थना को आप बढ़ा लीजिए. ನಂಬಿಕೆಯ ಬಗ್ಗೆ विश्वास के बारे में ಬಹಳ ವಿಸ್ತಾರವಾಗಿ बहुत विस्तार और से ಅರಿತುಕೊಳ್ಳುವ ರೀತಿಯಲ್ಲಿ समझने के तरीके से ಅನೇಕ ವಿಷಯಗಳನ್ನು ನಾನು ಹಂಚಿಕೊಂಡಿದ್ದೇನೆ. बहुत सारे विषयों को मैंने बताया है. ನಾನು ಅಂದ್ಕೊಂಡಿದ್ದೆ मैंने सोचा था ಇವತ್ತೆಲ್ಲರೂ ಆ ಪ್ರಾರ್ಥನೆ ಆ ನಂಬಿಕೆಯಿಂದ ಆ ಪ್ರಾರ್ಥನೆಯಿಂದ ಬರ್ತೀರಾ ಅಂತ. आज के दिन सब उस विश्वास के साथ प्रार्थना के साथ आएंगे कह के. ವಿಡಿಯೋ ನೋಡಂದ್ರೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. वीडियो देखने के लिए मैंने कहा कितने लोग ने देखा मैं नहीं जानता. ಏನೇ ಇರಲಿ, चाहे कुछ भी क्यों ना हो. ನಾನು ಹೇಳ್ತೀನಿ, ಒಂದು ವಿಷಯ ಹೇಳ್ತೀನಿ. मैं एक विषय बताऊंगा. ಒಂದು ಶಾರ್ಟ್ ವಿಡಿಯೋ ರಿಲೀಸ್ ಮಾಡಿದ್ವಿ. ಎಷ್ಟು ಜನರಿಗೆ ಅದನ್ನ ಕೇಳಿಸ್ಕೊಂಡಿದ್ರೆ ಗೊತ್ತಿಲ್ಲ. ಇದೇ ಸಂದೇಶದ ಮೇಲೆ इसी संदेश पर एक शॉर्ट वीडियो हमने रिलीज किया है. ಸುತ್ತಿ 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 घूम 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 कर ಆಧೀನವಾಗುವವರೆಗೂ ಆತನ ಚೆನ್ನಾಗಿ ಸುತ್ತಿಸಿ, अधीन होने तक अच्छी तरीके से घूमकर ಆಧೀನವಾಗದ ಹೊರತು ಕೊಡೋದೇ ಇಲ್ಲ. अधीन होने तक वो आशीष नहीं देंगे. ಸಾಧ್ಯನೇ ಇಲ್ಲ. संभव ही नहीं है. ಆಧೀನ ಆಗೋದಂದ್ರೆ ಅದನ್ನ ಹೇಳದನ್ನ ಕೇಳ್ದ. अधीन होना यानी जो ಕೇಳೋದಂದ್ರೆ परमेश्वर कहते ಮಾಡೋದು. हैं वो कहना. सुनना यानी करना. ಆಮೇನ್. आमीन. ದೇವ್ರ ಕೃಪೆ ಕೊಡ್ಲಿ. परमेश्वर कृपा दे. ದೇವ್ರು ಬಲವಾದ ರೀತಿಯಲ್ಲಿ ಆಶೀರ್ವದಿಸಿ ಮುನ್ನಡೆಸಲಿ. परमेश्वर बलशाली और से आशीष देकर आगे. ಯಾರಾದ್ರೂ ನಂಬಿಕೆ ಅಂತ ನಂಬಿಕೆಯಿಂದ ಹೇಳಿ. कोई तो विश्वास को विश्वास से कहिए. ನಂಬಿಕೆಯಿಂದ ಹೇಳ್ರಿ. विश्वास से कहिए. ಅಚ್ಚಾ, ನೀವು ಹೇಳಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಂಬಿಕೆ ಅಂತ. आप जैसे कह रहे हो उसे देखते हैं तो पता चलता है कितना ನಂಬಿಕೆ विश्वास ಬಗ್ಗೆ है. ಕಲಿತಾ ಇದ್ದೀರ ತಾನೆ? विश्वास के बारे में हम सीख रहे हैं ना. ಯೂದ 20 ತೆರಿತೀರಾ? यूदा का पुस्तक उसका 20वां वचन आप खोलेंगे. ಪ್ರಿಯರೇ, ಎಲ್ಲರೂ ಕೂಡಿ ಓದ್ಕೊಳ್ಳಿ. ಒಂದು ನಿಮಿಷ, सब मिलकर ಎಲ್ಲರೂ ಕೂಡಿ पढ़ेंगे. ಓದ್ಕೊಳ್ಳೋಣ. 1 2 3. ಆಮೇನ್. आमीन. ಕಳೆದ 3 ವಾರದಿಂದ ನಾನು ಹೇಳ್ತಾ ಇದ್ದೀನಿ, पिछले 3 हफ्तों से मैं कह रहा हूँ ನಾವು ಬಡವರಾಗಿರೋದು ಅವಶ್ಯ ಇಲ್ಲ. हम गरीब रहना जरूरी नहीं है. ನಾವು ಅನಾರೋಗ್ಯದಲ್ಲಿ ರೋಗದಲ್ಲಿರುವುದು ಅವಶ್ಯ ಇಲ್ಲ. हम बीमारी में रहने की जरूरत नहीं ನಾವು है. ತೊಂದರೆಗೆ ಬೀಳುವುದು ಅವಶ್ಯ ಇಲ್ಲ. हम तकलीफ में गिरने की जरूरत भी नहीं है. ಯಾಕಂದ್ರೆ ನಾವು ನಂಬಿಕೆಯಲ್ಲಿ ಬೆಳೆಯೋದಾಗಿದ್ರೆ, क्योंकि हम विश्वास में बढ़ेंगे तो ಜಯದ ಜೀವಿತ, ಸಮೃದ್ಧಿಯ ಜೀವಿತ, ಬಿಡುಗಡೆ ಜೀವಿತಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. जीत के जिंदगी को, समृद्धि के जिंदगी के लिए परमेश्वर ने हमें बुलाया है. ಸತತವಾಗಿ ಅದನ್ನ ನಾನು 3 ವಾರದಿಂದ ಅದನ್ನ ರಿಪೀಟ್ ಮಾಡ್ತಾ ಬಂದಿದ್ದೀನಿ, ಹೇಳ್ತಾ निरंतर रीति ಬಂದಿದ್ದೀನಿ. से 3 हफ्तों से मैं बार बार उसे दोहराता आया ಆದ್ರೆ ಎಷ್ಟು हूँ. ಜನ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. लेकिन आप में से कितने लोगों ने वैयक्तिक प्रार्थना प्रारंभ किया है मैं ಯಾಕಂದ್ರೆ नहीं ನಿಮ್ಮ जानता. ಜೀವನನ ನೋಡಿದ್ರೆ क्योंकि आप जिंदगी को जब हम देखते ಗೊತ್ತಾಗ್ಬಿಡ್ತದೆ. हैं पता चल जाता है ನೀವು ಪ್ರಾರ್ಥನೆಯಲ್ಲಿ ನಿಮ್ಮ ಜೀವಿತ ಇದೆಯೋ ಇಲ್ಲ ಅಂತ. प्रार्थना में आपका जिंदगी है या नहीं. ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತದೆ. स्पष्ट तरीके से पता चल जाता ಯಾಕೆ? है. क्यों? ಮೀನು ಹಿಡಿದ್ರೆ ಮೀನಿನ ವಾಸನೆ ಬರಬೇಕು, मछली ನಾಯಿ पकड़ते ವಾಸನೆ हैं तो ಬರೋದಿಲ್ಲ. मछली का बास आना है, कुत्ता का नहीं. ಆಮೇನ್. आमीन. ಒಂದು ನಾಯಿ ಅಂತಂದ್ರೆ ಮೀನಿನ ವಾಸನೆ ಬರೋದಿಲ್ಲ. एक कुत्ते को हम ले आते थे और मछली का वास नहीं ಹಂಗೆ आता. उसी तरीके ಎಲ್ಲಿ से ನಂಬಿಕೆ ಇರ್ತದೋ ಅಲ್ಲಿ ತೊಂದರೆಯ ವಾಸನೆ ಬರೋದಿಲ್ಲ. जहाँ पर विश्वास होता है वहाँ पर तकलीफ का ಎಲ್ಲಿ दुर्गंध ನಂಬಿಕೆ नहीं ಇರ್ತದೋ आता. जहाँ पर विश्वास ಅಲ್ಲಿ रहता है ಜಯದ ವಾಸನೆ ಇರ್ತದೆ. वहाँ पर जीत का बास रहता ನಿಮ್ಮ
ಹತ್ರ ನಿಮ್ಮ ಜೀವನದಲ್ಲಿ ಜಯದ ವಾಸನೆ ಇದ್ರೆ आपके जिंदगी में जीत का सुगंध है तो ಖಂಡಿತವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮೂಲಕ ನಂಬಿಕೆ ಕಟ್ಟಲ್ಪಟ್ಟಿದೆ ಅಂತ ಗೊತ್ತಾಗುತ್ತೆ. निश्चय ही प्रार्थना के ओर से विश्वास बांधा गया है कि पता चल जाता है. ಜಯ ಇಲ್ಲದೆ ಹೋಗಿದ್ರೆ जीत नहीं है तो ನಂಬಿಕೆ ಇಲ್ಲ ಅಂತ ಗೊತ್ತಾಗುತ್ತೆ. विश्वास नहीं है ಅಂದ್ರೆ कि पता चल ಕಟ್ಟಲ್ಪಡುವಿಕೆ ಇಲ್ಲ जाता ಅಂತ ಗೊತ್ತಾಗುತ್ತೆ. है. उसका मतलब बांधना ಅಂದ್ರೆ नहीं है ಏಳಿಗೆ कि ಇಲ್ಲ पता- ಅಂತ ಗೊತ್ತಾಗುತ್ತೆ. उसका मतलब बढ़ोतरी नहीं है कि पता चल जाता है. ಆಮೆನ್. आमेन. ನಾನು ನೋಡಿ देखिए ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. हमारा जिंदगी हमारे हाथ में है. ನಾವು ಅದನ್ನ ಕಟ್ಟಿಕೊಳ್ಳಬಹುದು हम उसे बांध भी सकते हैं, ಅಥವಾ ಸುಮ್ಮನೆ ಮಲ್ಕೊಂಡು ಅದನ್ನ ಹಾಳು ಮಾಡಬಹುದು. नहीं तो ऐसे ही सोकर उसे बर्बाद भी कर सकते ಆದ್ರೆ हैं. ಕಟ್ಟಿಕೊಳ್ಳೋರು ಜ್ಞಾನವಂತರಾಗ್ತಾರೆ. लेकिन बांधने वाले ज्ञानी बन जाते हैं. ಆಮೆನ್ आमेन. ಆಮೆನ್ आमेन. ಆಮೆನ್ आमेन. ಆಮೆನ್ आमेन. ಆಮೆನ್. आमेन. ಅದಕ್ಕೆ ಪೂರಕವಾಗಿ ಇವತ್ತು ಆದಷ್ಟು ಅದನ್ನು ಮುಗಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀನಿ. ಕೊನೆ ಹಂತಕ್ಕೆ ಬಂದಿದ್ದೀವಿ. जितना हो सकता है आज खत्म करने की कोशिश मैं करूंगा. हम अंत में आ चुके हैं. ಎಲ್ಲ ಪಾಯಿಂಟ್ಸ್ ಗಳನ್ನ ನಾನು ವಿಸ್ತಾರವಾಗಿ ಹಂಚಿಕೊಂಡಿದ್ದೇನೆ. सारे पॉइंट्स को मैंने व्याख्यान में बताया है. ಪ್ರಿಯರೇ, प्रिय लोग, ನೀವಾದರೂ तुम तो ಅಂದ್ರೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. इसका मतलब दूसरों के बारे में दिमाग खराब मत ಏನಾದ್ರೂ कीजिए. ಮಾಡ್ಲಿ ಅವರು, वो लोग कुछ भी क्यों ना ಆದ್ರೆ करें, ನಿಮ್ಮ ಫೋಕಸ್ ನೀವು ಸರಿಯಾಗಿರಿ. लेकिन आपके ध्यान को आप ನೀವು ठीक से ಆದರೂ रखिए. लेकिन आप तो ಇವತ್ತು ನಂಬಿಕೆಯ ವೈರಿಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. आज के दिन विश्वास के शत्रु को हम देखने वाले हैं. ಆಮೆನ್. आमेन. ಕಲ್ತ್ಕೊಳ್ಳೋರು ಧನ್ಯರು, सीखने वाले धन्य हैं. ನೀವು ಅದನ್ನ ಜಯಿಸ್ತೀರಾ. आप उसे जीतेंगे. ಈಗ ನಾನು ಬರುವಾಗ ಯೋಚಿಸ್ತಾ ಇದ್ದೆ, अब जब मैं आ रहा था मैं सोच रहा ಒಂದ್ था ವೇಳೆ ನಮ್ಮ ಧ್ಯಾನ ಕೇಂದ್ರೀಕೃತವಾಗಿದ್ರೆ अगर हमारा ध्यान एक ही जगह पर है तो ಇವತ್ತಿಗಾಗ್ಲೇ ನಾನು ಸಹ ಇದ್ದ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ. ಎಷ್ಟೊಂದನ್ನ ಸಾಧಿಸ್ಕೊಂಡ್ ಬಿಡ್ತಾ आज ಇದ್ದೀವಿ. के दिन मैं भी इस हालात में नहीं रहता. कई चीजों को मैंने हासिल किया होता. ಆಮೆನ್. आमेन. ಆದ್ರೆ लेकिन ನಾವ್ ಹೆಂಗಪ್ಪ ಅಂದ್ರೆ हम ऐसे हैं कि 4 ಹೆಜ್ಜೆ ಮುಂದೆ ಹೋಗ್ತೀವಿ, ಮತ್ತೆ 4 ಹೆಜ್ಜೆ ಅಡ್ಡ ಹೋಗ್ತೀವಿ, 2 ಹೆಜ್ಜೆ ಈ ಕಡೆ ಅಡ್ಡ ಹೋಗ್ತೀವಿ, ನೇರವಾಗಿ ಹೋಗೋದನ್ನೇ ಇಲ್ಲ. ಹಾಗಾಗಿ ನಾವು ಮುಟ್ಲಿಕ್ಕೂ ಆಗೋದಿಲ್ಲ. 4 कदम हम आगे बढ़ते हैं, फिर दाहिने जाते हैं, फिर बाइने जाते हैं. सीधे तरीके से सीधा हम नहीं जाते. ಕೇಳ್ತಾ ಇದ್ದೀರಾ? आप सुन रहे हैं? ಬೇರೆಯವ್ರು ಏನಾದ್ರೂ ಆಗ್ಲಿ, दूसरे कुछ भी क्यों ना करें, ನೀವಾದ್ರೂ लेकिन तुम तो ನಿಮಗೆ ಕೊಡಲ್ಪಟ್ಟಿರುವ आपको दिया गया. ಯಾವ ದಿನ ಯೇಸುವನ್ನು ನಂಬಿದ್ರು जिस दिन यीशु मसीह को आपने विश्वास ಅವಾಗ किया, ನಿಮಗೆ ಕೊಡಲ್ಪಟ್ಟಿರುವ उस दिन आपको दिया गया ಕ್ರಿಸ್ತ ನಂಬಿಕೆಯಲ್ಲಿ मसीह विश्वास में ಅನ್ಯ ಭಾಷೆಗಳಲ್ಲಿ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುತ್ತಾ अन्य भाषा में पवित्र आत्मा में प्रार्थना करते हुए ಅದನ್ನ ಕಟ್ಟಿಕೊಳ್ಳ್ರಿ. उसे अब बांध लीजिए. ಆಮೆನ್. आमेन. ಕಟ್ಟಿಕೊಂಡ್ರೆ उसे हम बांधेंगे तो ಅದರಿಂದಲೇ ಮಹತ್ ಕಾರ್ಯಗಳು ಸೂಚಕ ಕಾರ್ಯಗಳು ಬಿಡುಗಡೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. उससे चमत्कार और सूचक कार्य वहाँ पर छुटकारा पाएंगे. ಕೇಳ್ಕೊಳ್ತಾ ಇದ್ದೀರಾ? आप सुन रहे हैं? ಈಗ ಪ್ರಾಮುಖ್ಯವಾದದಕ್ಕೆ ಬರ್ತಾ ಇದ್ದೀನಿ. अब ಇವತ್ತು प्रामुख्य चीज को आज के दिन ತುಂಬಾ बताने ಹೋರಾಟ वाला हूं. ಇರ್ತದೆ, बहुत तकलीफ रहता है, ಆದ್ರೆ ಪ್ರಾರ್ಥನೆಯಿಂದ ಜಯಿಸಿಕೊಳ್ಳಬಹುದು. लेकिन प्रार्थना से हम जीत सकते हैं. ಇವತ್ತು ಅಮೂಲ್ಯವಾದ ವಿಷಯಕ್ಕೆ ಬರ್ತಾ ಇದ್ದೀನಿ. आज अमूल्य विषय में बताने ಎಷ್ಟು वाला हूँ. ಉತ್ತಮವಾಗಿ ಹೇಳಲಿಕ್ಕೆ ಆಗ್ತದೋ ಗೊತ್ತಿಲ್ಲ, ಪ್ರಯತ್ನ ಮಾಡಿಕೊಳ್ಳೋಣ. इतना उत्तम तरीके से मैं बता पाऊंगा मैं नहीं जानता. ಸಿದ್ಧರಾಗಿದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳಿ. तैयार है तो एक बार आमेन आप कहिए. ಆಮೇನ್. आमेन. ಒಂದು ಘಟನೆಗಳನ್ನ ಹೇಳಿಕೊಳ್ಳೋದಕ್ಕೆ ಎಲ್ರಿಗೂ ಅರ್ಥ ಆಗುತ್ತೆ, ಅದಕ್ಕೆ ಘಟನೆ ಮೂಲಕ ಹೇಳಿಕೊಳ್ಳೋಣ. घटनाओं से बताता हूँ तो सबको समझ आता है, इसलिए घटना को सुनकर हम ಎಲ್ಲರಿಗೂ समझेंगे. ಗೊತ್ತಿರೋದು ಒಂದು ವಿಷಯ, सब जानने वाला विषय ಅಂದ್ರೆ है. ಬೈಬಲ್ ಓದಿರೋರಿಗೆ. उसका मतलब जिन्होंने बाइबल पढ़ा वो है लोग. ಒಬ್ಬ ವ್ಯಕ್ತಿ, ಒಬ್ಬ ಸೇನಾಪತಿ ಇದ್ದ, ಒಬ್ಬ ಸೆಂಚುರಿಯನ್, ಶತಾಧಿಪತಿ ಇದ್ದ. एक सूबेदार था, ಅವನ ಹೆಸರು ಕರ್ನೋಲಿಯಸ್ ಎಂಬುದಾಗಿ. उसका नाम कुर्नेलियुस था. ಅವನ ಹೆಸರು ಕರ್ನೋಲಿಯಸ್ ಎಂಬುದಾಗಿ. उसका नाम कुर्नेलियुस था. ಅಪೊಸ್ತಲರ ಕೃತ್ಯದಲ್ಲಿ ಓದ್ಕೊಳ್ತೀವಿ ಅವನ ಬಗ್ಗೆ. प्रेरितों की पुस्तक में उसके बारे में हम पढ़ते हैं. ಅವನು ಯಹೂದ್ಯನಲ್ಲ, वो यहूदी नहीं है, ಆದ್ರೆ ಯಹೂದ್ಯರ ದೇವರ ಮೇಲೆ ಅವನಿಗೆ ನಂಬಿಕೆ. लेकिन यहूदियों के परमेश्वर पर वो भरोसा रखता है. ನಂಬಿಕೆ ಯಾರಾದ್ರೂ ಹೇಳ್ತೀರಾ? कोई तो कहिए विश्वास. ನಂಬಿಕೆ, विश्वास. ನಂಬಿಕೆ. विश्वास. ಬಹಳ ಅದ್ಭುತವಾದದನ್ನ ಹೇಳ್ತೀನಿ ಕೇಳಿ. बहुत अद्भुत चीज बताता हूँ सुनिए. ಯಾಕಂದ್ರೆ ದೇವರ ವಾಕ್ಯ ಏನ್ ಹೇಳ್ತದಂದ್ರೆ, क्योंकि परमेश्वर का वचन क्या कहता है? ನನ್ನನ್ನ ಹುಡುಕದೇ ಇರುವವರಿಗೂ ನಾನು ಸಿಕ್ಕೆ. जो मुझे नहीं खोजते हैं उसको भी मैं मिलूंगा. ಯಾರ ಬಗ್ಗೆ? किसके बारे में? ಯಹೂದ್ಯರ ಬಗ್ಗೆ ಹೇಳ್ತು. यहूद के बारे में लिखा ನಮ್ಮ गया ಬಗ್ಗೆ है, ಅಲ್ಲ. हमारे बारे में नहीं. ನಾವು ಹುಡುಕ್ತಾ ಇದ್ರು ಸಹ हम खोज रहे हैं तो भी ಆತನ ವಾಕ್ಯ ಹೇಗೋ ನಮ್ಮ ಕಿವಿಗೆ ಬಿತ್ತು, उनका वचन कैसे तो हमारे कान में पड़ा ಅವನ ನಂಬಿಕೆಗೆ ಬಂದ್ವಿ. और हम विश्वास में आ गए. ಈ ಕರ್ನೋಲಿಯಸ್ಸನು लेकिन यह कुर्नेलियुस ಯಹೂದ್ಯ ದೇವರಿಗೆ ಭಯಪಡುವನಾಗಿ, यहूदी परमेश्वर को डरने वाला होकर, ನಂಬುವನಾಗಿ, वह विश्वास करने वाला विश्वासी होकर. ಕೇಳ್ತಾ ಇದ್ದೀರಾ? आप सुन रहे ದೇವರು हो? ಅವನನ್ನ ಕರೆದಿಲ್ಲ, परमेश्वर ने मुझे नहीं बुलाया, ಅವನನ್ನ ಕರೆದಿಲ್ಲ, परमेश्वर ने उसे नहीं बुलाया, ಯಾವುದೇ ಸೂಚಕ ಕಾರ್ಯ ಆಗಿಲ್ಲ. कोई सूचक कार्य नहीं हुआ. ಆದ್ರೆ ಯಹೂದ್ಯರು ಆರಾಧಿಸುವ ದೇವರ ಕಾರ್ಯಗಳನ್ನು ನೋಡಿ, लेकिन यहूदियों के परमेश्वर के सारे चमत्कारों को देखकर, ಅವರ ಮೇಲೆ ಆತನ ಮೇಲೆ ನಂಬಿಕೆ ಇಟ್ಟು उसके ऊपर विश्वास रखकर ಪ್ರತಿ ವಾರ ಉಪವಾಸ, हर हफ्ता उपवास, ಪ್ರಾರ್ಥನೆ, प्रार्थना,
ದಾನ ಧರ್ಮಗಳನ್ನ ಮಾಡ್ತಾ दान धर्मों को करते हुए ದೇವರಿಗೆ ಭಯಪಟ್ಟು ನಡೀತಾ ಇದ್ದ. परमेश्वर से डर कर चलने वाला व्यक्ति वह था. ಇಬ್ರಿಯರ ಬರೆದ ಪತ್ರಿಕೆ इब्रानियों के 11ನೇ ಅಧ್ಯಾಯದಲ್ಲಿ ಹೇಳ್ತದೆ. उसके 11वां अध्याय में कहता है. ಇಬ್ರಿಯರ ಬರೆದ ಪತ್ರಿಕೆ इब्रानियों का पुस्तक 11ನೇ ಅಧ್ಯಾಯದಲ್ಲಿ ಹೇಳ್ತದೆ. 11वां अध्याय में कहता है. ದೇವರ ಬಳಿಗೆ ಬರುವವನು परमेश्वर के पास आने वाला ದೇವರು ಇದ್ದಾನೆ. परमेश्वर है. ಓದ್ತೀಯಮ್ಮ? ದೇವರ ಬಳಿಗೆ ಎಷ್ಟನೇ ಬರುವವನು ವಚನದ 6ನೇ ವಚನ. ಇಬ್ರಿಯ 11:6 ನೋಡಿ. इब्रानी 11 छठा वचन ಓದು. देखिए. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ತನ್ನನ್ನು ಹುಡುಕುವವರಿಗೆ ಯಾರಿಗೆ ಯಾರಿಗೆ ಗಟ್ಟಿಯಾಗಿ ಹೇಳ್ತೀರಾ? जोर से कहेंगे. ನೋಡಿ, ನೀವು ನಮ್ಮ ಸಭೆಯವರು ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು. हमारे कलीसिया के आप है, जोर से कहिए. ಯಾರನ್ನ ಹುಡುಕೋರ್ಗೆ? किसको ढूंढने वाले? ಯಾರಾದ್ರೂ ಹತ್ರ ಸಾಲ ತಗೊಳ್ಬೇಕಂದ್ರೆ अगर किसी के पास कर्जा लेना है तो ಒಂದೇ ದಿವಸ ಹೋದಾಗ ಸಿಗೋದಿಲ್ಲ. पहला दिन जाएंगे तो नहीं मिलता. ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಾ? ऐसे ही मुंह बंद कर आप बैठते हो. ಏನ್ ಮಾಡ್ತೀರಾ? आप क्या करते हो? ಫೋನ್ ಮಾಡ್ತೀರಾ? आप फोन करते हो. ಅವ್ರು 4 ಗಂಟೆಗೆ ಬಾ ಅಂತಾರೆ. वो 4 बजे आने के लिए कहते हैं. ದುಡ್ಡು ಕೊಡೋದಿದ್ರೆ 5 ಗಂಟೆಗೆ ಹೋಗ್ತೀರಾ. ದುಡ್ಡು ತಗೊಳ್ಳೋದಿದ್ರೆ 3:30ಗೆ ಅಲ್ಲಿ ಇರ್ತೀರಾ. पैसा देना है तो 5 बजे जाते ಇರ್ತೀವಾ हो. ಇಲ್ಲ? पैसा लेना है तो 3:30 बजे ही जाते ಮಾತಾಡ್ರಿ हैं. ಏನಾದ್ರು. आप बात कीजिए. 3:30ಗೆ ಅಲ್ಲಿ ಇರ್ತೀವಿ. 3:30 बजे हम वहाँ पर जाते हैं. ಅವ್ರ ಮನೇಲಿ ಇಲ್ಲ. वो घर में नहीं है. ಅವ್ರು ಹೇಳ್ತಾರೆ ಮನೇಲಿ ಇಲ್ಲ, ನಾಳೆ ಬನ್ನಿ. वो कहते हैं घर पे नहीं, कल आ जाना. ನಾಳೆ ಹೋಗ್ತೀರಾ? कल आप जाएंगे. ಏನ್ ಬಿಟ್ಬಿಡ್ತೀರಾ? क्या छोड़ देंगे? ಬಿಡೋದಿಲ್ಲ. हम नहीं ಯಾಕೆ? छोड़ते. क्यों? ಅವಶ್ಯ ಇದೆ, जरूरत है, ತೊಂದರೆ ಇದೆ, तकलीफ है, ಕೊರತೆ ಇದೆ. कमी है. ಆಮೆನ್. आमेन. ದೇವರನ್ನ ಹುಡುಕುವವರಿಗೆ परमेश्वर को खोजने वालों को ದೇವರಿದ್ದಾನೆ. परमेश्वर है. ಅವನನ್ನ ಹುಡುಕಿದ್ರೆ उनको ढूंढेंगे तो ಪ್ರತಿಫಲವನ್ನ प्रतिफल को ಕೊಡ್ತಾನೆ वो देंगे. ಅನ್ನುವ ಹಠ ऐसा कहने वाला जिद ಎಂಬುದಾಗಿ ನಂಬೋದಂತ ಅಲ್ಲಿ ಬರೆದಿದೆ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, मैं क्या कहता हूँ, ದೇವರ ಬಳಿಗೆ ಬರುವವನು परमेश्वर के पास आने वाला ದೇವರಿದ್ದಾನೆ. परमेश्वर है. ಅವನನ್ನ ಹುಡುಕೋರಿಗೆ उनको ढूंढने वालों को ಪ್ರತಿಫಲ ಕೊಟ್ಟೆ ಕೊಡ್ತಾನೆ प्रतिफल देगा ही देगा. ಎಂಬುದಾಗಿ ನಂಬುವುದು ಅವಶ್ಯ. ऐसा कह के विश्वास करना जरूरी है. ಇಲ್ಲಿ ನಿಮಗೆ ಹೇಳಿದೆ, यहाँ पर आपको कहा है ಹುಡುಕಿದ್ರೆ ಸಿಕ್ತದಂತ. ढूंढेंगे तो मिलेगा ही मिलेगा ಆದ್ರೆ करके. ಕರ್ನೋಲಿಯಸ್ಸನಿಗೆ लेकिन कुर्नेलियुस को ಏನು ಹೇಳಿರ್ಲಿಲ್ಲ. कुछ भी कहा नहीं गया था. ಧರ್ಮಶಾಸ್ತ್ರ ಮಾತ್ರ ಇತ್ತು. सिर्फ व्यवस्था पुस्तक उसके पास था. ಅದು ಬಿಡಿ, वो छोड़िए. ಎಲ್ಲದಕ್ಕಿಂತ ವಿಪರೀತವಾಗಿ सबसे विपरीत ಅವನಿಗೇನು ಬರೆಯಲ್ಪಟ್ಟಿದೆ? उसको क्या लिखा गया है? ಹಳೆ ಒಡಂಬಡಿಕೆಯಲ್ಲಿ पुराने करार में ಈ ಯೆಹೋವ ದೇವರು यह यहोवा परमेश्वर ಯಹೂದ್ಯರನ್ನ ಇಸ್ರಾಯೇಲರನ್ನ ಬಿಟ್ಟು यहूदी और इस्राएलियों को छोड़कर ಬೇರೆಯವರನ್ನ ಸೇರಿಸಿಕೊಳ್ಳೋದಿಲ್ಲ ಅಂತ ಬರೆದಿದೆ. दूसरे लोगों को नहीं लेते स्वीकारते के लिखा गया है. ಬಿಟ್ನ ಆದ್ರೆ क्या उन्होंने छोड़ा? ಯಾವುದೇ ನಿರೀಕ್ಷೆ ಇಲ್ಲ ಅವನಿಗೆ. कोई निरीक्षा उसके लिए नहीं है. ಹಠ ಬಿಡ್ತಾ ಇಲ್ಲ. लेकिन जिद नहीं छोड़ ದೇವರ रहा. ವಾಕ್ಯ ಹೇಳ್ತದೆ, परमेश्वर का वचन कहता है ಉಪವಾಸಗಳಿಂದ उपवास के साथ, ಪ್ರಾರ್ಥನೆಗಳಿಂದ, प्रार्थनाओं के ಉಪವಾಸ साथ, ಅಂತ ಹೇಳಿ ನೋಡೋಣ, उपवास कहिए, ಪ್ರಾರ್ಥನೆಯಿಂದ प्रार्थना से ಸತತವಾಗಿ निरंतर रीति ಕರ್ತನ से ಹುಡುಕ್ತಾ ಇದ್ದ. वो परमेश्वर को ढूंढ रहा है. ಆದ್ರೆ ಧರ್ಮಶಾಸ್ತ್ರ ನೋಡಿದ್ರೆ लेकिन धर्मशास्त्र देखते हैं तो ಅವನಿಗೆ ಪ್ರವೇಶ ಇಲ್ಲ. उसके लिए कोई प्रवेश नहीं है. ದೇವರು ಅವನನ್ನ ಕೇಳೋದಿಲ್ಲ. परमेश्वर उसे नहीं सुनेंगे. ಯಾಕೆ? क्यों? ಅವನು ಅನ್ಯನು. वो अन्य है. ಅವನನ್ನ ನಾಯಿಗೆ ಹೋಲಿಸಲಾಗಿದೆ. उसको कुत्ता से तुलना किया गया है. ಕೇಳ್ತಾ ಇದ್ದೀರಾ? क्या आप सुन रहे हैं? ಆದ್ರೆ ಅವನು ಪ್ರಾರ್ಥಿಸ್ತಾ ಇದ್ದಾನೆ. लेकिन वो प्रार्थना कर रहा ನಾನು है. ಹೇಳ್ತೀನಿ, मैं आपसे ದೇವರ कहता ಬಳಿಗೆ हूँ, ಬರುವವನು परमेश्वर के पास आने वाला ಮನಸ್ಸು ಏನ್ ಹೇಳ್ತದೆ? ಬದಿಗಿಟ್ಟು. मन क्या कहता है उसे बगल में रखकर, ಪಾಪದ ಮನೋಭಾವನೆ ಏನ್ ಹೇಳ್ತದೆ? ಅದನ್ನ ಬದಿಗಿಟ್ಟು. ಪಾಪದ ಮನೋಭಾವನೆ ಏನ್ ಹೇಳ್ತದೆ? ಅದನ್ನ ಬದಿಗಿಟ್ಟು पाप का मनोभावन क्या कहता है उसे बगल ತನ್ನನ್ನು में ಹುಡುಕುವವರಿಗೆ रखकर, ಪ್ರತಿಫಲವನ್ನು ಕೊಡ್ತಾನೆ परमेश्वर को ढूंढने वालों को वो प्रतिफल देते ಅಂತ हैं. ನಂಬಿದ್ರೆ ऐसे कहकर विश्वास करेंगे तो ಆಮೇನ್. आमेन. ಆ ಪ್ರತಿಫಲ ತಪ್ಪೋದೇ ಇಲ್ಲ. वो प्रतिफल कभी नहीं चुकेगा. ಯಾರೇ ಆಗಿದ್ರು ಚಿಂತೆ ಇಲ್ಲ. चाहे कोई भी क्यों ना हो. ಒಂದು ದಿನ एक दिन ಇವನಿಗೆ ಗೊತ್ತೇ ಇಲ್ಲ, ये जानता ही नहीं है. ಇವನನ್ನ ಸೇರಿಸಿಕೊಳ್ಳೋದಕ್ಕಾಗಿ इसको स्वीकारने के लिए ಇಂಥವರನ್ನೇ ऐसे लोगों को ही, ಯಾರು ತನ್ನವರಲ್ವೋ अपने लोग नहीं, ಅದು ತನ್ನನ್ನು ಹುಡುಕ್ತಾ ಇದ್ದಾರೋ लेकिन फिर भी उसे ढूंढ रहे हैं. ಇಂಥವರನ್ನು ಸೇರಿಸಿಕೊಳ್ಳೋದಕ್ಕೆ ऐसे लोगों को स्वीकारने के लिए ದೇವರು ಮಾರ್ಗ ಮಾಡೋದಕ್ಕೆ परमेश्वर मार्ग बनाने के ತನ್ನ लिए ಒಬ್ಬನೇ ಮಗನನ್ನ अपने इकलौते बेटे को ಕಳಿಸಿದ್ದಾನೆ. उन्होंने भेजा है. ಇವನಿಗೆ ಗೊತ್ತೇ ಇಲ್ಲ. ये जानता ही नहीं है. ಯಾರಿಗೆ? किसको? ಇವನಿಗೆ ಗೊತ್ತೇ ಇಲ್ಲ. ये जानता ही नहीं है. ಆಲ್ರೆಡಿ ಮಾರ್ಗ ಮಾಡಲಾಗಿದೆ ಅಂತ. पहले से ही मार्ग बनाया गया है. ಇವನು ಇನ್ನೂ क्योंकि ಪ್ರಾರ್ಥಿಸ್ತಾ ಇದ್ದಾನೆ. ये अभी भी प्रार्थना कर रहा ಇನ್ನೂ है, ಗೋಳಾಡ್ತಾ ಇದ್ದಾನೆ. अभी भी संघर्ष कर रहा है. ಇಲ್ಲಿ ಯೇಸು ಸ್ವಾಮಿ ಸತ್ತೋಯ್ದ. अब यीशु मसीह मर ಸತ್ತೋಳಿಗೆ गए, ಎದ್ದು ಬಂದ. मुर्दों में से जी उठ ಪವಿತ್ರಾತ್ಮ गए, ಇಳಿದು ಬಂದ. पवित्र आत्मा उतर आ गए. ಇವನು ಇನ್ನೂ ಹುಡುಕ್ತಾ ಇದ್ದಾನೆ. ये अभी भी ढूंढ रहा है. ಇವನಿಗೋಸ್ಕರ ಮಾರ್ಗ ತಯಾರಾಗೈತಾ? इसके लिए रास्ता तैयार हो चुका है.
ಆದ್ರೆ ಇನ್ನು ಅವ್ನ್ ಗೊತ್ತಿಲ್ಲ. लेकिन वो नहीं जानता ನಾನು है। ಹೇಳ್ತೀನಿ ನಿಮಗೆ, मैं आपको ನೀವು बताता ಪ್ರಾರ್ಥನೆ हूँ, ಮಾಡ್ತಾ ಇದ್ದೀರಾ, आप प्रार्थना कर रहे हो, ನಿಮ್ಮ ಉತ್ತರ ಸಿಕ್ಕಿದೆ, आपको उत्तर मिल ನಿಮ್ಗೆ चुका ಗೊತ್ತಿಲ್ಲ, है, लेकिन आप नहीं ಬಂದ जानते, ಆಗಿದೆ, वो आ चुका ಬಿಡುಗಡೆ है, ಆಗಿದೆ, छुटकारा हो ನಿಮಗೆ चुका ಇನ್ನೂ है, ಗೊತ್ತಿಲ್ಲ, लेकिन आप अभी भी ನೀವು नहीं ಪ್ರಾರ್ಥನೆ ಮಾಡ್ತಾ जानते, ಇದ್ದೀರಾ. आप प्रार्थना कर ನಾನು रहे हो, ಹೇಳ್ತೀನಿ, मैं आपसे कहता ನಿಲ್ಲಿಸ್ಲಿಕ್ಕೆ हूँ, ಹೋಗ್ಬೇಡಿ, मत रोकिएगा, ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ, मत रोकिएगा, ಇನ್ನು ಎಷ್ಟು ದಿನ ಅನ್ಬೇಡಿ. और कितने दिन मत ಯಾಕೆ कहिए, ಗೊತ್ತಾ, क्यों आप जानते ಅವ್ನು हो, ಪ್ರಾರ್ಥಿಸ್ತಾ ಇದ್ದಾನೆ, वो प्रार्थना कर रहा है, ಇಲ್ಲೆಲ್ಲ ತಯಾರಿ ಆಗಿದೆ, और यहाँ पर सब कुछ तैयार हो चुका ಯಾರು है, ಹೋಗಿ ಅವನ ಬಗ್ಗೆ ಹೇಳಲಿಕ್ಕೆ ರೆಡಿ ಇಲ್ಲ. कोई भी जाकर उसे कहने के लिए तैयार नहीं ಅದಕ್ಕೋಸ್ಕರ है, ದೇವರು ತನ್ನನ್ನು ಹುಡುಕೋರ್ನ ಅನಾಥರನ್ನಾಗಿ ಬಿಡೋದಿಲ್ಲ. इसीलिए परमेश्वर जो उन्हें ढूंढते हैं उन्हें अनाथ नहीं ನೀನ್ छोड़ते। ಪ್ರಾರ್ಥನೆ ಮಾಡ್ತಾ ಇದ್ರೆ आप प्रार्थना कर रहे हो ನಿನ್ನನ್ನು तो ಅನಾಥನನ್ನಾಗಿ ಬಿಡೋದಿಲ್ಲ. आपको अनाथ कह के नहीं छोड़ेंगे। ಅವನು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೋ वो क्या कह के प्रार्थना कर रहा ಅದೆಲ್ಲವೂ है, ಇಲ್ಲಿ ಆಗ ಹೋಗಿದೆ. वो सब कुछ होकर खत्म हो चुका ಯಾರು है, ಅವನ ಬಳಿಗೆ ಹೋಗ್ತಾ ಇಲ್ಲ. कोई भी उसके पास नहीं जा ಯಾಕೆ रहा, ಹೋಗ್ತಾ ಇಲ್ಲ? क्यों नहीं जा रहा? ಯೇಸು ಸ್ವಾಮಿ ಇದ್ದಾಗ ಹೇಳಿದ್ನಾ, यीशु मसीह जब थे उन्होंने कहा, ಏನಂತ ಹೇಳಿದ ಯೇಸು ಸ್ವಾಮಿ, यीशु मसीह ने क्या कहा, ಒಬ್ಬ ಕಾನಾನ್ಯಳು ಬೆನ್ನ ಹತ್ತಿದಾಳೆ, एक कानानी स्त्री पीछे जा रही ಗುಣಪಡಿಸು है, ನನ್ನ ಮಗಳನ್ನಂತ. मेरे बेटे को चंगाई देना कह के, ಆಮೇನ್. आमेन, ಇವನು ಹೇಳ್ತಾನೆ, और ये कहता है ನಾನು ಅನ್ಯರಿಗೆ ಕಳಿಸಲ್ಪಟ್ಟಿಲ್ಲ, मैं अन्य लोगों के लिए बुलाया नहीं, भेजा नहीं गया हूँ, ಆ, ನಾಯಿಗಳಿಗೆ ಊಟ ಕೊಡ್ಲಿಕ್ಕೆ ಬಂದಿಲ್ಲ. कुत्तों को खाना ಎಂತ देने के लिए ಕಠೋರ नहीं ಮಾತಿದು. आया। कितना कठोर ಇದನ್ನ ಯಾರು बात है। ಕೇಳಿಸ್ಕೊಳ್ತಾ ಇದಾರೆ? ये कौन सुन रहे हैं? ಅವನ ಜೊತೆಗೆ ಯಾರು ಇರ್ತಿದ್ರು? उनके साथ कौन रहते थे? ಶಿಷ್ಯರು. चेले। ಅವಲ್ಲ ಇದನ್ನ ಕೇಳಿಸ್ಕೊಂಡ್ಮೇಲೆ उससे सुनने के बाद ಇವ್ರು ಹೋಗ್ತಾರ ಹೇಳಲಿಕ್ಕೆ? क्या ये बताने के लिए जाएंगे? ಅವರು ಹೋಗ್ಲಿಲ್ಲ. उन्होंने वो भी ನಾನು नहीं ಹೇಳ್ತೀನಿ, गए। मैं कहता हूँ ಪ್ರಾರ್ಥನೆಯಲ್ಲಿ प्रार्थना में ಎಷ್ಟು ಬಲ ಇದೆ. इतना बल ನಾನು है। ಹೇಳ್ತೀನಿ, मैं कहता हूँ ಯಾವ ಪ್ರಾರ್ಥನೆ? कौन सा प्रार्थना? ನಂಬಿಕೆಗೆ ಒಬ್ಬ ತಮ್ಮ ಇದಾನಲ್ಲ, ಫ್ರೆಂಡ್ ಇದಾನಲ್ಲ, विश्वास के लिए एक ये दोस्त नौने है सिरू? ना, उसका नाम क्या है? ಗಟ್ಟಿಯಾಗಿ. ಹಾ, ಈಗ ಗೊತ್ತಾಗಿದೆ, ನಮ್ಮವ್ರೆ, ಕೆಲವರಾದ್ರೂ ನಮ್ಮವ್ರು ಇದ್ದೀರಾ. ಅಲ್ಲೋ, ಯಾರು ಯಾರ ಹೆಸರೇನು? ಬೇಗ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ಈ ತರ ಕೂತ್ಕೊಂಡ್ರೆ ನೀವೇ ಕಳ್ಕೊಳ್ತೀರಾ. आप ऐसे बैठेंगे तो आप ही उसे खो देंगे। ಏನು ಅವನ ಹೆಸರು? उसका नाम क्या है? ಇವನ ಹತ್ರ ನಂಬಿಕೆ ಇದೆಯಲ್ಲ ಗೊತ್ತಿಲ್ಲ, उसके पास विश्वास है या नहीं मैं आदर नहीं विश्वास जानता। है इधे। लेकिन विश्वास है, ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದಾನೆ. वो तड़प से प्रार्थना कर रहा है। ಆಮೇನ್. आमेन। ನಾನು ಹೇಳ್ತೀನಿ, ಕರ್ತನ್ ಬಿಡೋದಿಲ್ಲ. मैं कहता हूँ परमेश्वर नहीं छोड़ेंगे। ಪೇತ್ರನಿಗೆ पेतरुस को ಯಾರಿಗೂ किसी को भी ಅನ್ಯರ ಬಳಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. अन्य लोगों के पास जाने के लिए मन नहीं ಉಲ್ಟಾ है। ಏನ್ ಮಾಡ್ತಾ ಇದಾರೆ ಗೊತ್ತಾ ಇವರು? उल्टा वो क्या कर रहे हैं आप जानते ಯಹೂದ್ಯರ हो? ಜೊತೆನೆ ತಲೆ ಹೊಡ್ಕೊಳ್ತಾ ಇದ್ದಾರೆ. यहूदी लोगों के साथ ही अपना दिमाग खराब कर रहे ಅವ್ರು हैं। ಯಾರು ಕೇಳ್ತಾ ಇಲ್ಲ. वो कोई सुन नहीं रहे हैं। ಆಮೇನ್. ಆಮೆನ್. ಒಂದು ದಿನ एक दिन ಪೇತ್ರ, पेतरुस, ಇಡೀ ಬೈಬಲ್ ಅನ್ನ ನಿಮಗೆ ಕತೆ ರೂಪದಲ್ಲಿ ಹೇಳ್ಬಿಡ್ತೀನಿ ನಾನು. पूरे बाइबल को कहानी रूप में ಪ್ರತಿ आपको ವಾರ, बताऊंगा, हर हफ्ता। ಒಂದಿನ ಪೇತ್ರ एक दिन पेतरुस ಜೊಪ್ಪದಲ್ಲಿದ್ದಾನೆ, ಯೋಪ್ಪದಲ್ಲಿದ್ದಾನೆ. योपा में वो है। ಯೋಪ್ಪದಲ್ಲಿ योपा में ಒಂದು ಒಬ್ಬ ಸಿಮಿಯೋನ್ ಅನ್ನಂತ ಮನೆಯಲ್ಲಿ, सिमियोन के घर में, ಅವನು ಯಹೂದ್ಯನೇ. वो भी यहूदी ಇವ್ರು है। ಯಹೂದ್ಯರನ್ನ ಬಿಟ್ಟು ಯಾರ ಹತ್ರ ಹೋಗೋದಿಲ್ಲ ಇವರು. यहूदियों के छोड़कर किसी के पास नहीं जाते। ಯಾಕೆ? क्यों? ನಾವು ಸುನ್ನತಿಯವರು, हम खतना किए गए लोग हैं, ಅಬ್ರಹಾಮನ ಸಂತತಿಯವರು. अब्राहम के संतति है। ನಾವು ದೇವರಿಗೆ, ನಮ್ಮ ದೇವರು ನಮಗೆ, ಹೊರಗಿನವ್ರು ಯಾರು ಇಲ್ಲ. हम परमेश्वर के लिए, हमारा परमेश्वर हमारे लिए, बाहर वाले कोई भी नहीं है। ಯಾಕಂದ್ರೆ ಹಳೆ ಒಡಂಬಡಿಕೆಯಿಂದ ಅದನ್ನೇ ಕಲಿಸ್ತಾ ಬಂದಿದ್ರು. क्योंकि पुराने करार वही सिखाते हुए आया ಆದ್ರೆ है। ನಂತರ लेकिन उसके बाद ದೇವರು ಏನ್ ಮಾಡ್ತಾ ಇದ್ದಾನೆ? परमेश्वर क्या कह रहे ಯೇಸು हैं? ಸ್ವಾಮಿ ಬಂದ ದಿನದಿಂದ यीशु मसीह आए हुए दिन से ಅವನೇನ್ ಹೇಳ್ತಾನೆ, ದೇವರು परमेश्वर क्या कहते हैं? ನನಗೆ ಸುನ್ನತಿ ಸಂಬಂಧ ಇಲ್ಲ, मुझे खतना से कोई संबंध नहीं ಬೇರೆ है, ಯಾವುದು ಸಂಬಂಧ ಇಲ್ಲ. दूसरे किसी भी चीज से संबंध नहीं है। ಯಾರ್ಯಾರು ಅವನನ್ನ ನಂಬಿದಾರೋ, जिस किसी ने उस पर विश्वास किया, ಯಾರಾದ್ರೂ ಹೇಳ್ರಿ, ನಂಬಿದಾರೋ. कहिए विश्वास किया, ನಂಬಿಕೆ, विश्वास, ಸ್ವಲ್ಪ ಗಟ್ಟಿಯಾಗಿ ನಂಬಿಕೆ. जोर से कहिए। ಅವನು ಹೇಳ್ದ, ಅವರು ನನ್ನ ಅಬ್ರಹಾಮನ ಸಂತಾನದವರು. उन्होंने कहा वह लोग मेरे अब्राहम के संतति ನಂಬಿದ हैं। ಅಬ್ರಹಾಮನನ್ನ विश्वास करने वाले अब्राहम को ಯಾವ ರೀತಿಯಾಗಿ किस तरीके से ನನ್ನವನೆಂದನೋ, मेरा है कि उन्होंने कहा ನಂಬುವವರನ್ನ जो कोई विश्वास करेंगे वह ನನ್ನವರು. लोग, वह मेरे हैं। ಯಾರಾದ್ರೂ ಹೇಳ್ತೀರಾ? कोई तो कहेंगे ನೀವು ಅದನ್ನ ಸ್ವೀಕರಿಸಿಕೊಂಡಿದ್ದು आपने उन्हें स्वीकारा ನಂಬಿಕೆಯಿಂದ. विश्वास से। ಇವನ ಹತ್ರ ಸುನ್ನತಿ ಇಲ್ಲ, इसके पास खतना नहीं है, ಇವನಿಗೆ ಅಬ್ರಹಾಮನ ರಕ್ತ ಇಲ್ಲ, इसके अंदर अब्राहम का लहू नहीं ಇವನಿಗೆ है, ಅಬ್ರಹಾಮನ DNA, और इनको अब्राहम का डीएनए, ಇವನಿಗೆ ಅಬ್ರಹಾಮನ DNA ಇಲ್ಲ. उसको अब्राहम का डीएनए नहीं है। ಇವರು ಮಹಾಯಾಜಕ ಸಂತತಿಯವರು, यह महायाजक के संतति के लोग हैं, ಇವನು ಶತಾಧಿಪತಿ. और ये एक सूबेदार है। ಶತಾಧಿಪತಿಯನ್ನ सूबेदार को ಇವರು यह लोग ಲಂಚ ತಗೊಳ್ಳುವ ಪಾಪಿ ಅನ್ನೋರು. वहाँ पर घूस लेने वाले पापी के आदर कहते इवनु हैं। लेकिन यहाँ ಯೆಹೋವನ ಮೇಲೆ ನಂಬಿಕೆ ಇಟ್ಟು यहोवा पर विश्वास रखकर ಸುನ್ನತಿ ಇಲ್ಲದಿದ್ದರು, खतना नहीं है तो भी ಲಂಚವನ್ನ ಮುಟ್ಟದೆ घूस को नहीं छूते हुए ನಂಬಿಕೆ, विश्वास,
ನಂಬಿಕೆ 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 ಗಟ್ಟಿಯಾಗಿ जोर से कहिए, ನಂಬಿಕೆಯಿಂದ विश्वास से ಯಾವುದೇ ಸಂಬಂಧ ಇಲ್ಲದೆ ಹೋದರು, कोई भी रिश्ता नहीं है तो भी, ಯಾವುದೇ ಕಾನೂನು ಇಲ್ಲದೆ ಹೋದರು, कोई भी कानून नहीं है तो भी, ನೀನು ನನ್ನನ್ನು ನಾಯಿ ಅಂದರು, तुमने मुझे कुत्ता कहा तो भी, ನನ್ನ ಹೃದಯ ಮಾತ್ರ ನಿನಗೆ. मेरा हृदय सिर्फ आप ही के लिए ಅದನ್ನು है। ಹೇಗೆ ತೋರಿಸ್ತಾ ಇದ್ದಾನೆ? वो भी क्या दिखा रहा है? ಹೇಗೆ ತೋರಿಸ್ತಾ ಇದ್ದಾನೆ? कैसे वो दिखा रहा है? ಪ್ರಾರ್ಥನೆ. प्रार्थना। ದೇವರ ಬಳಿಗೆ ಬರುವವನು परमेश्वर के पास आने वाला ನನ್ನನ್ನು ನೋಡ್ತಾನೋ ಇಲ್ಲೋ ಇಲ್ಲ, मुझे देखेगा या नहीं, ನಾನು ಇವರವನು ಹೌದೋ ಅಲ್ಲೋ ಇಲ್ಲ, मैं उनका हूँ या ದೇವರ नहीं, पता ಬಳಿಗೆ नहीं। ಬರುವವನು लेकिन परमेश्वर के पास आने ದೇವರಿದ್ದಾನೆ. वाला परमेश्वर है, ತನ್ನನ್ನು ಹುಡುಕುವವರಿಗೆ उसको ढूंढने वाला ಅವರು ಯಾರೇ ಆಗಿರಲಿ वो चाहे कोई भी क्यों ना हो ಪ್ರತಿಫಲವನ್ನ ಕೊಡ್ತಾನೆ प्रतिफल को देंगे ಎಂಬುದಾಗಿ ನಂಬುವುದು. ऐसे कह के विश्वास ಅಯ್ಯೋ करना। ನಾನು ಪಾಸ್ಟರ್ ಅಲ್ಲ, मैं पासवान ನಾನು नहीं ಬೈಬಲ್ हूँ, ಸ್ಕೂಲ್ ಹೋಗಿಲ್ಲ, मैं बाइबल स्कूल नहीं गया ನನಗೇನು हूँ, ಗೊತ್ತಿಲ್ಲ, मुझे कुछ नहीं ಒಂದು पता, ಲೈನ್ ಗೊತ್ತಾಯ್ತಾನೆ, एक लाइन पता है ना, ದೇವರಿದ್ದಾನೆ, परमेश्वर है, ಅವನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡ್ತಾನೆ. और जो उन्हें ढूंढते हैं उसे ಅದೊಂದೇ प्रतिफल ಲೈನ್ मिलता है। ಬೇಕಾಗಿರೋದು. वो एक ही लाइन ಹುಡುಕ್ತಾ ಇದ್ದಾನೆ. चाहिए, वो ढूंढ रहा ಈ है। ಪೇತ್ರ और यह पेत्रुस ಸುನ್ನತಿಯವನು, खतना किया गया ಈ है, ಪೇತ್ರ यह पेत्रुस ಯೇಸುವಿನ ಜೊತೆಗಿದ್ದವನು, यीशु मसीह के साथ है, ಈ ಪೇತ್ರ और यह पेत्रुस ಆದಿಕಾಂಡ ಇಡೀ ಸತ್ಯವೇದವನ್ನ ತಿಳಿದವನು, पूरे पवित्र शास्त्र को जानने वाला ಈ व्यक्ति ಪೇತ್ರ है। यह पेत्रुस ನೀರಿನ ಮೇಲೆ ನಡೆದವನು. पानी पर चलने वाला ಇವತ್ತು व्यक्ति ಅದಕ್ಕೆ है। ಬರ್ಲಿಕ್ಕಿದ್ದೀನಿ, ಆ ಸಮಯ ಸಿಗ್ತದೆ ಅನ್ಕೊಳ್ತೀನಿ. मैं सोचता हूँ समय मिलेगा, वो आज बताऊंगा मैं। ಸಂತೋಷವಾಗಿದ್ರೆ ಆನಂದ, ಸಂತೋಷವಾಗಿದ್ರೆ ಸ್ತೋತ್ರ ಅಂತ ಹೇಳಿ. अगर आप खुश है तो आप परमेश्वर की स्तुति ಸ್ತೋತ್ರ. करेंगे। ಆಮೆನ್. आमेन। ಈ ಪೇತ್ರ यह पेत्रुस ಶ್ರೇಷ್ಠ. श्रेष्ठ है। ಇವನು ಅಡಿಗೆ ಇನ್ನೂ ರೆಡಿ ಆಗ್ತಾ ಇದೆ ಸಿಮೋನನ ಮನೆಯಲ್ಲಿ. सिमोन के घर में अभी खाना बन रहा है। ಪ್ರಾರ್ಥನೆ ಅಂದ್ರೆ ಹಿಂಗಿರ್ಬೇಕು ನೋಡಿ. प्रार्थना कैसे रहता है? ಇಲ್ಲಿ ಒಬ್ಬನ देखिए। ಅನ್ಯನು यहाँ पर एक अन्य ಪ್ರಾರ್ಥನೆ व्यक्ति ಮಾಡ್ತಾ ಇದ್ದಾನೆ. प्रार्थना कर रहा ಇಲ್ಲಿ है। ಒಬ್ಬ ಶಿಷ್ಯನು यहाँ पर एक चेला ಊಟ ತಯಾರಾಗ್ತಾ ಇದೆ, खाना तैयार हो रहा है, ಹರಟೆ ಹೊಡಿತಾ ಇಲ್ಲ, ಹರಟೆ ಹೊಡಿತಾ ಇಲ್ಲ, लेकिन वहाँ पर बातचीत वो नहीं कर रहा, ಹರಟೆ ಹೊಡಿತಾ ಇಲ್ಲ. वो बातचीत नहीं कर रहा। ಏನು ಪಕ್ಕದವ್ರಿಗೆ ಹೇಳ್ರಿ ಹರಟೆ ಹೊಡಿತಾ ಇಲ್ಲ. बगल वाले से कहिए वो ಹಂಗಲ್ಲ, बातचीत ನಾನು नहीं ಹೆಂಗ್ कर ಹೇಳ್ದೆ रहा। ಹಂಗೆ, ನಾನು ಹೆಂಗ್ ಹೇಳ್ದೆ ಹಂಗೆ, ಹರಟೆ ಹೊಡಿತಾ ಇಲ್ಲ. ಹರಟೆ ಹೊಡೆದ್ರೆ ಮನೆ ಹರಿದು ಹೋಗುತ್ತೆ. ಅದನ್ನ ಯಾರು ಹೇಳೋದಿಲ್ಲ. ಹರಟೆ ಬಿಡೋದು ಹೆಂಗೆ ಸಾರ್? पीठ पीछे बात करना कैसे हम छोड़ेंगे? ಆಮೇನ್. आमेन। ಹರಟೆ ಹೊಡಿತಾ ಇಲ್ಲ ಇವನು. वो दूसरों के बारे में बात नहीं कर ಕೇಳ್ದ, रहा। ಅಮ್ಮ ಎಷ್ಟೊತ್ತಾಗುತ್ತೆ? उन्होंने पूछा कितना देर लगेगा? ಅವ್ರು ಹೇಳಿದ್ರು, उन्होंने कहा ಅಯ್ಯ श्रीमान, ಯಾಕೆ ಪೇತ್ರ ಅವನ. क्योंकि वो पेत्रुस है। ಆಮೇನ್. आमेन। ಅಯ್ಯ ಇನ್ನೊಂದು ಅರ್ಧ ಗಂಟೆ 15 ನಿಮಿಷ. श्रीमान और 15 मिनट। ಅವನಿಗೆ 15 ನಿಮಿಷ ಕಳ್ಕೊಳ್ಳಿಕ್ಕೆ ಮನಸ್ಸಿಲ್ಲ. वो 15 मिनट भी खोना नहीं चाहता। ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳೋಣ. ಮನೆ ಎಲ್ಲೈತೆ? घर कहाँ पर है? ಬೀಚ್ಗೆ ಐತೆ, ಬೀಚಿಗೆ, ಬೀಚ್ ಮೇಲೆ ಐತೆ. बीच के ऊपर है। ಅರ್ಥ ಆಯ್ತಾ? ಮನೆ ಎಲ್ಲೈತೆ? घर कहाँ पर है? ಸಮುದ್ರದ ದಂಡೆಗೆ ಐತೆ. वहाँ पर समंदर के ಸಮುದ್ರ तट पर है। ದಂಡೆಗೆ समंदर के ನೀನ್ ಯಾರ್ದೋ तट ಮನೆ पे ಪ್ರೀಚ್ ಮಾಡ್ಲಿಕ್ಕೆ ಹೋಗಿದೀಯಾ? आप किसी के घर में प्रचार करने के लिए ಅರ್ಧ गए ಗಂಟೆ हो? ಹಿಡಿತೈತೆ. आधा घंटा ನಾನೇನ್ लगेगा। ಹೇಳ್ತೀನಿ? मैं क्या कहूँगा? ಹಾಗಾದ್ರೆ ಒಂದ್ ರೌಂಡ್ ಬೀಚ್ ಅಲ್ಲಿ ವಾಕ್ ಹೋಗಿ ಬರ್ತೀನಿ ऐसा है तो ಸಮುದ್ರಕ್ಕೆ. थोड़ा समंदर के तट में वॉक जाकर ಇಲ್ಲ ರೀ, आऊंगा। नहीं, ಇಲ್ಲ. नहीं। ಕೇಳ್ತಾ ಇದ್ದೀರಾ? आप सुन रहे ಇವನೇನ್ हो? ಮಾಡ್ತಾನೆ? ये क्या करता है? 15 ನಿಮಿಷ ಬಿಡ್ಲಿಕ್ಕೆ ಮನಸ್ಸಿಲ್ಲ ಅವನಿಗೆ. वो 15 मिनट भी खोना नहीं ಯಾಕಂದ್ರೆ चाहता, ನಂಬಿಕೆ ಬೆಳೆಸಿಕೊಳ್ಳುವವರಿಗೆ ಅದರ ಪ್ರತಿಫಲ ಗೊತ್ತು. क्योंकि विश्वास को बढ़ाने वालों को उसका ಹಾ, प्रतिफल पता है। ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, मैं सुबह के समय में कह रहा था, ಇಲ್ಲೇ ಇದ್ದೀರ್ ತಾನೆ? आप यहीं पर है ಇಲ್ಲೇ ना? ಇದ್ದೀರಾ? आप यहीं पर ಇಲ್ಲೇ है? ಇದ್ದವ್ರು ಆಮೇನ್ ಅಂತ ಹೇಳ್ತೀರಾ? यहीं पर जो है आमेन आप कहेंगे। ಸೌದಿ ಅರೇಬಿಯಾ ಗೊತ್ತಾ? ದುಬೈ ಗೊತ್ತಾ? दुबई आप जानते हो? ಆಮೇನ್. आमेन। ಇವ್ರ ಹತ್ರ ಕೆಲವು ಶತಮಾನಗಳ ಹಿಂದೆ, थोड़े शतमान ಬಹಳಲ್ಲ पहले, ಕೆಲವೇ ಶತಮಾನಗಳ ಹಿಂದೆ, बहुत नहीं लेकिन थोड़े ही शतमान ಇವ್ರ ಹತ್ರ पहले ಏನೂ ಇರ್ಲಿಲ್ಲ. इनके पास कुछ नहीं था। ಅಲ್ಲಿ ಹೊಲನೂ ಆಗೋದಿಲ್ಲ, ಮಳೆನೂ ಬರೋದಿಲ್ಲ. वहाँ पर खेत भी नहीं होता और बारिश भी नहीं ಎರಡೇ आता। ಇರೋದಲ್ಲಿ, वहाँ पर ಸಾರಿ दो ही ಮೂರೇ चीज- ಇರೋದಲ್ಲಿ, वहाँ पर 3 ही चीज ಮೂರೇ रहते ಮೂರು हैं। ಇರೋದಲ್ಲಿ. 3 ही चीज रहते ಒಂದು हैं। एक ಸಮುದ್ರ, समंदर, 2 दूसरा ಉಸುಗು, रेत 3 और तीसरा ಬಿಸಿಲು. धूप। ಹಲೋ, ಆಮೇನ್. आमेन। ಕಳೆದ ಕೆಲವು ವರ್ಷಗಳ ಹಿಂದೆ थोड़े साल पहले ಏನೂ ಇರ್ಲಿಲ್ಲ ಅವ್ರ ಹತ್ರ. उनके पास कुछ भी नहीं ಸೊ था। ಏನ್ ಮಾಡೋರು? इसीलिए वो क्या करते ಅಲ್ಲಿ थे? ಪ್ರಯಾಣವಾಗಿ ಹೋದವ್ರನ್ನ ದೋಚ್ಕೊಂಡು ಬದುಕೋರು.
वहाँ पर सफर करके जो जाते थे उनको लूट कर वो जीते ಸ್ವಲ್ಪ थे। ಸ್ವಲ್ಪ ಬೆಳಗಿನ ಇಬ್ಬನಿಯಲ್ಲಿ ಬೆಳೆಯುವ ಹುಲ್ಲಿನಲ್ಲಿ थोड़ा थोड़ा सुबह के खोरे में जो आने वाले घास को, ಆಡು ಮೇಕೆಗಳನ್ನ ಸಾಕೊಂಡು ಬದುಕೊಳ್ಳೋರು. वहाँ पर वो भेड़ बकरियों को पालते हुए वो ಆದ್ರೆ जीते थे। लेकिन ಅವ್ರಿಗೆ ಗೊತ್ತೇ ಇರಲಿಲ್ಲ वो जानते ही नहीं थे ಅವರು ಬಂಗಾರದ ಖಜಾನೆ ಮೇಲೆ ಕೂತ್ಕೊಂಡಿದ್ದಾರೆ वो ಅಂತ. सोने के खजाने के ऊपर बैठे हैं के ಗೊತ್ತಾ ನಿಮಗೆ? आप जानते हो? ಅವ್ರಿಗೆ ಗೊತ್ತೇ ಇರಲಿಲ್ಲ वो जानते ही नहीं थे ಅವರು ಬಂಗಾರದ ಖಜಾನೆ ಮೇಲೆ ಕೂತ್ಕೊಂಡಿದ್ದಾರೆ ಅಂತ. वो सोने के खजाने के ऊपर बैठे थे। ಪಾಸ್ಟರ್ ಏನದು? पासवान जी वो क्या है? ಎಣ್ಣೆ. तेल। ಅವ್ರ ಭೂಮಿಯಲ್ಲಿ उनके भूमि ಅವ್ರ में, ಸಮುದ್ರದಲ್ಲಿ उनके समंदर में ಇಷ್ಟು ಎಣ್ಣೆ ಇದೆ ಅಂತ ಗೊತ್ತೇ ಇರಲಿಲ್ಲ ಅವ್ರಿಗೆ. इतना तेल है कि वो ಯಾವ जानते ही ದಿನ नहीं थे। ಎಣ್ಣೆ ಸಿಕ್ತು ನೋಡಿ. जिस दिन तेल मिला ಯಾವ देखिए, ಇವತ್ತು ದೋಚ್ತಾರಾ? ಇಲ್ಲ. अब वो लूटेंगे नहीं। ಇವತ್ತಲ್ಲಿ ಯಾರು ಲುಟೇರ ಇಲ್ಲ. अब वहाँ पर कोई लुटेरे ಯಾವ नहीं है, ದಾಡಕೋರ್ ಇಲ್ಲ ಅಲ್ಲಿ ಇವತ್ತು. वहाँ पर कोई भी आदमखोर नहीं है। ಯಾಕೆ? क्यों? ಯಾಕಂದ್ರೆ क्योंकि ಯಾವ ದಿನ ಎಣ್ಣೆ ಸಿಕ್ತು ನೋಡಿ, जिस दिन तेल मिला, ಅಯ್ಯಯ್ಯಯ್ಯಯ್ಯಯ್ಯ ಲೋಕದಲ್ಲಿ ಎಲ್ಲರಿಗಿಂತ ಐಶ್ವರ್ಯವಂತರಾದ್ರು. दुनिया में सबसे अमीर वो बन गए। ಇವತ್ತೆಲ್ಲರೂ आज सब लोग ದುಡ್ಡಿರೋರು पैसे वाले लोग ಬಂಗಾರ ತಗೊಳ್ಬೇಕಂದ್ರೆ ದುಬೈಯಿಂದ ತಗೊಳ್ಬೇಕಂತ ದುಬೈ ತಗೊಳಕ್ ಹೋಗ್ತಾರೆ. सोना लेना है तो दुबई से लेना है, क्योंकि दुबई से लेने वो जाते हैं। ಒಂದ್ ಉಂಗ್ರ एक अंगूठी, ಈಗ ಯಾವ್ದು ಇಲ್ಲ ಇದ್ದಾಗ ಹೇಳ್ತೀನಿ. अब कुछ नहीं है, जब था मैं बताता ಏನೋ हूँ। ಅಲ್ಲಿ ಹೋಗಿ ಕೇಳಿದ್ವಿ. वहाँ पर जाकर हमने ಇಲ್ಲಿ पूछा, ನಾನು 24 ಕ್ಯಾರೆಟ್ಸ್ ಮಾಡಿಸಿರೋದು यहाँ पर 24 कैरेट जो मैंने बनवाया था, ಏನೋ ಒಳ್ಳೇದು. अच्छा वाला, ಅಲ್ಲಿ ಹೋಗಿ ಅವ್ರಿಗೆ ಇದನ್ನ ಚೆಕ್ ಮಾಡಿ ಹೇಳಿ ಅಂತ ಕೊಟ್ವಿ. वहाँ पर जाकर इसे चेक कीजिए कि ಅವ್ರು मैंने ಚೆಕ್ दिया। ಮಾಡಿ ಹೇಳಿದ್ರು ಇದು 23 ಕ್ಯಾರೆಟ್ ಅಂತ. वो चेक कर उन्होंने कहा ये 23 कैरेट ಇಲ್ಲಿ ನಮಗೆ है। 24, यहाँ पर हमारे लिए 24, ಅಲ್ಲಿ ಜುಜುಬಿ 23 ಅದು. वहाँ पर वो 23 है। ಬಂಗಾರದ ಖಜಾನೆ ಮೇಲೆ ಕೂತ್ಕೊಂಡ್ರು ಅಂತ ಗೊತ್ತಿರ್ಲಿಲ್ಲ. सोने के खजाने के ऊपर वो बैठे हैं कि ಯಾವ ದಿನ ಎಣ್ಣೆ ಇದೆ ಅಂತ ಗೊತ್ತಾಯ್ತು ನೋಡಿ. जिस दिन तेल है कि उन्हें पता चला। ಅಮೆರಿಕ देखिए, ಫ್ರೆಂಡ್ ಆಯ್ತು, अमेरिका उसका दोस्त ಭಾರತ बन गया, ಫ್ರೆಂಡ್ ಆಯ್ತು, ಭಾರತ ಫ್ರೆಂಡ್ ಆಯ್ತು, भारत उसका दोस्त बन गया, ಎಲ್ಲರೂ ಫ್ರೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು. सब उसके दोस्त बनने लगे। ಇವತ್ತು आज ಲೋಕದಲ್ಲಿ ಸಿಗದಂತ ಕಾರುಗಳು ಅಲ್ಲಿ ಸಿಗ್ತದೆ. दुनिया में कार ಹೌದಲ್ಲ? तो नहीं मिलते, आज वहाँ ಕೇಳ್ತಾ पर ಇದ್ದೀರಾ मिलते ಇಲ್ಲ? हैं। आप सुन रहे हो? ನೀವು सुनिए, ಕ್ರೈಸ್ತರ आप मसीह लोग ಹಾಗಿದ್ರೆ हैं, ನಿಮಗೆ ಅರಿವಿಲ್ಲ ऐसे है तो आप जानते नहीं हो। ಬಂಗಾರದ ಖಜಾನೆ ಮೇಲೆ ಕೂತ್ಕೊಂಡಿದ್ದೀರಾ ಅಂತ. सोने के खजाने के ऊपर आप बैठे हो। ನಂಬಿಕೆ, विश्वास, ಯಾರಾದ್ರೂ ನಂಬಿಕೆ, कहिए विश्वास। ನಂಬಿಕೆ ಬೇಕು ಕಲಿಬೇಕಂತೀರಾ? ಕೇಳಿ, विश्वास के बारे में सीखेंगे, सुनिए। ನಿಮಗೆ ಅರಿವೇ ಇಲ್ಲ. आप जानते ही नहीं हो, ನೀವು ಬಂಗಾರದ ಖಜಾನೆ ಮೇಲೆ ಕೂತ್ಕೊಂಡಿದ್ದೀರಾ ಅಂತ. आप सोने के खजाने के ऊपर बैठे हो के ಒಂದು ವೇಳೆ अगर ಯೂದ 20 ಪ್ರಕಾರ यूदा 20वें वचन के प्रकार ನೀವು ಆ ಖಜಾನೆಯನ್ನ ಕೋರಲರ ಬಲ 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 ಅಂತ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ अगर उस खजाने को अन्य भाषा से आप काटने लगेंगे तो ಇದ್ದಂಗೆ ನೀವಿರೋದಿಲ್ಲ. जैसे आप है वैसे आप नहीं रहेंगे, ಇದ್ದಂಗೆ ನೀವಿರೋದಿಲ್ಲ ಅಂದೆ. जैसे आप है वैसे नहीं ನಾನು रहेंगे। ಅದಕ್ಕೆ ಜೀವಂತ ಸಾಕ್ಷಿಯಾಗಿದ್ದೀನಿ ನಿಮ್ಮ ಮುಂದೆ. मैं उसके लिए जिंदा गवाही हूँ आपके ಇದು सामने। ಆದ್ರೂ ಇದು ಪ್ರಾರಂಭವೇ. लेकिन फिर भी ये प्रारंभ ही है। ಅರ್ಥ ಆದ್ರೂ ಒಂದ್ಸರಿ ಆಮೇನ್ ಅಂತ ಹೇಳಿ, अगर समझ आ रहा है तो एक बार ಅರ್ಥ आमीन ಆದ್ರೂ आप ಒಂದ್ಸರಿ कहिए। ಸ್ತೋತ್ರ ಅಂತ ಹೇಳಿ. एक बार ಇವನು यह ಸತತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. निरंतर रीति से प्रार्थना कर रहा है। ಪೇತ್ರನು ಯಹೂದ್ಯನು. पेत्रुस जो यहूदी है, ಆಮೇನ್. आमेन। ಈಗ ಯಾರಿಗೆ ಸೇವೆ ಮಾಡ್ಬೇಕು? अब कौन किसका सेवा करना है? ಈಗ ನಮ್ಮ ಇಬ್ಬರಿಗೂ अब हम दोनों को, ಈಗ ನೋಡಿ, अब देखिए, ಈ ಕರ್ನಲಿಸ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. अब कुर्नेलियुस प्रार्थना कर रहा है, ಪೇತ್ರನು पेत्रुस ಪ್ರಾರ್ಥನೆ ಮಾಡ್ತಾ ಇದ್ದಾನೆ. प्रार्थना कर रहा है। ಯಾರಾದ್ರೂ ಹೇಳ್ರಿ ಪ್ರಾರ್ಥನೆ कोई ಅಂತ. तो कहिए प्रार्थना, ಯಾರಾದ್ರೂ ಪ್ರಾರ್ಥನೆ ಅಂತ कोई तो ಹೇಳ್ತಾರೆ. कहिए प्रार्थना। ಆಮೇನ್. आमेन। ನಿನಗೆ ನಂಬಿಕೆ ಇದ್ರೆ अगर आपको विश्वास है ನೀನ್ तो ಪ್ರಾರ್ಥನೆ ಬಿಡೋದಿಲ್ಲ. आप प्रार्थना नहीं छोड़ेंगे। ಆಮೇನ್. आमेन। ಆಮೇನ್. ಆಮೇನ್. ನಿನಗೆ ನಂಬಿಕೆ ಇದ್ರೆ अगर आपको विश्वास ನೀನ್ है ಪ್ರಾರ್ಥನೆ तो ಬಿಡೋದಿಲ್ಲ. आप प्रार्थना नहीं ಈಗ छोड़ेंगे। ನಾವಿಬ್ರು ಇದ್ದೀವಿ ಇಲ್ಲಿ. अब हम दोनों यहाँ पर हैं, ನಾವಿಬ್ರು ಇಲ್ಲಿದ್ದೀವಿ. हम दोनों यहाँ पर ಇವನು हैं। ಕರ್ನೋಲೆಸ್ಸನು. ये कुर्नेलियुस है, ಆಮೇಲೆ ಬೇಡ ಬೇಡ ಇಲ್ಲಿ ಕೂತ್ಕೋ, ಇಲ್ಲಿ ಬಾ, ಇದ್ರ ಮೇಲೆ ಕೂತ್ಕೋ, ಇಲ್ಲಿ ಬಾ, ಇದ್ರ ಕೂತ್ಕೋ, ಅಲ್ಲಿ ಕೂತ್ಕೋ. ಇವನು ಕರ್ನೋಲೆಸ್ಸನು ये कुर्नेलियुस ಪ್ರಾರ್ಥನೆ है, ಮಾಡಿ, ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ये प्रार्थना कर रहा ಇಲ್ಲಿ है। ಇಲ್ಲಿ ಕೈ ಜೋಡಿಸಲು ಪ್ರಾರ್ಥನೆ ಮಾಡಕ್ ಕೂತ್ಕೋ, ಮಾಡಬೇಡ, ಮಾಡು ಹಂಗೆ ತೋರಿಸ್. ಇಲ್ಲಿ ಪೇತ್ರನು. और यहाँ पर पेत्रुस है, ಹೇಳ್ರಿ ಪ್ರಾರ್ಥನೆ. कहिए प्रार्थना। ನಂಬಿಕೆಯ ಒಬ್ಬ ತಮ್ಮನ ಹೆಸರೇನು? विश्वास के एक भाई का नाम क्या है? ಆಸಕ್ತಿ ಜೊತೆಗೆ ಇನ್ನೊಬ್ಬ ಸಹೋದರನಿಂದ ಅವನ ಹೆಸರು ಪ್ರಾರ್ಥನೆ. तड़प के साथ और ನಂಬಿಕೆ, एक भाई है, उसका नाम ನಂಬಿಕೆ, प्रार्थना। विश्वास, ಆಸಕ್ತಿಯ ಪ್ರಾರ್ಥನೆ. तड़प का प्रार्थना, ಆಸಕ್ತಿಯ ಪ್ರಾರ್ಥನೆ ಅವಳಿ ಜವಳಿ ಇವು. तड़प ಹೇಳ್ರಿ का ಆಸಕ್ತಿ प्रार्थना। ये ಪ್ರಾರ್ಥನೆ. ಇಬ್ರು ತಂಗಿಯರ ಹೆಸರಲ್ಲ ಇವು. ये दो बहनों का नाम नहीं है। ಆಸಕ್ತಿ, ಗಟ್ಟಿ ಹೇಳಿ. जोर से कहिए। ಇವರಿಬ್ರು ಅವಳಿ ಜವಳಿ ಇವರು. ये दोनों जुड़वा है। ಇವ್ರಿಗೆ ಹಿರಿಯ ಅಣ್ಣ ಯಾರು? इसमें बड़ा भाई कौन है? ನಂಬಿಕೆ. विश्वास। ಆಮೇನ್.
ಗಟ್ಟಿಯಾಗಿ ಹೇಳ್ತೀರಾ? उससे कहेंगे ಆಮೆನ್. आमेन। ಇಲ್ಲಿ ಪೇತ್ರನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. यहाँ पर पेतरुस प्रार्थना कर रहा ಅವನಿಗೆ है। ಊಟದ ಮೇಲೆ ಲಕ್ಷ್ಯ ಇಲ್ಲ, उसको खाने पर लक्ष्य नहीं ನಂಬಿಕೆ है, ಊಟದ ಮೇಲೆ ಲಕ್ಷ್ಯ ಇಡೋದಿಲ್ಲ. विश्वास खाने पर लक्ष्य नहीं रखता। ಕೇಳ್ತಾ ಇದ್ದೀರಾ? आप सुन रहे हो? ಪೇತ್ರನ್ ಇಲ್ಲಿ ಪ್ರಾರ್ಥನೆ ಮಾಡ್ತಾ पेतरुस ಇದ್ದಾನೆ. यहाँ पर प्रार्थना कर ನಾನು रहा ನಿಮಗೆ है। ಹೇಳ್ತೀನಿ. मैं आपसे कहता हूँ, ರೀ सुनिए ಸಹೋದರ ಸಹೋದರಿ, मेरा भाई मेरे ಎಂಥ बहन, ಬಂಗಾರದ ಗಣಿ ಮೇಲೆ ಕುಂತಿದ್ಯನ್ನ ನೀನು ಅರಿವಿಗೆ ಬರಬೇಕು. किस तरीके के सोने के खजाने के ऊपर आप बैठे हो आपको ಯು ಆರ್ जानना है। ಸಿಟ್ಟಿಂಗ್ ಆನ್ ಅ ಗೋಲ್ಡ್ ಮೈನ್ आप सोने के खजाने के ऊपर बैठे हो ಅಂಡ್ ದಟ್ ಮೈನ್ ಇಸ್ ಕಾಲ್ಡ್ ಫೇತ್. ಆ ಗಣಿಗೆ ನಂಬಿಕೆ ಅಂತ ಹೆಸರು. और वह खजाना का नाम विश्वास ನೀನ್ है। ಇದ್ದಂಗೆ ಇರೋದಿಲ್ಲ. आप जैसे है वैसे नहीं ಸೈತಾನ रहेंगे। ಅವರಿಂದ ಕದ್ದುಕೊಂಡು ಹೋಗ್ಲಿಕ್ಕೆ ಬಂದ. शैतान उनसे चुराने के लिए वो ಹೆಂಗಾದ್ರೂ ले ಮಾಡಿ ಆ आया। ಮನೆ ಖಾಲಿ ಮಾಡಿಸ್ಬೇಕಂದ. कैसे भी उनका घर खाली करने के ಆದ್ರೆ लिए वो देख ನೀವು रहा था, लेकिन आप लोग, ಹೋರಾಟಗಾರರ ಜೊತೆಗಿದ್ರೆ ನೀವು ಹೋರಾಟಗಾರರಾಗ್ತೀರಾ. आप लड़ाई करने वालों के साथ रहेंगे तो आप भी वैसे ही बनेंगे। ಸೋತ್ ಹೋದವ್ರ ಜೊತೆ ಕೂಡಿದ್ರೆ हारने वाले लोगों के ನೀವು साथ सोत होगोर मिलेंगे, ಆಗ್ತೀರಾ. तो आप भी हारने वाले बन जाएंगे। ಆಮೆನ್ ಆಮೆನ್. ಆಮೆನ್ ಆಮೆನ್. ಆಮೆನ್ ಆಮೆನ್. 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 ಈಗ ನನಗೆ ಈಗ ಯಾರಿಗೋ अब किसी को तो ಪಾಸ್ಟರ್ ಪ್ರಕಾಶ್ ಅವ್ರ ಮನೆಗೆ पास्टर प्रकाश के घर ಒಂದು को ಸುದ್ದಿ ಕಳಿಸಬೇಕಾಗಿದೆ. एक खबर भेजना है। ಕೇಳ್ತಾ ಇದ್ದೀರಾ? आप सुन रहे ಒಂದು हैं? ಸುದ್ದಿ ಕಳಿಸಬೇಕಾಗಿದೆ. एक खबर भेजना है। ಆಮೆನ್ आमेन। ನೀವು ಇವನನ್ನ ಈಗ ನೋಹ ಇದು ಕರ್ನೋಲೆಸ್ ಅಲ್ಲ ನೋಹ. अब ये नोहा है। ಇವನನ್ನ ಕಳಿಸ್ತಿರೋ ನನ್ನನ್ನು ಕಳಿಸ್ತಿರೋ? आप उसे भेजेंगे या मुझे भेजेंगे? ಪ್ರಕಾಶ್ ಅವ್ರ ಮನೆ ಕೆಲಸ ಹೇಳಲಿಕ್ಕೆ पास्टर प्रकाश ಪ್ರಕಾಶ್ के घर ಅವ್ರಿಗೆ में ಏನೋ काम- ಸುದ್ದಿ ಹೇಳ್ಬೇಕು. प्रकाश उनको कुछ तो बोलना है। ನಾನು ಇದ್ದೀನಿ, ಅವನು ಇದ್ದಾನೆ. मैं भी हूँ और वो भी है। ಕಳಿಸೋರು ನೀವು. भेजने वाले आप हो। ಯಾರನ್ನ ಕಳಿಸ್ತೀರಾ? आप किसको भेजेंगे? ಪಾಸ್ಟ್ರೇ पासवान ಒಂದ್ जी, ಸಣ್ಣ ಹೆಲ್ಪ್ ಆಗ್ಬೇಕಿತ್ತು. एक छोटा सा मदद ಸ್ವಲ್ಪ चाहिए ಪಾಸ್ಟರ್ था। ಪ್ರಕಾಶ್ ಅವ್ರ ಮನೆಗೆ ಹೋಗಿ ಒಂದು ಕೋಳಿ ತಂದು ಕೊಡಂದಿದೆ, ತಂದಿದಾರ ನೋಡ್ತೀರಾ ಪಾಸ್ಟರ್ ಅಂತೀರಾ? थोड़ा पास्टर प्रकाश के घर को जाके पूछिए कि उन्होंने हेलो? मुर्गा लाया या नहीं। ಅಂತೀರಾ? आप ऐसे कहेंगे? ಇಲ್ಲ ತಾನೆ? नहीं ना। ನೋಹಾಗ್ ಹೇಳ್ತಿರಲ್ಲ. नोहा को आप ನೋಹಾಗ್ कहेंगे ಏನಂತ ना? ಹೇಳ್ತೀರಾ? नोहा को आप क्या ಸಾಕಲ್ಲ. कहेंगे? ನೋಹಾಗ್ ಏನಂತ ಹೇಳ್ತೀರಾ? नोहा ಕೂತ್ಕೊಳ್ಳಿ. को आप क्या कहेंगे? ನೋಹಾ ನೋಹಾ, ಒಂದ್ ಸಣ್ಣ ಹೆಲ್ಪ್ ಮಾಡಪ್ಪ. एक थोड़ा सा मदद ಪ್ರಕಾಶ್ ಅಣ್ಣಾಗ್ करना। ಹೇಳಿದ್ದೆ, प्रकाश ನೀ को मैंने ಸುಮ್ಮನೆ ಹೋಗು, बताया था, तुम सिर्फ वहाँ पर ಅವ್ರೊಂದ್ जाओ, ಚೀಲ ಕೊಡ್ತಾರೆ ತಂದು ಕೊಡಪ್ಪ. वो एक थैली देंगे, ಆಯ್ತಾ? तुम ला कर ಯಾರು ಆ देना। ರೀತಿ ಅವನನ್ನು ಉಪಯೋಗಿಸಬೇಡಿ. कोई भी उस तरीके से उसे ಅವ್ರು इस्तेमाल ಸೇವೆಗೆ मत ಬಂದವರು, कीजिए। ಆಯ್ತಾ? वो सेवकाई के लिए आए हुए ಉದಾಹರಣೆ हैं। ಕೊಡ್ತಾ ಇದ್ದೀನಿ. सिर्फ उदाहरण दे रहा ಕೇಳ್ತಾ हूँ। ಇದ್ರೆ ಆಮೇನ್ ಅಂತ आप ಹೇಳಿ. सुन रहे तो आमेन आप कहिए। ಆಮೇನ್ ಅಂತ ಹೇಳಿ. आमेन आप कहिए। ಆಮೇನ್ ಅಂತ ಹೇಳಿ. ಹಾಲೆಲೂಯಾ ಹಾಲೆಲೂಯಾ. ಈಗ ದೇವರ ದೃಷ್ಟಿಯಲ್ಲಿ अब परमेश्वर की ನಾನು नजरों ಒಂದು में ಪ್ರಶ್ನೆ ಕೇಳ್ತೀನಿ. मैं आपको एक सवाल पूछूंगा। ಕರ್ನೋಲಿಯಸನ್ ಶ್ರೇಷ್ಠನಾ ಅಥವಾ ಪೇತ್ರನ ಶ್ರೇಷ್ಠನಾ? कर्नोलुस श्रेष्ठ है या फिर पेतरुस श्रेष्ठ ಯಾರಾದ್ರೂ ಉತ್ತರ है? ಕೊಡಬೇಕು. कोई तो उत्तर ದಿಸ್ ಇಸ್ दीजिए। ಕ್ರೇಜಿ. ये बहुत ದಿಸ್ ಇಸ್ ರಿಯಲಿ बात- ಕ್ರೇಜಿ. ये सही में ದೇವರ बात ಸೇವೆ, है। ದೇವರ ದೃಷ್ಟಿಯಲ್ಲಿ परमेश्वर के नजरों में ಪೇತ್ರನ ಶ್ರೇಷ್ಠನಾ? पेतरुस श्रेष्ठ है कर्नोलियसन श्रेष्ठ या फिर है। कुर्नोलिस श्रेष्ठ है? ಪೇತ್ರ ನೀರಿನ ಮೇಲೆ ನಡೆದ್ನಾ? पेतरुस से पानी पर चला ಕರ್ನೋಲಿಯಸನ್ ನೀರಿನ ಮೇಲೆ ನಡೆದ್ನಾ? या फिर कुर्नोलिस पानी पर चला? ಪೇತ್ರನು ಪಂಚಾಶತ್ತಮ ದಿನದಲ್ಲಿದ್ನಾ? ಕರ್ನೋಲಿಯಸನ್ ಪಂಚಾಶತ್ತಮ ದಿನದಲ್ಲಿದ್ನಾ? पेतरुस 50 के दिन में था या फिर कुर्नोलुस था? ದೇವರು ದೂತನನ್ನ ಕಳಿಸಿದ್ದೆ ಆದ್ರೆ परमेश्वर ने दूत को भेजा ही है। ಯಾರು ಆತನ ದೃಷ್ಟಿಯಲ್ಲಿ ಸೇವಕರು? कौन परमेश्वर के नजरों में सेवक ಪೇತ್ರನು, है? पेतरुस ಅಪೊಸ್ತಲನು, वो एक प्रेरित है ಕರ್ನೋಲಿಯಸನು और कर्नोलुस ನಂಬಿಕೆ ಇಟ್ಟುವ ಅನ್ಯನು. विश्वास ಏ, 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 में ಏ, अन्य ಏ, है। ಏ, ಏ, ಎಂತ ಇಂಟ್ರೆಸ್ಟಿಂಗ್ ಇದು, दिलचस्प ಎಂತ है। ಇಂಟ್ರೆಸ್ಟಿಂಗ್ ಇದು. इतना दिलचस्प ದೇವದೂತನ है। ಕರ್ನೋಲಿಯಸನ ಮಳೆಗೆ ಬಂದು देवदूत कुर्नोलुस में के ಎಲೆ घर ನಾಯಿ ಅನ್ಲಿಲ್ಲ ರೀ. एक कुत्ता के उसने ಯಹೂದ್ಯರು बुलाया। ಎಲೆ ನಾಯಿ ಅನ್ನುವಾಗ यहूदियों को जब एक कुत्ता कहते हैं, ದೇವದೂತನು ಬಂದು देवदूत आकर ಅವನ ಅನ್ಯ ದೇಶದ ನಾಮವನ್ನ, ಅನ್ಯ ದೇಶದ ಅನ್ಯ ಹೆಸರನ್ನ, अन्य देश के अन्य नाम को, ಅಂದರೆ का मतलब ಒಬ್ಬ ದೇವದೂತನು एक देवदूत ಯಹೂದ್ಯರ ಹೆಸರನ್ನ यहूदियों के नाम को ಸರಳವಾಗಿ ಅಂತಾನೆ. आसान तरीके से कह सकते ಯಾಕೆ? हैं। क्यों? ಅದು ಸುನ್ನತಿಯ ಹೆಸರು. वो खतना किया गया नाम ಆದ್ರೆ है, ಇದು लेकिन यह ಸುನ್ನತಿ ಇಲ್ಲದ ಹೆಸರು. बिना खतने का नाम है, ಅಬ್ರಹಾಮನ್ ಇಲ್ಲದ ಹೆಸರು. बिना अब्राहम का नाम वो है। ಆದರೂ ದೇವದೂತನು लेकिन फिर भी देवदूत ಬಾಯಿ ತುಂಬಾ, मुंह में भर कर, ಬಾಯಿ ತುಂಬಾ कान में भर कर, ಕರ್ನೋಲಿಯಸನೇ, कुर्नोलुस ಯಾಕೆ? क्यों? ನಂಬಿಕೆ. विश्वास। ಯಾರಾದ್ರೂ ನಂಬಿಕೆ ಅಂತ ಹೇಳ್ತೀರಾ? तो विश्वास आप ಇವತ್ತು कहेंगे। ನಿಮ್ಮ ಪ್ರಾರ್ಥನೆಗೆ ಕಾರಣ ಏನು ಗೊತ್ತಾ? प्रार्थना का कारण ಇವತ್ತು क्या ನಿಮ್ಮ है? आप ಪ್ರಾರ್ಥನೆಗೆ जानते हो? ಕಾರಣ ಏನು ಗೊತ್ತಾ? आज आपके प्रार्थना का ನೀವು कारण क्या है? ಇಟ್ಟಿರುವ आप जानते हो? ನಂಬಿಕೆ. जो विश्वास आपने रखा है, ಬಾಯಿ ತುಂಬಾ जबान में भर कर, ಕರ್ನೋಲಿಯಸನೇ, कुर्नोलुस ಏನ್ ಹೇಳ್ಬೇಕಿತ್ತು ಅವನು? क्या कहना था उसे? ನಿನಗೆ ನಾನು ಬೇಕಲ್ಲ, तुझे मैं चाहिए ನಿನಗೆ ना, ನನ್ನ ದೇವರು ಬೇಕು ತಾನೆ? तुम्हें मेरा परमेश्वर चाहिए ಒಂದು ना। ಕೆಲಸ ಮಾಡು, एक काम करो, ನೀನು ಸೆಂಚುರಿಯನ್ನು, तुम एक सूबेदार हो, ನಿನ್ನ ಹತ್ರ ದುಡ್ಡಿದೆ, तुम्हारे पास पैसा है,
ನಿನ್ನ ಹತ್ರ ರಥಗಳಿದೆ, तुम्हारे पास रथ है, ನೀನು ನಿನ್ನ ಪರಿವಾರವನ್ನ ತಗೊಂಡು तू तुम्हारे परिवार को लेकर ಯೊಪ್ಪಕ್ಕೆ ಹೋಗ್ಬೇಕು. योप्पा को जाना है, ಅಲ್ಲಿ ನನ್ನ ಸೇವಕನಿದ್ದಾನೆ, वहाँ पर मेरा दास है ಅವನು ನಿನಗೆ ಮಾತಾಡ್ತಾನೆ. और वो तुम्हारे साथ बात ಯಾರನ್ನ करेगा। ಕಳಿಸ್ಬೇಕು? किसको भेजना है? ಇಲ್ಲ, नहीं। ದೇವರ ಆತ್ಮನ ಏನ್ ಮಾಡ್ದ? पवित्र आत्मा ने क्या किया? ಕರ್ನೋಲಿಯಸ್ಸನೇ, कुरनेलियुस, ಒಂದು ಕೆಲಸ ಮಾಡು, एक काम करो, ನಿನ್ನಲ್ಲಿ ನಿನ್ನ ಸೇವಕರನ್ನ तुम्हारे दासों को ಯೊಪ್ಪಗೆ ಕಳಿಸು. योप्पा में भेजना। ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहा है? ಯೊಪ್ಪದಲ್ಲಿ ಯಾರಿದ್ದಾರೆ? योप्पा में कौन है? ಅಪೊಸ್ತಲನಿದ್ದಾನೆ, अपोस्तल है, ಪೇತ್ರನಿದ್ದಾನೆ. पेत्रुस है। ಪೇತ್ರನ್ ಏನ್ ಮಾಡ್ತಾ ಇದ್ದಾನೆ? पेत्रुस क्या कर रहा ಆ है? 15 ನಿಮಿಷವಾದ್ರೂ ಪ್ರಾರ್ಥನೆ, वह 15 मिनट की ಪ್ರಾರ್ಥನೆ. प्रार्थना, ಆ 20 ನಿಮಿಷ वह 20 मिनट ಪ್ರಾರ್ಥನೆ, प्रार्थना, ಪ್ರಾರ್ಥನೆ. प्रार्थना, ಪ್ರಾರ್ಥನೆಯಲ್ಲಿರ್ರಿ. प्रार्थना में रहिएगा। ದೇವದೂತರು ಬರ್ಬೇಕಂದ್ರೆ, देवदूत आना है ನಿನ್ನ तो, ತೊಂದರೆಗೆ ದೇವದೂತರು ಬರ್ಬೇಕಂದ್ರೆ आपकी तकलीफ में देवदूत आना है ಪ್ರಾರ್ಥನೆಯಲ್ಲಿರ್ರಿ, तो, आप प्रार्थना में ಆತನ रहिएगा, ಸನ್ನಿಧಿಯಲ್ಲಿರ್ರಿ. उनकी उपस्थिति में रहिए, ನಂಬಿಕೆ ಬೆಳೆಯುತ್ತೆ. विश्वास बढ़ेगा। ಆಮೆನ್, आमेन, ಆಮೆನ್. आमेन। ಕರ್ನೋಲಿಯಸ್ಸನಿಗೆ ಹೋಗಂತ ಹೇಳಿಲ್ಲ ಅವನು, कुरनेलियुस को जाने के लिए नहीं कहा, ಪೇತ್ರನಿಗೆ ಹೇಳ್ತಾ ಇದ್ದಾನೆ. लेकिन पेत्रुस से कह रहा है। ಪೇತ್ರನಿಗೆ ದರ್ಶನ ಉಂಟಾಯ್ತು, पेत्रुस को एक दर्शन मिला, ಪೇತ್ರನಿಗೆ ದರ್ಶನ ಉಂಟಾಯ್ತು. पेत्रुस को एक दर्शन मिला। ಏನ್ ನೋಡ್ತಾ ಇದ್ದಾನೆ? वो क्या देख रहा ಒಂದು है? ದೊಡ್ಡ ಜಮಖಾನೆ ಅಂತ ಹೇಳ್ತೀವಲ್ಲ, ಜೋಳಿಗೆ, ದೊಡ್ಡ ಜೋಳಿಗೆ एक बड़ा सा झूला ಮೇಲಿಂದ ಇಳಿತು. ऊपर से नीचे ಅದರಲ್ಲಿ आया, ಎಲ್ಲಾ ರೀತಿಯ ಪಶು ಪಕ್ಷಿಗಳು. उसमें हर एक तरीके के पशु और पक्षी। ದೇವರ ಆತ್ಮನ ಹೇಳ್ದ, पवित्र आत्मा ने कहा, ಊಟ ಕಾಯಕತ್ತಿಯಲ್ಲ ನೀನು, खाने के लिए तुम इंतजार कोई कर रहे तिन्नु। हो, इसे काट कर खा लेना। ಪೇತ್ರನ್ ಹೇಳ್ದ, पेत्रुस ने कहा, ಸ್ವಾಮಿ परमेश्वर, ಅಶುದ್ಧವಾದದ್ದನ್ನ अशुद्ध चीजों ನಾನು को ತಿಂದಿಲ್ಲ. मैंने नहीं खाया ಏನದು है। ಅಶುದ್ಧ? अशुद्ध क्या ಯಹೂದ್ಯರಿಗೆ है? यहूदी लोगों को ಗೊರಸು ಸೀಳದೆ ಇರುವಂತ ಪ್ರಾಣಿ, नाखून रहने वाला प्राणी, ಅಥವಾ या फिर ಮೀನಿನಲ್ಲಿ ಕಿವಿರು, ಕಿವಿರು ಗೊತ್ತಾ? ಕಿವಿರು, ಗಿಲ್ಸ್, ಕಿವಿರುಗಳಿಲ್ಲದ ಪ್ರಾಣಿ मछली में यहाँ पर रहने वाले पंख रहने वाले प्राणी, ಅಶುದ್ಧವಾದದ್ದು. वो अशुद्ध प्राणी ಉದಾಹರಣೆಗೆ है। उदाहरण के लिए ಈ ಪ್ರಾನ್ಸ್, प्रॉन्स, ಕನ್ನಡದಲ್ಲಿ ಪ್ರಾನ್ಸ್ ಅಂದ್ರೆ ಗೊತ್ತಾಗತ್ತಲ್ಲ, ಅಥವಾ ಏಡಿ, ಇದೆಲ್ಲ ಅಶುದ್ಧ. ಲಾಬ್ಸ್ಟರ್, ಲಾಬ್ಸ್ಟರ್, लॉबस्टर, ದ ವರ್ಲ್ಡ್ಸ್ ಡೆಲಿಕಸಿ, ಲಾಬ್ಸ್ಟರ್, लॉबस्टर, ಇದೆಲ್ಲ ಅಶುದ್ಧ. ये सब अशुद्ध ಯಾಕೆ? है। क्यों? ಅವಕ್ಕೆ ಕಿವಿರಿಲ್ಲ, उसको यहाँ पर पंख गिल्स नहीं नहीं है, है। गिल्स नहीं है। ಆ ಕಿವಿರು ಅಂದ್ರೆ ಮೀನು ಬಾಯಿಂದ ಅಂತ ನೀರು ತಗೊಳ್ತದೆ, ಹಿಂದಿಂದ ಬಿಡ್ತದಲ್ಲ ಇಲ್ಲಿಂದ, ಅದಿಲ್ಲ. वो गिल्स उसे नहीं है, ಅಲ್ಲಿ ಲಾಬ್ಸ್ಟರ್ ಇದೆ. वहाँ लॉबस्टर है। ಇವನ್ ಹೇಳ್ತಾನೆ, ये कहता ಅದ್ರ है, ಮೇಲೆ ಪೇತ್ರ ಯಾರು? उसके ऊपर पेत्रुस कौन है? ಬೆಸ್ತನು. वो एक मछुआरा ಒಂದು है। ಲಾಬ್ಸ್ಟರ್ ಕಿಮ್ಮತ್ ಅವನಿಗೆ ಗೊತ್ತೈತೆ. एक लॉबस्टर का कीमत वो जानता ಇವತ್ತು है। ಗೋವಾದಲ್ಲಿ ನೀವು ತಿನ್ಲಿಕ್ಕೆ ಹೋದ್ರೆ ಹೋಟೆಲ್ ಅಲ್ಲಿ आज गोवा के होटल में आप खाने जाएंगे ಒಂದು तो ಲಾಬ್ಸ್ಟರ್ಗೆ एक लॉबस्टर को 2,000 ರೂಪಾಯಿ, 2,000 रुपए, ಕೆಲವೊಂದು ಹೋಟೆಲ್ 2,500. एक एक होटल में 1,500, ಒಂದೇ ಒಂದು ಲಾಬ್ಸ್ಟರ್ಗೆ ಅದ್ರ ಸೈಜ್ ಮೇಲೆ एक एक लॉबस्टर उसके साइज ಇವನಿಗೆ के ಗೊತ್ತಿದೆ ऊपर ರೇಟ್. ये रेट जानता ಆದ್ರೆ ಒಬ್ಬ है। ಯಹೂದ್ಯ ನೋಡಿ ಏನ್ ಹೇಳ್ತಾನೆ, लेकिन एक यहूदी देखिए क्या ಸರ್ कहता है, श्रीमान ಏನ್ ಹೇಳ್ತೀರಾ ನೀವು? आप क्या कह रहे ನನ್ನ हो? ಜೀವನದಲ್ಲಿ ಅಶುದ್ಧವಾದದನ್ನ ತಿಂದಿದ್ದಿಲ್ಲ ನಾನು. मेरी जिंदगी में ही अशुद्ध चीजों को मैंने नहीं खाया है। ಈಗ ನೀವು ತಿನ್ನೋದು ಬಿಡಬೇಡಿ. अब आप खाना मत छोड़ ಯೇಸು ಸ್ವಾಮಿ दीजिए। ನಮ್ಮ ಅದನ್ನೆಲ್ಲ ಶುದ್ಧೀಕರಿಸಿದಾನೆ. यीशु मसीह ने उस सब ಈಗ चीजों ಏನ್ को शुद्ध ತಿನ್ನೋದು ಅದ್ರ किया ಮೇಲೆ है। ಹೋಗ್ತಾ ಇಲ್ಲ ನಾವು. अब खाने के ऊपर ನಾನು हम नहीं जा ಮುಟ್ಟೋದಿಲ್ಲ रहे हैं। ಅಂದ. मैं नहीं छूंगा क्योंकि उन्होंने कहा। ಇಮಿಡಿಯೇಟ್ಲಿ ದೇವರ ಆತ್ಮನ ಹೇಳ್ತಾನೆ, उसी ಕೇಳಿ क्षण ಕೇಳಿ ಕೇಳಿ पवित्र ಕೇಳಿ. आत्मा कहता है, सुनिए ಏನ್ ಹೇಳ್ತಾನೆ? इसे। वो क्या कहता है? ನಾನು ಶುದ್ಧೀಕರಿಸಿದ್ದನ್ನ मैंने जो ನೀನು शुद्ध किया ಅಶುದ್ಧವೆಂಬುದಾಗಿ ಕರೆಯಬೇಡ. तुम अशुद्ध से मत बुलाना। ಏನ್ ಶುದ್ಧೀಕರಿಸ್ತಾಗಿದ್ರೆ ऐसा है तो क्या ಅಂದ್ರೆ शुद्ध उन्होंने किया? ಕರ್ನೋಲಿಯಸ್ಸನ್ ಬಗ್ಗೆ ಮಾತಾಡ್ತಾ ಇದ್ದಾನೆ. यहाँ पर कुरनेलियुस के बारे में वो ಏನ್ बात कर रहे हैं। ಶುದ್ಧೀಕರಿಸ್ತಾವನನ್ನ? उसने क्या शुद्ध उसने ಇವನ किया? ಸುನ್ನತಿ ಇವನನ್ನ ಶುದ್ಧೀಕರಿಸಲಿಲ್ಲ, इसके खतना ने इसे शुद्ध नहीं ಆದ್ರೆ ಇವನ किया, ನಂಬಿಕೆ ಇವನನ್ನ ಶುದ್ಧೀಕರಿಸ. लेकिन इसके विश्वास ने इसे शुद्ध किया। ನಿಮ್ಮ ಸಂಬಂಧಿಕರು ನಿಮ್ಮನ್ನ ಏನಂತಾರೋ ನನಗೆ ಗೊತ್ತಿಲ್ಲ. आपके रिश्तेदार आपको क्या कहते हैं मैंने ಅಯ್ಯೋ ನಮ್ಮಲ್ಲಿ ಕೆಲವು ನಮ್ಮ ಸಂಬಂಧಿಕರು हम में से हमारे थोड़े रिश्तेदार ತಂದೆ ಕಡೆನ ತಾಯಿ ಕಡೆನ ಅಂತ ಕೇಳಬೇಡಿ. पिता के ओर से माता के ओर से ಇಬ್ಬರಲ್ಲಿ मत ಒಬ್ಬರ पूछिए। ಕಡೆ दोनों में से ನಾವು एक जगह ಚಿಕ್ಕವರಿರುವಾಗ से। ಯವನಸ್ಥರಿರುವಾಗ जब हम छोटे थे, जब हम ಅವ್ರ जवान ಮನೆಗೆ थे, ಹೋದ್ರೆ उनके घर जाते थे ನಮ್ಮನ್ನ तो ತುಚ್ಛವಾಗಿ ನೋಡೋರು. हमें बहुत तुच्छ वो देखते ಯಾಕೆ? थे। क्यों? ನಮ್ಮಪ್ಪ ಕುಡಿಯೋನು, हमारे पिता पीते ನಮ್ಮ ಹತ್ರ थे, ಹೆಚ್ಚಿಗೆ ದುಡ್ಡು ಇರ್ತಿರ್ಲಿಲ್ಲ, हमारे पास ज्यादा पैसा ನಮ್ಮ ತಾಯಿ नहीं रहता, ತುಂಬಾ ಪರಿಶ್ರಮ ಪಡೋರು. हमारी माँ बहुत परिश्रम ಆದ್ರೆ ನಾನು करती ನಿಮಗೆ थी। ಹೇಳ್ತೀನಿ, लेकिन मैं कहता ಯಾರಾದ್ರೂ हूँ, ಹೇಳ್ರಿ ನಂಬಿಕೆ कोई ಅಂತ. तो कहिए विश्वास, ಸ್ವಲ್ಪ कहिए ಗಟ್ಟಿಯಾಗಿ ಹೇಳಿ ನಂಬಿಕೆ थोड़ा ಅಂತ. जोर से कहिए ಸ್ವಲ್ಪ विश्वास, ಗಟ್ಟಿಯಾಗಿ ಹೇಳ್ತೀರಾ ನಂಬಿಕೆ थोड़ा ಅಂತ. जोर से कहेंगे विश्वास। ಕರ್ನೋಲಿಯಸ್ಸನ್ನ ತುಚ್ಛವಾಗಿ ಕಂಡಂತ ಯಹೂದ್ಯರು कुरनेलियुस को तुच्छ देखने वाले यहूदी ಒಬ್ಬ लोग ದೇವದೂತನನ್ನ ಕಾಣುವಂತ ಸೌಭಾಗ್ಯ ಹೊಂದಲಿಲ್ಲ. एक देवदूत को देखने वाले सौभाग्य को ಇಲ್ಲಿ उन्होंने नहीं ದೇವರು पाया।
यहाँ पर परमेश्वर ಕರ್ನೋಲಿಯಸ್ಸನಿಗೆ ತೊಂದರೆ ಕೊಡ್ತಾ ಇಲ್ಲ. कुर्नेलियुस को तकलीफ नहीं दे रहे ನೀನು ಪ್ರಯಾಣ ಮಾಡಿ ಹೋಗಂತ ಹೇಳ್ತಾ ಇಲ್ಲ. तुम सफर करके जाना के नहीं कह रहे हैं, ಪೇತ್ರನಿಗೆ ಪ್ರಯಾಣ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ. लेकिन पेतरुस को सफर करने के लिए वो कह रहे हैं. ನಂಬಿಕೆ ಅರ್ಥ ಆಯ್ತಮ್ಮ? विश्वास आपको समझ आ रहा ಯಾಕೆ है? ಬಾಯಿ ಬಡ್ಕೊಳ್ತಾ ಇದ್ದೀನಿ ಇವುಗಳನ್ನ ಯೂಟ್ಯೂಬ್ ಮೇಲೆ ತಿರುಗಿ ನೋಡಿ ನಂಬಿಕೆ ಕಟ್ಕೊಳ್ರಿ ಅಂತ. क्यों मैं बार बार कह रहा हूँ यूट्यूब में देखकर ಎಲ್ಲಿ विश्वास ನಂಬಿಕೆ को ಇದೆಯೋ जहाँ पर विश्वास है ದೇವರಿಗೆ ಎಷ್ಟು ಗೌರವ ಅಂದ್ರೆ परमेश्वर इतना वहाँ पर गौरव ಕರ್ನೋಲಿಯಸ್ಸನ್ನ ಪೇತ್ರನ ಬಳಿಗೆ ಕಳಿಸೋದ್ ಬಿಟ್ಟು कुर्नेलियुस को पेतरुस के पास भेजना छोड़कर ನಂಬಿದವನ ಬಳಿಗೆ ತನ್ನ ಮುಖ್ಯ ಅಪೊಸ್ತಲನನ್ನ ಕಳಿಸ್ತಾ ಇದ್ದಾನೆ. जिसने विश्वास किया उसके पास अपने प्रामुख्य अपोस्तल को वे भेज रहा है. ಕೇಳಿದ್ರ ದೇವದೂತನ್ ಬಂದಿದ್ದಾನೆ. देवदूत वहाँ पर आया है. ನೀವೇನ್ ಅರ್ಥ ಮಾಡ್ಕೊಳ್ತಾ ಇದ್ರೆ ಗೊತ್ತಿಲ್ಲ. आप समझ रहे हो नहीं? मैं ನನಗೆ नहीं ಮಾತ್ರ जानता. ಇದು ಜೀವನವನ್ನೇ ಬದಲಾಯಿಸುವಂತ ಪ್ರಕಟಣೆ ನನಗಿದೆ. मुझे तो ये जिंदगी को बदलने वाला प्रकटीकरण ಪ್ರಾರ್ಥನೆ है. ಮಾಡ್ತಾ ಇದ್ರೆ प्रार्थना कर रहा है. ನಾನು ಹೇಳ್ತೀನಿ ನಿಮಗೆ, मैं कहता हूँ ಅಧಿಕಾರಗಳು अधिकार सारे अधिकार ಬರಬೇಕು आना ಅಂತ है. ನಮ್ से विश्वास का प्रार्थना जाग उठना ಇಲ್ಲಿ है. ಪೇತ್ರನಿಗೆ यहाँ पर पेतरुस ದೇವರ को ಆತ್ಮ ಹೇಳ್ತಾನೆ, पवित्र आत्मा कहता है ಇಬ್ಬರು ನಿನ್ನನ್ನು ಕೇಳಿಕೊಂಡು ಬರ್ತಾರೆ. दो लोग तुम्हें पूछते हुए आएंगे. ಯಾರು ಬರ್ಬೇಕಿತ್ತು? कौन आना था? ಕರ್ನೋಲಿಯಸ್ಸನ್ ಬರ್ಬೇಕಿತ್ತು. कुर्नेलियुस आना था. ಆದ್ರೆ ದೇವರು ಏನ್ ಹೇಳ್ತಾ ಇದ್ದಾನೆ? लेकिन परमेश्वर क्या कह रहे ನಿನ್ನ हैं? ಸೇವಕರನ್ನ ಕಳಿಸು. तुम्हारे दासों को ಅಡ್ರೆಸ್ भेजना. ಕೊಟ್ಟ, वहाँ पर विलास उसने दिया, ಹೆಸರು ಹೇಳ್ದ. नाम उसने बताया. ಸಿಮಿಯೋನನ ಮನೆಯಲ್ಲಿ सिमियोन के घर में ಪೇತ್ರನೊಬ್ಬನು ಇಳ್ಕೊಂಡಿದ್ದಾನೆ. पेतरुस नामक एक व्यक्ति है, ಅವನನ್ನ ಕರೆಸ್ಕೋ. उसे वहाँ पर बुलवा लेना. ಪೇತ್ರನ ಹೇಳ್ತಾ ಇದ್ದಾನೆ, पेतरुस से वो कह रहा है, ಎಷ್ಟು ಅದನ್ನ ಓದಿದ್ರೆ ನನ್ನ ತಲೆ ಇಷ್ಟು ಕೆಡ್ತದೆ. उसे पढ़ता हूँ तो दिमाग इतना खराब हो यूं जाता कहता है. है, इसे वो कहते हैं, ಅಪ್ಪ सुनो ಕರ್ನೋಲಿಯಸನೇ कुर्नेलियुस, ಸಿಮೋನನ ಮನೆಗೆ ಸೇವಕರನ್ನು ಕಳಿಸು. सिमियोन के घर में दासों को भेजना. ಪೇತ್ರನಂತ ಒಬ್ಬ ಇದಾನಲ್ಲಿ. पेतरुस नामक एक व्यक्ति वहाँ पर है. ನನ್ನ ಅಪೊಸ್ತಲ ಅಂತ ಹೇಳಿಲ್ಲ, ನನ್ನ ಸೇವಕ ಅಂತ ಹೇಳಿಲ್ಲ, ಪೇತ್ರನು ಅಂತ ಅಷ್ಟೇ ಹೇಳ್ದ. मेरा चेला मेरा सेवक के नहीं कहा, लेकिन ಇದೆಲ್ಲ पेतरुस सिर्फ उन्होंने ಇದೆಲ್ಲ कहा. ಸರ್ಟಿಫಿಕೇಟ್ ಹಣೆಗೆ ಹಚ್ಕೊಂಡು ಅಡ್ಡಾಡ್ತೀವಲ್ಲ ಬಿಷಪ್ ಅಂತ, ये सब सर्टिफिकेट माथे पर डालकर हम घूमते हैं ना, ಇದು बिशप ನಾವು कहते ಸೈನ್ हैं. ಹಾಕಿರೋದು. ಇದು ये हम साइन किया गया चीज है. ದೇವದೂತನು देवदूत ಕೇಳಿಸ್ಕೊಳ್ರಿ, जो सुन रहे हैं आप सुन ದೇವದೂತನು. लीजिए. देवदूत ನಿಮಗೆ ಆ ಬಿಷಪ್ ಅಪೊಸ್ತಲ ಅಂತ ಸರ್ಟಿಫಿಕೇಟ್ ಕೊಟ್ಟು ದೇವದೂತನು ಅಲ್ಲ. वो बिशप और अपोस्टल ದೇವದೂತನು देवदूत ने नहीं दिया. ದೇವದೂತನು देवदूत ಕರ್ನೋಲಿಯಸ್ಸನಿಗೆ कुर्नेलियुस को ಪೇತ್ರನ ವಿಳಾಸ ಕೊಡುವಾಗ पेतरुस का विलास ನನ್ನ जब दे रहे ಸೇವಕನು हैं, ಅನ್ಲಿಲ್ಲ, मेरा सेवक ನನ್ನ क्यों नहीं ಪ್ರವಾದಿಯೂ कहा? ಅನ್ಲಿಲ್ಲ, मेरा भविष्यवक्ता ನನ್ನ के नहीं ಅಪೊಸ್ತಲನೂ कहा? ಅನ್ಲಿಲ್ಲ. मेरा अपोस्टल ಸರಳವಾಗಿ नहीं ಹೇಳ್ತಾನೆ, कहा, वो सरल ಸಿಮಿಯೋನ आसान ಮನೆಯಲ್ಲಿ तरीके से, सिमियोन के घर में ಪೇತ್ರನೆಂಬವನು ಇಳ್ಕೊಂಡಿದ್ದಾನೆ. पेतरुस नामक एक व्यक्ति है. ಪೇತ್ರನೆಂಬವನು ಇಳ್ಕೊಂಡಿದ್ದಾನೆ. ಪೇತ್ರಸ್ ನಾಮಕ ಏನಾಗಿದ್ದೀವಿ ಅದು ಆಗಿರೋಣ್ರಿ. क्या हम है वो बनकर रहेंगे. ಯೇಸುವನ್ನ ಹೊರುವ ಕತ್ತಿ ಆಗಿದ್ದೀವಿ ಅಷ್ಟೇ ಸಾಕು ನಮ್ಮ ಸೌಭಾಗ್ಯಕ್ಕೆ. यीशु मसीह को उठाने वाले गधे हम है, उतना ही काफी हमारे सौभाग्य ಯಾಕೆ के ಇದೆಲ್ಲ लिए. ಉಳಿದ ಟೈಟಲ್ಗಳು ನಮಗೆ? क्यों ये सारे टाइटल हमारे सिर ಒಂದು पर? ಹಣೆ ನೋವು ಬಿಟ್ಟು ಹೋಗ್ಲಿಲ್ಲ, ಅದು ಸತ್ತವ್ರು ಹೇಳಿಲ್ಲ ಇನ್ನೂವರೆಗೂ. एक सिर दर्द नहीं गया, एक मुर्दा नहीं जी ಇವುಗಳನ್ನೆಲ್ಲ उठा अब ಕಟ್ಕೊಂಡು तक. ಏನ್ ಮಾಡೋದೈತೆ इन सारी ನಮಗೆ? चीजों को बांध कर क्या करना ಯಾರಾದ್ರೂ है? ಇಲ್ಲಿದ್ರೆ ಆಮೇನ್ ಅಂತ कोई ಹೇಳಿ. तो यहाँ पर है तो आमेन आप एक बार ಪೇತ್ರನಂತ कहिए. ಒಬ್ಬನಿದ್ದಾನೆ, पेतरुस नामक एक व्यक्ति ಅವನನ್ನ है. ಮನೆಗೆ ಹೋಗಿ ಹುಡುಕಿ ನೋಡಿ ನೀವು. वहाँ पर घर जाकर ढूंढ ಅವನನ್ನ कर ಕರೆಸು. देखिए. उसे बुलवा लेना. ಆಮೇನ್. ಆಮೇನ್. ಇವನಿಬ್ರು ಸೇವಕರನ್ನು ಕಳಿಸ್ದ. इसने दो सेवकों को भेजा. ಇಲ್ಲಿ ಪೇತ್ರನಿಗೆ ಹೇಳ್ತಾನೆ यहाँ ದೇವರು, पर पेतरुस से परमेश्वर कहते हैं, ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ मेरी भाषा में कहना ಹುಡುಕಿ है ಹೇಳಿದಿಲ್ಲ ಅಂದ್ರೆ ಹೇಳಿ, ಅಲ್ಲಿ आप ಬಂದಿಲ್ಲ ಅಂದ್ರೆ जाकर ಹೇಳಿ. ढूंढिए. ಇಬ್ರು दो लोग ನಿನ್ನನ್ನ ಕೇಳಿಕೊಂಡು ಬರ್ತಾರೆ. तुम्हें पूछते हुए आएंगे, ಏನನ್ನೂ ವಿಚಾರಿಸದೆ कुछ भी ಅವರೊಟ್ಟಿಗೆ सोचे ಹೋಗು. बिना उनके साथ जाना. ನಮ್ ಧಾರವಾಡ ಭಾಷೆಯಲ್ಲಿ हमारे धारवाड़ भाषा में ಪೇತ್ರ पेतरुस ಬಹಳ ಆಯ್ತು ನಿಂದ बहुत हो गया ಯಹೂದ್ಯ तुम्हारा. ಯಹೂದ್ಯ ಯಹೂದ್ಯ ಅಂತ. यहूदी 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 कह ಇಬ್ರು के ಬರ್ತಾರೆ. दो लोग ಅವ್ರ आएंगे. ಜಾತಿ ಕೇಳಂಗಿಲ್ಲ, उनके जाति को नहीं ಅವ್ರ ಹೆಸರು पूछना है, ಕೇಳಂಗಿಲ್ಲ. उनका नाम नहीं ಯಾಕೆ? पूछना है. क्यों? ಅವರು ನಂಬಿಕೆಯ ಮನೆಯವರು. वह विश्वास के घर वाले हैं. ಯಾಕೆ? क्यों? ಅವರು ನಂಬಿಕೆಯ ಮನೆಯವರು. वह विश्वास के ಏನು घर वाले ಕೇಳುವಂಗಿಲ್ಲ. हैं. कुछ भी नहीं ನಮ್ पूछना ಧಾರವಾಡ है. ಭಾಷೆಯಲ್ಲಿ ಹೇಳ್ಬೇಕಂದ್ರೆ धारवाड़ भाषा में बताना है तो ಸುಮ್ಮನೆ ಬಾಯಿ ಮುಚ್ಕೊಂಡು ಅವ್ರ ಜೊತೆ ಹೋಗಷ್ಟೇ. सिर्फ मुंह बंद कर उनके साथ जाना है. ನಂಬಿಕೆ ಗೌರವ ನೋಡಿದ್ರೆ विश्वास का गौरव आपने देखा. ನಂಬಿಕೆ ಗೌರವ ಅರ್ಥ ಆಗ್ತಾ ಇದೆ ನಿಮಗೆ? विश्वास के गौरव आप समझ रहे ಪ್ರಾರ್ಥನೆ हो. ಕೂತ್ಕೊಳ್ಳಿ. प्रार्थना में बैठिए. ನನಗೆ ಓದು ಬರೋದಿಲ್ಲ, मुझे पढ़ना नहीं ಎಲ್ಲ आता. ಬದಿಗಿಡಿ. सब कुछ बगल में ಸುಮ್ಮನೆ रखिए. ಕೋಲಾಬ ಶಂದರಬ ಲಬ ಶಕಲಬ ಅಂತ ಪ್ರಾರ್ಥಿಸ್ತಾ ಇರಿ. सिर्फ अनन्य भाषा में प्रार्थना करते ಹೆಂಗೆ रहिए. ಪರಲೋಕ ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತೀರಾ ನೀವು? कैसे स्वर्ग हिलने लगेगा आप देखेंगे. ದೇವರ ವಾಕ್ಯ ಹೇಳುತ್ತೆ. परमेश्वर का वचन कहता है. ಆಮೇನ್. ಆಮೇನ್. ಈಗ ಮುಖ್ಯದಕ್ಕೆ ಬರ್ತಾ ಇದೀನಿ. ಇನ್ನು ಪೇತ್ರನಿಗೆ ಬರ್ಬೇಕು ನಾವು. ಇನ್ನು ಪೇತ್ರ ಒಂದನೇ ಪೇತ್ರ, ಇದು ಪೇತ್ರ ಎರಡನೇದಕ್ಕೂ ಬರ್ಬೇಕು. ಇನ್ನು पहला पेतरुस यह है, दूसरे पेतरुस में जाना है. अभी ಆಗ್ತದಿಲ್ಲ ಗೊತ್ತಿಲ್ಲ. होगा या नहीं ಸಮಯ मैं नहीं ಆಗ್ತಾ ಇದೆ. जानता. समय खत्म हो ಇಂಟ್ರೆಸ್ಟಿಂಗ್ रहा ಇದೆಯಾ? है. दिलचस्प है. ಪ್ರತಿ ವಾರ ಇಂಟ್ರೆಸ್ಟಿಂಗ್ ಇರ್ತದೆ. ನಿಮ್ ಲೈಫ್ ಯಾವಾಗ ಇಂಟ್ರೆಸ್ಟಿಂಗ್ ಆಗ್ತದ ಅಂತ ನಾನು ಕಾಯ್ತಾ ಇದ್ದೀನಿ. हर हफ्ता दिलचस्प रहता है, लेकिन अल्लाह। आपका जिंदगी कब दिलचस्प ನಾನು बनेगा ಅಂದು मैं ತಿಳಿತಾ इंतजार ನಿಮಗೆ? कर रहा हूं.
जो मैंने कहा आप नौकरी समझ रहे ಎಲ್ಲರೂ हो। ಮಾಡ್ತಾರೆ, नौकरी सब ಪಗಾರ करते ಎಲ್ಲರೂ हैं, ತಗೊಳ್ತಾರೆ, पगार सब लेते ವಿದ್ಯಾಭ್ಯಾಸ हैं, ಎಲ್ಲರೂ ಮಾಡ್ತಾರೆ, विद्याभ्यास सब करते हैं, ಒಳ್ಳೆ ಡ್ರೆಸ್ಸಿಂಗ್ ಎಲ್ಲರೂ ಮಾಡ್ತಾರೆ, अच्छे से कपड़े सब ಗಾಡಿ पहनते ಎಲ್ಲರೂ हैं, ಓಡಿಸ್ತಾರೆ, गाड़ी सब चलाते ಕಂಪ್ಯೂಟರ್ हैं, ಎಲ್ಲರೂ ಆಪರೇಟ್ ಮಾಡ್ತಾರೆ. कंप्यूटर सब ಆದ್ರೆ चलाते हैं, ಪರಲೋಕ ಅಲ್ಲಾಡಿಸೋರು ಬೇಕಲ್ರಿ, लेकिन स्वर्ग को हिलाने वाले ಒಂದು ಹೆಜ್ಜೆ चाहिए ಮುಂದೆ ना। ಇಡೋರು ಬೇಕಲ್ಲ. स्वर्ग को ನಾನು हिलाने ಹೇಳ್ತೀನಿ, वाले- मैं कहता हूँ ನಾವು ಬಹಳ ಬೋರಿಂಗ್ ಜೀವನ ಇದು. हम बहुत बोरिंग जिंदगी ಸ್ವಲ್ಪ जी रहे हैं। ಜೀವನದಲ್ಲಿ ಥ್ರಿಲ್ ಬೇಕಂದ್ರೆ अगर थोड़ा सा जिंदगी में थ्रिल चाहिए ನಂಬಿಕೆ तो ಬೇಕು. विश्वास चाहिए, ನಂಬಿಕೆ ಬೇಕಂದ್ರೆ विश्वास चाहिए तो ಪ್ರಾರ್ಥನೆ ಬೇಕು. प्रार्थना ನನ್ನ ಜೊತೆಗಿರೋರು चाहिए। ಆಮೇನ್ ಅಂತ मेरे ಹೇಳಿ. साथ रहने वाले आमेन ಆಮೇನ್, आमेन ಆಮೇನ್, आमेन ಆಮೇನ್. ಆಮೇನ್. ನಿಮಗೆ ಬೋರ್ ಆಗಲ್ವಾ ಲೈಫ್ ಅಲ್ಲಿ? आपको जिंदगी में ನನಗೆ बोर ಮತ್ತೆ नहीं ಬೋರ್ होता? ಆಗ್ತಾ ಇದೆ. मुझे अभी ही बोर हो ನಾನೀಗ रहा ನೆಕ್ಸ್ಟ್ है। ಪ್ರಾಜೆಕ್ಟ್ ವಿಚಾರ ಮಾಡ್ತಾ ಇದ್ದೀನಿ. मैं अगले प्रोजेक्ट के बारे में ನಾನು सोच ಮಾಡುವಾಗ रहा हूँ। ಯಾರಿಗೂ ಹೇಳೋದಿಲ್ಲ, मैं जब करता हूँ किसी को नहीं ಯಾಕಂದ್ರೆ बताता, ಯಾರ್ದು ಎದೆ ಹೊಡಿಬಾರ್ದಂತ. क्योंकि किसी का छाती नहीं फूटना है ಹಲೋ, इसलिए। ಯಾರಾದ್ರೂ ಆಮೇನ್ ಅಂತ ಹೇಳ್ತೀರಾ? कोई तो आमेन आप कहेंगे। ಪೇತ್ರನು ಸುಮ್ಮನೆ ಬಂದ ಅಲ್ಲಿ. पेतुस चुपचाप वहाँ पर ಬಂದ್ आ ನೋಡಿದ್ರೆ गया। आकर देखता है तो ಅನ್ಯ ಮತದವರು, अन्य लोग वहाँ पर ಯಹೂದ್ಯರಲ್ಲ. हैं। यहूदी नहीं है। ದರ್ಶನ ನೆನಪಾಯ್ತು. दर्शन उसे याद आया। ಸುಮ್ಮನೆ ವಾಕ್ಯ ಹೇಳು. चुपचाप वचन को ಈಗ बता। ನೋಡಿ ನಿಂತ್ಕೊಂಡು ವಾಕ್ಯ ಹೇಳ್ದ. अब देखिए वहाँ पर खड़े ಅಲ್ಲಿ रहकर ಏನಾಯ್ತು उसने ಅಂತ वचन- ಹೇಳ್ತೀನಿ ನಿಮಗೆ. वहाँ पर क्या हुआ मैं अब बताता हूँ। ಈಗ ಸಂದೇಶ ಪ್ರಾರಂಭ ಆಗುತ್ತೆ. अब संदेश प्रारंभ होता है। ಇದಕ್ಕೆ ನಡೀತದೆ ಪಾಸ್ಟರ್ ಅನ್ನೋರು ಆಮೇನ್ ಅಂತ ಹೇಳಿ. चलेगा पासवान जी कहने वाले आमेन आप हाँ? कहिए। ನಿಜವಾಗಿನ ಸತ್ಯವಾಗಿ ಹೇಳ್ತಾ ಇದ್ದೀರಾ? सही में आप कह रहे हो। ಆಮೇನ್, आमेन ಆಮೇನ್. आमेन। ಅಪೊಸ್ತಲ ಕೃತ್ಯಕ್ಕೆ ನಿಮ್ ಸತ್ಯವೇದ ತೆರೀರಿ. प्रेरितों की पुस्तक में अपने पवित्र शास्त्र को ಅಪೊಸ್ತಲರ खोलिए। ಕೃತ್ಯ प्रेरितों का पुस्तक 10ನೇ ಅಧ್ಯಾಯಕ್ಕೆ 10वें अध्याय ನಿಮ್ಮ में ಸತ್ಯವೇದ ತೆರೀರಿ. अपने पवित्र शास्त्र को खोलिए। ಯಾರ ಮನೆಗೆ ಬಂದಾನೆ ಪೇತ್ರ? किसके घर आया है पेतरुस? ನಾನ್ ಪೇತ್ರ ಆಗಿದ್ರೆ अगर मैं पेतरुस होता तो ಏನಪ್ಪಾ ನಿನ್ ಸ್ಪೆಷಲ್ तुम में ऐसा क्या विशेष है? ಇಲ್ಲಿ यहाँ पर ನನ್ನ ನೆರಳು ಬೀಳ್ಲಿ ಅಂತ ಬೀದಿಗೆ ಬಂದು ಜನ ಕೂತ್ಕೊಳ್ತಾ ಇದ್ದಾರೆ. मेरा छाव गिरे के रास्ते पर लोग आकर बैठ रहे हैं। ನೀನ್ ಯಾರಪ್ಪ? तुम कौन हो? ನನ್ನ ಯಜಮಾನ मेरे मालिक ನನ್ ಕೀ ಹಿಡಿದು ನಿನ್ ಮನೆಗೆ ಕಳಿಸ್ತಾವ್ನೆ. मेरे कान पकड़कर तुम्हारे घर भेजा है। Tell me about the faith. ನಂಬಿಕೆ ಬಗ್ಗೆ विश्वास के बारे में आप बताइए। ಯಾರಿಗಾದ್ರೂ ಸ್ಟ್ರೈಕ್ ಆತ ನಾನು ಹೇಳಿದ್ದು? क्या कोई समझ पाया जो मैंने कहा? ಯಾರಯ್ಯ ನೀನು? तुम कौन हो? ಯಾರಿವನು? ये कौन है? ದೀನನು. एक दीन व्यक्ति। ಯಾರಿವನು? ये कौन है? ಉಪವಾಸ ಮಾಡೋನು. उपवास करने वाला। ಯಾರಿವನು? ये कौन है? ಅನ್ಯನು. अन्य व्यक्ति। ಯಾರಿವನು? ये कौन है? ಇವರು ಸಭಾ ಮಂದಿರದಲ್ಲಿ ಕಾಲು ಇಡ್ಲಿಕ್ಕೆ ಇವನಿಗೆ ಬಿಡೋದಿಲ್ಲ. सभा मंदिर में कदम रखने के लिए भी उसे अनुमति नहीं है। ಯಾರಿದೆ ಕ್ರಿಯು ತಿರಸ್ಕಾರ? इनका तिरस्कार किन्हें चाहिए? इनका तिरस्कार इनको मुबारक हो. इनका तिरस्कार इन्हें जब मुबारक मेरा हो। परमेश्वर अपना दूध को बेचकर तेरे साथ बात करने का हिम्मत रखता है. ಯಾರಾದ್ರೂ ಯಾರಯ್ಯ ನೀನು? तुम कौन हो? ಅನ್ಯನು, अन्य व्यक्ति। ಸುನ್ನತಿ ಇಲ್ಲದವನು. बिन खतने का व्यक्ति। ನಾನು मैं ಯಹೂದ್ಯ ಮತದವನು. यहूदी से आया हुआ हूँ। ಯೇಸುವನ್ನ ಮುಖಾಮುಖಿ ನೋಡಿದವನು. यीशु मसीह को आमने सामने देखने वाला इंसान मैं हूँ। ಅವನ ಅಪೊಸ್ತಲನು. वो एक अपोस्तल है। ನಿನ್ನ ಮನೆಗೆ ನನ್ನ ಯಜಮಾನ ಕಳಿಸ್ತಾ ಇದ್ದಾನಂದ್ರೆ ಯಾರಯ್ಯ ನೀನು? तुम्हारे घर को मेरे मालिक मुझे भेज रहे हैं तो तुम कौन हो? ಏನು ಉತ್ತರ ಗೊತ್ತಾ? उत्तर क्या है आप जानते हो? ಏನಿಲ್ಲ ಸರ್, श्रीमान कुछ नहीं। ಅವನನ್ನೇ ನನ್ನ ಸರ್ವಸ್ವ ಅಂತ ನಂಬ್ಕೊಂಡವನು. मैंने विश्वास किया है कि वही मेरे सब कुछ है। ಯಾರಾದ್ರೂ ಇದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳಿ. ಇಲ್ಲಿ ಯಾರಾದ್ರೂ ಇದ್ರೆ ಒಂದ್ಸಾರಿ ಆಮೇನ್ ಅಂತ कोई ಹೇಳಿ. तो आमेन आप ಇಲ್ಲಿ कहिए। ಯಾರಾದ್ರೂ ಇದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳಿ. ಇಲ್ಲಿ ಯಾರಾದ್ರೂ ಇದ್ರೆ ಆಮೇನ್ ಅಂತ ಹೇಳಿ. ಲೋಕ ಪ್ರೀತಿಸಬೇಡಿ. दुनिया से प्यार मत कीजिए। ಆಮೇನ್. आमेन। ತಿರುಗಾಡೋದನ್ನ ಪ್ರೀತಿಸಬೇಡಿ. घूमने फिरने पर प्यार मत ಪಿಕ್ನಿಕ್ रखिए। ಹೋಗಿ ಆದ್ರೆ ಅದನ್ನ ಪ್ರೀತಿಸಬೇಡಿ. पिकनिक जाइए लेकिन उस पर भी ಇಂಟರ್ನೆಟ್ प्यार ಉಪಯೋಗಿಸಿ मत ಅದನ್ನ रखिए। ಪ್ರೀತಿಸಬೇಡಿ. इंटरनेट रखिए लेकिन उस पर प्यार ಪ್ರೀತಿಸೋದಿದ್ರೆ मत कीजिए। अगर प्यार ಆತನ करना है ಪ್ರಸನ್ನತೆಯನ್ನು तो ಪ್ರೀತಿಸಿ. उसकी उपस्थिति को आप प्यार ಆತನ कीजिए। ಸನ್ನಿಧಿಯಲ್ಲಿ ಬಿದ್ದುಕೊಳ್ಳೋದನ್ನ ಪ್ರೀತಿಸಿ. उनके सम्मुख में पड़े रहने पे ಆತನ पसंद ಸನ್ನಿಧಿಯನ್ನು रखिए। ಪ್ರೀತಿಸಿ. उनके उपस्थिति से प्यार रखिए। ಆಮೇನ್. आमेन। ಪೇತ್ರನು ಬಂದ. पेतरुस वहां पर आया ದೇವರ ಆತ್ಮ ನಡೆದ ಮಾತಾಡಿದ. और उसने कहा बात करना। ನೋಡಿ ಶಾಕ್ ಆಯ್ತು ಪೇತ್ರನಿಗೆ. पेतरुस को देखकर वो अचंभित हो गया। 100 ಜನ ಸೇರಿದ್ದಾರೆ. बहुत सारे लोग एकत्र हो चुके हैं। ಆಮೇನ್. आमेन। ವಾಕ್ಯ ಹೇಳ್ದ. वचन ने कहा। ಯೇಸುವಿನ ಬಗ್ಗೆ ಹೇಳ್ದ. यीशु मसीह के बारे में उसने कहा। ಕರ್ನಲಿಸ್ ಕೇಳ್ತಾನೆ, कुर्नेलियुस सुनता है। ಸರ್ ಯಾವಾಗ ಆಯ್ತಿದು? उसने कहा श्रीमान ये कब हुआ? ಒಂದು ವರ್ಷ ಆಯ್ತಪ್ಪ. 1 साल हो ಅಯ್ಯೋ गया। ದೇವ್ರೆ, परमेश्वर ನಾನು 5 ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೀನಿ. मैं 5 साल से प्रार्थना कर ನನ್ಗೆ रहा ಗೊತ್ತೇ ಇಲ್ಲ. हूँ। मैं जानता ही नहीं ಯೇಸು हूँ। ಸ್ವಾಮಿ ಆಲ್ರೆಡಿ ನನ್ನನ್ನು ಸೇರಿಸಿಕೊಂಡಿದ್ದಾರೆ ಅಂತ. यीशु मसीह ने मुझे पहले से ही ले लिया, ನಂಬಿಕೆ स्वीकार ಬಲ लिया ಆಗ್ತಾ है। ಇದೆ. विश्वास वहाँ पर बल पा रहा ಇಲ್ಲಿ है। ಯಾರಾದಿದ್ರೆ ಆಮೇನ್ ಅಂತ अगर ಹೇಳಿ. कोई तो है तो आमेन आप कहिए। ಆಮೇನ್. आमेन। ಸಾರ್ ಒಂದ್ ಮಾತು ಹೇಳ ಸಾರ್. श्रीमान एक
बात मैं कहूँ, 7th ಡೇ ಇಲ್ಲ, 8th ಡೇ ಇಲ್ಲ, 10th ಡೇ ಇಲ್ಲ, ವೈಟ್ ಗಾರ್ಮೆಂಟ್ ಇಲ್ಲ, ಬ್ಲಾಕ್ ಗಾರ್ಮೆಂಟ್ ಇಲ್ಲ, ಇರೋದು ಒಂದೇ ಒಂದು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನಡಿಬೇಕಾದದ್ದು. 7th डे 8th डे नहीं, सफेद कपड़ा पहनना नहीं, लेकिन एक ही चीज है, ಕರೆ ಬಟ್ಟೆ ಇಲ್ಲ, ಬೆಳೆ ಬಟ್ಟೆ ಇಲ್ಲ, काले कपड़े 7ನೇ नहीं, ದಿನ ಇಲ್ಲ, 8ನೇ ದಿನ ಇಲ್ಲ. 7वां दिन नहीं, 8वां दिन ಈ नहीं. ಅಪ್ಪನಿಗೆ ಅದು ಏನು ಗೊತ್ತಿಲ್ಲ. ये इंसान उसे कुछ भी नहीं जानता. ಇವನಿಗೆ ಸಬ್ಬತ್ ಅಂದ್ರೆ ಗೊತ್ತಿಲ್ಲ. ये सब्बात के बारे में ಒಂದೇ नहीं ಗೊತ್ತು ಇವನಿಗೆ. जानता. सिर्फ एक ही चीज वो जानता है. ಅವ್ರ ಯಹೂದ್ಯ ಮತದವರ ದೇವರು ಜೀವಂತವಾಗಿದ್ದಾನೆ ಅದು ಬೇಕು. वो यहूदी मत का परमेश्वर जिंदा परमेश्वर है. विश्वास. ಯಾರಾದ್ರೂ ಹೇಳಿ ನಂಬಿಕೆ. कोई तो कहिए विश्वास. ಅವನ ನಂಬಿಕೆ. उसका विश्वास. ಅವನನ್ನು ಪ್ರಾರ್ಥನೆಯಲ್ಲಿ ಹಾಕ್ತು. उसको प्रार्थना में उसने ಅವನ डाला. ಪ್ರಾರ್ಥನೆ. और उसका प्रार्थना ಪರಲೋಕವನ್ನು ಅಲ್ಲಾಡಿಸ್ಬಿಡ್ತು. स्वर्ग को ही उसने हिला दिया. ಪರಲೋಕ स्वर्ग ಅಪೊಸ್ತಲನನ್ನ ಕಳಿಸ್ತು ಹೋಗಲಿ ಅಂತ. वहाँ पर अपोस्तल को उसने भेजा, जाओ कह के. ಎಲ್ಲರೂ सब लोग ಆಮೆನ್ आमेन ಆಮೆನ್ आमेन ಆಮೆನ್. आमेन. ಆಕಸ್ಮಿಕವಾಗಿ ಇಲ್ಲ ನಾವು ಇಲ್ಲಿ. अचानक से यहाँ पर हम नहीं है. ಆಕಸ್ಮಿಕವಾಗಿ ನೀವು ಅಡ್ಮಿಷನ್ ತಗೊಳ್ಳಿಲ್ಲ. संजोग से यहाँ पर admission ಆಕಸ್ಮಿಕವಾಗಿ हमने ನೀವು लिया है. ಮದುವೆ ಮಾಡ್ಕೊಂಡು ಬರ್ಲಿಲ್ಲ. संजोग से शादी कर आप यहाँ पर नहीं आए ದೇವರು हो. ನಿನ್ನ ಜೀವನದ ಮೇಲೆ ಉದ್ದೇಶ ಇಟ್ಟು ಅದನ್ನು ಬದಲಾಯಿಸಬೇಕೆಂಬುದಾಗಿ ಸಭೆಯಲ್ಲಿ ನೀನು ಇಟ್ಟಿರೋದು. परमेश्वर ने आपके जिंदगी पर उद्देश्य रखकर आपको बदलने के लिए इस कलीसिया में रखा है. ನಿನ್ನ ಇಚ್ಛೆಯಿಂದ ನೀನು ಬರ್ಲಿಲ್ಲ. आपकी इच्छा से आप यहाँ पर नहीं आए हो. ದೇವರ ಆತ್ಮನ ಮುಂದೆ ನಿನಗೋಸ್ಕರ ಯೋಜನೆ ಇಟ್ಕೊಂಡು ಇಲ್ಲಿ ಸೇರಿಸವನೆ. पवित्र आत्मा आपके लिए आगे योजना रखकर आपको ನೀನು यहाँ पर ले आया ಎದ್ದೇಳಬೇಕು. है. आपको उठना है. ಯಾರಾದ್ರೂ ಹೇಳ್ರಿ ನಾನು ಎದ್ದೇಳಬೇಕು. कोई तो कहिए मुझे जाग उठना है. ಯಾರಾದ್ರೂ ಹೇಳ್ರಿ ನಂಬಿಕೆ. कोई तो कहिए विश्वास. ನಂಬಿಕೆ विश्वास ನಂಬಿಕೆ विश्वास ನಂಬಿಕೆ. विश्वास. ಹಲ್ಲೆಲೂಯಾ. हालेलुया. ಆಮೆನ್ ಆಮೆನ್. ಇವನು ಯಹೂದ್ಯ, यह यहूदी है, ಸುನ್ನತಿ ಉಳ್ಳವನು, खतना किया गया ಧರ್ಮಶಾಸ್ತ್ರ ಬಲ್ಲವನು, व्यक्ति, धर्मशास्त्र को जानने वाला ಯೇಸು व्यक्ति, ಸ್ವಾಮಿ ಜೊತೆಗಿದ್ದವನು. यीशु मसीह के साथ रहने वाला व्यक्ति. ಪವಿತ್ರಾತ್ಮನ ಇವನ ಮೇಲೆ ಇಳಿದು ಬರ್ಬೇಕಂತ ಅಂದ್ರೆ ಎಷ್ಟು ದಿನ ಇವನು ಪ್ರಾರ್ಥನೆ ಮಾಡ್ಬೇಕಾಯ್ತು ಎಲ್ಲರ ಜೊತೆ ಕೂತ್ಕೊಂಡು. पवित्र आत्मा इसके ऊपर आना है तो कितने दिन इसे बैठकर प्रार्थना करना पड़ा सबके ಕರೆಕ್ಟಾ? साथ. ಪಂಚಾಶತ್ತಮ ಪಸ್ಕ ಹಬ್ಬಕ್ಕೂ पसह पर्व को ನಾನು ತಪ್ಪಿಲ್ಲ ಅಂದ್ರೆ, अगर मैं गलत नहीं हूँ ತಪ್ಪಿದ್ರೆ तो, ಮುಂದಿನ ವಾರ ಇದನ್ನ ಸರಿ ಮಾಡಿ ಹೇಳ್ತೀನಿ. अगर गलत हूँ तो अगले हफ्ते में ठीक करके ಪಂಚಾಶತ್ತಮ बताऊँ. ದಿನ ಪಸ್ಕ ಹಬ್ಬದ ಸೀಸನ್ ಅಲ್ಲಿ ಯೇಸು ಸ್ವಾಮಿ ಕ್ರೂಜ್ ಹಾಕಲ್ಪಟ್ಟ. पसह पर्व के मौसम में यीशु मसीह को क्रूस पर डाला गया. ಅಲ್ಲಿಂದ वहाँ से ಪಸ್ಕ ಹಬ್ಬದಿಂದ पसह पर्व से ಪಂಚಾಶತ್ತಮದ ಹಬ್ಬದವರೆಗೆ पंचाशतम के त्योहार हाँ? तक ಹೆಚ್ಚು ಕಡಿಮೆ 3 ತಿಂಗಳು, वहाँ पर 3 महीने, 1.5 ಇಂದ 3 ತಿಂಗಳು. 1.5 से 3 ಇದು ತಪ್ಪಿದ್ರೆ महीने. ಮುಂದಿನ ವಾರ ನಾನು ಚೆಕ್ ಮಾಡಿ ಕರೆಕ್ಟ್ ಮಾಡ್ಕೊಳ್ತೀನಿ. अगर गलत है तो ಆಯ್ತಾ? चुप कर मैं ಈ बताऊंगा. ಅಪ್ಪ यह व्यक्ति ಯೇಸು ಸ್ವಾಮಿ ಜೊತೆಗೆ ಇದ್ದವನು. यीशु मसीह के साथ ನೀನು रहने ನಿಂತ್ಕೊಳ್ಳಮ್ಮ, वाला, ನೀನು ದೂಡೋದಿಲ್ಲ. ನಾನು ಯೇಸು ಸ್ವಾಮಿ ಜೊತೆಗೆ ಇದ್ದವನು. यीशु मसीह के साथ रहने ನಿಮ್ಮಪ್ಪ वाला, ತಾನೇ? ಅವತ್ತು ಯಾಕೆ ಟೆನ್ಷನ್ ಮಾಡ್ತಿದ್ಯಾ? ಯೇಸು ಸ್ವಾಮಿ ಜೊತೆಗೆ ಇದ್ದವನು, यीशु मसीह के साथ रहने वाले, ಮುಖಾಮುಖಿ ನೋಡಿದವನು, आमने सामने देखने वाला व्यक्ति, ಅವನ ಜೊತೆಗೆ ನೀರಿನ ಮೇಲೆ ನಡೆದವನು. उनके साथ पानी पर चलने वाला ಇವನು ಅನ್ಯ व्यक्ति. ಭಾಷೆಯಲ್ಲಿ ಮಾತಾಡ್ಬೇಕಂದ್ರೆ अगर यह अन्य भाषा में प्रार्थना करना ಕ್ರೂಜೆ है तो ದಿನದಿಂದ क्रूस के दिन से ಪಂಚಾಶತ್ತಮ ದಿನದವರೆಗೆ पंचाशतम के ಅಂದ್ರೆ दिन ಹೆಚ್ಚು तक, ಕಡಿಮೆ वहाँ पर 1.5 ಇಂದ 3 ತಿಂಗಳು 3 महीने तक ಮೇಲಿನ ಕೋಣೆಯಲ್ಲಿ ऊपरी कमरे में ಇನ್ನುಳಿದ 120 ಜನರೊಂದಿಗೆ 120 लोगों के साथ ಕೂಡಿಕೊಂಡು एकत्र होकर ಪ್ರಾರ್ಥನೆ ಇರ್ಬೇಕಾತಿ ಇವನಿಗೆ. प्रार्थना में रहना पड़ा. ಇಲ್ಲೊಬ್ಬ ಇದ್ದಾನೆ. यहाँ पर एक है. ಯಾವನ್ಲೆ ಇವನು? ये कौन है? ಇಲ್ಲೊಬ್ಬ ಇದ್ದಾನೆ. यहाँ पर एक ಯಾವನ್ व्यक्ति ಇವನು? है. ये कौन है? ಎಂಥವನು ಇವನು? ये कैसा व्यक्ति ಕೇಳ್ತಾ है? ಇದ್ದೀರಾ? आप सुन रहे ದೇವ್ರ ವಾಕ್ಯ हैं? ಹೇಳ್ತದೆ. परमेश्वर का वचन ಓದ್ಬೇಕು, कहता ನಾನು है, ಓದ್ತೀನಿ ಕೇಳಿ. आप मत पढ़िए, ನಾನು मैं ನಿಮ್ಗೆ ಮೋಸ पढ़ूंगा. ಮಾಡೋದಿಲ್ಲ. मैं तुम्हें धोखा नहीं दूंगा. ಬರ್ತದ್ರೆ ಬರ್ಕೊಂಡು ಅಪೊಸ್ತಲರು 10:44 प्रेरितों का पुस्तक उसका ಬೇಗ 10वां अध्याय. 10:44 ಪೇತ್ರನು ಪೇತ್ರನು ಈ ಈ ಮಾತುಗಳನ್ನ ಇನ್ನೂ ಹೇಳುತ್ತಿರುವಾಗ ಇನ್ನೂ ಅರ್ಧ ಹೇಳವನೆ. अभी भी आधा उन्होंने बताया है. ಇನ್ನು ಅರ್ಧ ಹೇಳವನೆ ಹೇಳ್ತಾ ಇರುವಾಗಲೇ, अभी आधा बता रहे ಇನ್ನು थे, तो ಹೇಳ್ತಾ बता रहा ಇರುವಾಗಲೇ था. जब बता रहा था तभी ही ಅವನ ವಾಕ್ಯವನ್ನು ಅವನ ವಾಕ್ಯವನ್ನು ಕೇಳಿದವರ ಮೇಲೆ ಕೇಳಿದವರ ಮೇಲೆ ಪವಿತ್ರಾತ್ಮನು ಪವಿತ್ರಾತ್ಮನು ಇಳಿಯಿತು. ಇಳಿದು ಬಂದನು. ಹೆಂಗ್ ಗೊತ್ತಾಯ್ತು ದೇವರ ಆತ್ಮನ ಇಳಿದು ಬಂದಿದ್ದಾನಂತ? कैसे पता चला पवित्र आत्मा उतर आया है? कह के ಅವರು ನಾನಾ ಭಾಷೆಗಳನ್ನು ಅನ್ಯ ಭಾಷೆಗಳನ್ನ ಟಂಗ್ಸ್ ಗಳನ್ನ ಆಡುತ್ತಾ ದೇವರನ್ನ ಕೊಂಡಾಡುತ್ತಾ. ಸಾಕು ಕೇಳಿದ್ರ? आपने सुना? ನಂಬಿಕೆಯ ಬಲ ಕೇಳಿದ್ರ? विश्वास के बल को आपने सुना?
ಯಾವಾಗನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೋ? कब से प्रार्थना कर रहा है? ಕೇಳ್ತಾ ಇದ್ದೀರಾ? आप सुन रहे हैं? ಪವಿತ್ರಾತ್ಮನು ಬೇಕಂತನೂ ಪ್ರಾರ್ಥನೆ ಮಾಡಲಿಲ್ಲ ಅವನು. पवित्र आत्मा चाहिए कि भी उसने प्रार्थना नहीं ಬಿಡಿ. किया. छोड़िए. ಪವಿತ್ರಾತ್ಮನೆಂಬ ದೇವರ ಆತ್ಮನಿದ್ದಾನೆಂಬ ಅರಿವಿಲ್ಲ ಅವನಿಗೆ, ಗೊತ್ತಿಲ್ಲ ಅವನಿಗೆ. पवित्र आत्मा नामक परमेश्वर का आत्मा है कि वो जानता भी नहीं ನೀನು है. ನಂಬಿಕೆಯಲ್ಲಿ ಕೂತ್ಕೊಂಡು ಯಾವಾಗ ಖೋ ರಬ ಲಬ ಶಬ್ದ ಲಬ ರಬ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀಯಲ್ಲ, आप विश्वास में बैठकर अन्य भाषा में जो प्रार्थना करते रहते हो ना, ನಿನ್ನ ಗ್ರಹಿಕೆಗೆ ಮೀರಿದ ದೇವರ ಸೃಷ್ಟಿಯ ಆಶೀರ್ವಾದಗಳನ್ನು ಸಹ, आपके ग्रहण से भी बढ़कर रहने वाले परमेश्वर के आशीषों को भी, ನಿನಗೆ ಗೊತ್ತೇ ಇಲ್ಲ ಅಂತ ಆಶೀರ್ವಾದವೂ ಇದೆ ಅಂತ. आप जानते भी नहीं कि ऐसे आशीष भी है. ಇವನಿಗೆ ಗೊತ್ತೇ ಇಲ್ಲ ಪವಿತ್ರಾತ್ಮನೆಂಬವನಿದ್ದಾನಂತ. ये जानता भी नहीं है कि पवित्र आत्मा नामक है. ಆದ್ರೆ ಇಷ್ಟು ದಿನ लेकिन इतने ಇವನು दिन ಪ್ರಾರ್ಥನೆ ಮಾಡ್ತಾ ये ಇದ್ದಾನೆ. प्रार्थना कर रहा है. ये प्रार्थना कर रहा है. ಪ್ರಾರ್ಥನೆ ಮಾಡ್ತಾ ಇದ್ದಾನೆ. प्रार्थना कर रहा ಅಷ್ಟೇ. है. सिर्फ उतना ही. ನಾನು ಹೇಳಿದ್ನಲ್ಲ, ಕಳೆದ ವಾರ 4 ಹೆಜ್ಜೆ ಹೇಳಿದ್ನಲ್ಲ, पिछले हफ्ते ಏನದು? 4 कदम मैंने बताया ना. ಆಸಕ್ತಿಯ ಪ್ರಾರ್ಥನೆ, ಪವಿತ್ರಾತ್ಮನು, ಪವಿತ್ರಾತ್ಮನು ನಂಬಿಕೆ, ನಂಬಿಕೆ ಮಹತ್ ಕಾರ್ಯ. ಈಗ ಇವನ ಆಸಕ್ತಿಯ ಪ್ರಾರ್ಥನೆ. अब देखिए तड़प का प्रार्थना. ಮುಂದಿನ ಹೆಜ್ಜೆ ಏನು? अगला कदम क्या है? ಹೇಳಿ. ಆಸಕ್ತಿಯ ಪ್ರಾರ್ಥನೆ, तड़प का प्रार्थना. ಮತ್ತೆ ಆಗ್ಬೇಕು ತಾನೆ? अब होना है ना. ಕರೆಕ್ಟ್ ಹೇಳಿದ್ನ ಹೋದ ವಾರ मैंने ನಾನು. सही कहा ना पिछले हफ्ते. ಆಮೆನ್. आमेन. ಆಸಕ್ತಿಯ ಪ್ರಾರ್ಥನೆ तड़प का प्रार्थना ಕೇಳ್ತಾ ಇರುವಾಗಲೇ सुनते ही ಪವಿತ್ರಾತ್ಮನ ಅವನ ಮೇಲೆ, पवित्र आत्मा उसके ऊपर उतर आ गया. ಪವಿತ್ರಾತ್ಮ ಬಂದಿದ್ದೆ ತಡ, पवित्र आत्मा आते अन्य ही ಭಾಷೆಗಳು ಪ್ರಾರಂಭ ಆಯ್ತು. अन्य भाषा वहां पर प्रारंभ हो गए. ಇಲ್ಲಿ ಯಾರಾದ್ರೂ ಆಶೀರ್ವದಿಸಲ್ಪಟ್ಟವರು ಇದ್ರೆ, यहाँ पर कोई आशीषित है तो कहिए. ಕೆಲವರು ಕೂತ್ಕೊಂಡಿರೋದು ನೋಡಿ ನನಗೆ ಬಹಳ ನಿರಾಶೆ ಆಗುತ್ತೆ. थोड़े लोग ಪ್ರಾಮಾಣಿಕವಾಗಿ बैठने ಹೇಳ್ತೀನಿ ನಾನು. तरीके को देख के ಆದ್ರೆ मुझे ಕೆಲವರು बहुत ಎಷ್ಟು निराशा होता ಸಂತೋಷದಿಂದ है. ಕೇಳ್ತಾ ಇದ್ದೀರಾ. लेकिन थोड़े लोग कितने खुशी से आप स्वीकार रहे हो. ಸಂತೋಷದಿಂದ ಕೇಳೋರ ಜೀವನವನ್ನು ನಾನು ನೋಡಿದ್ದೀನಿ, ಸುಮ್ಮನೆ ಕೂತ್ಕೊಂಡು ಆಕಳಿಸ್ತಾ ಇರೋ ಜೀವನವನ್ನು ನಾನು ನೋಡಿದ್ದೀನಿ. खुशी से स्वीकारने वाले निम्न- लोगों का जिंदगी में मैंने देखा है और ऐसे लोगों की जिंदगी को भी मैंने देखा है. ಆಮೇನ್. ಹಾಗೆ ಮಾಡಬೇಡ್ರಿ ನೀವು. ऐसे आप मत कीजिए. ಸಂತೋಷದಿಂದ ಇರ್ರಿ. खुशी के साथ रहिए. ಇದನ್ನ ಪೂರ್ಣ ಆಸಕ್ತಿಯಿಂದ ಸ್ವೀಕರಿಸಿಕೊಳ್ಳ್ರಿ. इसे पूरे आसक्ति के साथ ಪ್ರಾರ್ಥನೆಗೆ स्वीकारिए. ಒಪ್ಪಿಸಿಕೊಡಿ. प्रार्थना में अपने आप को ದೇವರು जुड़ा ಕಟ್ಟೋದಕ್ಕೆ लीजिए. ಇಳಿದು ಬಂದಿದ್ದಾನೆ. ಯಾರಾದ್ರೂ ಹೇಳ್ರಿ ಆಸಕ್ತಿಯ कोई तो कहिए तड़प का ಏನು? प्रार्थना. ಆಸಕ್ತಿಯ ಪ್ರಾರ್ಥನೆ तड़प का ಯಾರನ್ನ प्रार्थना ತರ್ತದೆ? किसको ले आता है? ಆಮೇನ್. ಆಮೆನ್. ಕರ್ನೋಲಿಯಸ್ಸನ ಆಸಕ್ತಿಯ ಪ್ರಾರ್ಥನೆ कुरनेलियुस का तड़प का प्रार्थना ಯೇಸುವನ್ನು ಸ್ವೀಕರಿಸಿಕೊಳ್ಳೋದು ಅಷ್ಟೇ ಅಲ್ಲ, यीशु मसीह को स्वीकारने के लिए नहीं. ಪವಿತ್ರಾತ್ಮನನ್ನು ತಂದ. ಪವಿತ್ರಾತ್ಮನ ಬಂದ್ರೆ पवित्र आत्मा आएगा तो ನಂಬಿಕೆ, विश्वास आएगा. ಕರ್ನೋಲಿಯಸ್ಸನ ನಂಬಿಕೆ ಪ್ರಯಾಣ ಪ್ರಾರಂಭ ಆಯ್ತು. कुरनेलियुस का विश्वास का सफर प्रारंभ हो गया. ಕೇಳ್ತಾ ಇದ್ದೀರಾ? आप सुन रहे हो? ಯಾಕೆ क्यों? ದೇವರು परमेश्वर ಅವನ ಪರಿಶುದ್ಧತೆಯ ಬಗ್ಗೆ उसके पवित्रता के बारे में ಅಥವಾ ಸುನ್ನತಿಯ ಬಗ್ಗೆ या फिर खतना के बारे में ಅಥವಾ ಧರ್ಮಶಾಸ್ತ್ರದ ಬಗ್ಗೆ या फिर धर्मशास्त्र के बारे ಅಥವಾ में ಯೆರೂಸಲೇಮಿನ ಬಗ್ಗೆ या फिर यरूशलेम के बारे ಯಾವುದು में ಮಾತಾಡದನ್ನ ಬಿಟ್ಟು कोई भी चीज के बारे में बात करना ಮೊದಲು छोड़कर ಯಾಕೆ ತನ್ನ ಭಾಷೆ ಕೊಟ್ಟ? पहले क्यों अपने भाषा को उन्होंने दिया? ಯೂದ यूदा ವಚನ, ಯೂದ ಬೇಗ ವಚನ ನಂಬರ್ ಯಾವುದು? ಯೂದ ಅಲ್ಲ, ವಚನದ ನಂಬರ್ ಹೇಳಿದ್ರೆ ಸಾಕು. ಯಾವುದು? ಯಾವ ಪುಸ್ತಕ? ವಚನ. ಯಾಕೆ? क्यों? ನೀವಾದರೂ आप तुम ಅತಿ ಪವಿತ್ರವುಳ್ಳ ನಿಮ್ಮ ನಂಬಿಕೆ, ಇವನಿಗೆ ಅತಿ ಪವಿತ್ರವುಳ್ಳ ನಂಬಿಕೆ ಬಂದಿದೆ. इसे अति ಈಗ पवित्र विश्वास आया ದೇವರಿಗೆ है. ಏನ್ ಬೇಕು? ಮೊದಲು आप परमेश्वर को ಇವನು पहले क्या ನಂಬಿಕೆಯನ್ನು चाहिए? ಕಟ್ಕೊಳ್ಬೇಕು. यह विश्वास को ನಂಬಿಕೆಯನ್ನು बांधना ಕಟ್ಕೊಳ್ಬೇಕಂದ್ರೆ है. विश्वास को बांधना है तो ಅನ್ಯ ಭಾಷೆ, अन्य भाषा, ಅನ್ಯ ಭಾಷೆ ಬೇಕಂದ್ರೆ अन्य भाषा चाहिए ಪವಿತ್ರ तो ಆತ್ಮನು. पवित्र आत्मा. ಅದಕ್ಕೆ ದೇವರ ಆತ್ಮನು इसीलिए पवित्र आत्मा ಎಲ್ಲ ಬೈಬಲ್ ಟ್ರೈನಿಂಗ್ ಬದಿಗಿಟ್ಟು ಮೊದಲು ಅವನ ಮೇಲೆ ತನ್ನ ಆತ್ಮನ ಕಳಿಸ. सारे बाइबल ट्रेनिंग को बगल में रखकर पहले अपने आत्मा को उसमें भेजा. क्यों? ದೇವ ಪವಿತ್ರಾತ್ಮನಿಲ್ಲದೆ, बिना पवित्र आत्मा का, ಅನ್ಯ ಭಾಷೆ ಇಲ್ಲದೆ अन्य भाषा के बगैर ಇಷ್ಟು ನಂಬಿಕೆ ಬಂದಿರೋದಾಗಿದ್ರೆ इतना विश्वास आया है तो ಇನ್ನು ಅನ್ಯ ಭಾಷೆ ಬಂದ್ರೆ ಎಷ್ಟು ನಂಬಿಕೆ? अब अन्य भाषा आएगा तो कितना विश्वास आएगा? ನಾನಂತೀನಿ मैं कहता हूँ ಅವತ್ತಿಂದ उस दिन से ಅವನು ಅನ್ಯ ಭಾಷೆಯನ್ನು ಅಂಟ್ಕೊಂಡ್ಬಿಟ್ಟ. वो अन्य भाषा से चिपका रहा. ಇಲ್ಲಿವರೆಗೆ ಇದ್ದವ್ರು ಎಲ್ಲರೂ ಒಂದ್ಸರಿ यहाँ तक रहने वाले सब एक बार आमीन करें. ನಾನು ಹೇಳ್ತೀನಿ, ನೀವು ಚಾಲೆಂಜ್ ಮಾಡಿ ಹೇಳ್ತೀನಿ. मैं आपको चुनौती कर बताता ದರಿದ್ರತನ हूँ. ನಿಮ್ಮನ್ನು ಕಾಡ್ತಾ ಇದೆಯಾ? दरिद्रता आपको तकलीफ दे ಬಡತನ रहा ನಿಮ್ಮನ್ನು है. ಕಾಡ್ತಾ ಇದೆಯಾ? गरीबी आपको तकलीफ दे रहा ನಾನು है. ನಿಮ್ ಕಡೆಯಿಂದ ಒಂದು ದೇಣಿಗೆ ಕೇಳೋದಿಲ್ಲ.
मैं आपसे ಎಲ್ಲರೂ कुछ ಕೇಳಿ. नहीं पूछता, आप सब पूछिए. ನಾನು ನಿಮ್ಮ ಕಡೆಯಿಂದ ದೇಣಿಗೆ ಕೇಳೋದಿಲ್ಲ. आपसे मैं कुछ भी नहीं पूछूंगा. ದೇಣಿಗೆ ಆಫರಿಂಗ್. ऑफरिंग नहीं ನಾನು पूछूंगा. ನಿಮ್ಮ ಕಡೆಯಿಂದ ಊಟ ಕೇಳೋದಿಲ್ಲ. मैं तुमसे खाना नहीं ನಾನು ನಿಮ್ಮ पूछूंगा. ಕಡೆಯಿಂದ ಏನು ಕೇಳೋದಿಲ್ಲ. मैं तुमसे कुछ भी नहीं ನಿಮ್ಮ ಕಡೆಯಿಂದ पूछूंगा. ಒಂದೇ ಒಂದು ವಿಷಯ ಕೇಳ್ಕೊಳ್ತೀನಿ. आपसे सिर्फ एक ही ನಿಮ್ಮ विषय ಒಳಿತಿಗೆ, पूछूंगा. आपके भलाई ನಿಮ್ಮ के लिए, ಏಳಿಗೆಗೆ, आपके बढ़ोतरी ನಿಮ್ಮ के लिए, ಬಿಡುಗಡೆಗೆ, आपके छुटकारे ನಿಮ್ಮ के लिए, ಮಕ್ಕಳ ಆಶೀರ್ವಾದಕ್ಕೆ आपके बच्चों के आशीष के ನೀವು लिए, ಪ್ರತಿದಿನ आप हर दिन 2 ತಾಸಾದ್ರೂ 2 घंटे तो ಮನೋರಂಜನೆಯನ್ನ ಬಿಟ್ಟು सारे मनोरंजन को ತಿರುಗೋದನ್ನ छोड़कर, ಬಿಟ್ಟು सारे घूमना ಸತತವಾಗಿ छोड़कर, निरंतर रीति से अन्य भाषೆಯಲ್ಲಿ ಪ್ರಾರ್ಥನೆ अन्य ಮಾಡಿ. भाषा में प्रार्थना ನಿಮ್ಮ कीजिए. ತಂದೆ ತಾಯಿಗಳು आपके माता पिता है ಸಮಯಕ್ಕಿಂತ ಮುಂಚೆ ತೀರಿ ಹೋಗೋದಿಲ್ಲ. समय से पहले नहीं मरेंगे. ನಿನ್ನ ಜೀವಿತದಲ್ಲಿ आपके जिंदगी में ಯಾವುದೇ ಆಕಸ್ಮಿಕ ತಾತ್ಪರ್ಯ ನಡೆಯೋದಿಲ್ಲ. वहाँ पर कोई भी सहयोग का बात नहीं चलेगा. ಕೆಲವು ಸಾರಿ ದೇವ್ರಿಗೆ ಹೇಳ್ತಾ ಇರ್ತೀನಿ ನಾನು, कई बार परमेश्वर को मैं कहते रहता हूँ, ಮನೆಯಲ್ಲಿ ಏನಾದ್ರೂ ಎಡವಟ್ಟಾದ್ರೆ घर में अगर कुछ तो गलत हो जाता है ನನ್ನ ಹತ್ರ तो 10 ರೂಪಾಯಿ ಇರೋದಿಲ್ಲ. मेरे पास 10 रुपए नहीं रहता. ಆದ್ರೆ ಈ 99ರಲ್ಲಿ ಇಲ್ಲಿ ಬಂದೆ ನಾನು. लेकिन 99 ईस्वी में मैं यहाँ पर ಮೇ आया. 99 मैं 99 ईस्वी में ನಾನು ಇಲ್ಲಿ ಬಂದೆ. मैं यहाँ पर आया. ಇವತ್ತು 2022. आज 2022 है. ಎಷ್ಟು ವರ್ಷ ಆಯ್ತು? कितने साल हो गए? 22 ವರ್ಷ. 22 साल. ಆಮೆನ್ आमेन ಆಮೆನ್ आमेन ಆಮೆನ್. आमेन. ಎಂದಿಗೂ कभी भी ಕೈ ಚಾಚುವಂತ ಪರಿಸ್ಥಿತಿ ಬರದಂತೆ ದೇವರು ಆರೋಗ್ಯವನ್ನ, ಸಂರಕ್ಷಣೆಯನ್ನ, कभी भी हाथ फैलाने वाला या क्या? हालात नहीं आते हुए परमेश्वर सेहत को, सारे संरक्षण ಅಂತ को, ಜೀವಿತವನ್ನು ಎಲ್ರಿಗೂ ಇಟ್ಟಿದ್ದಾನೆ ದೇವರು. ऐसा जिंदगी सबके लिए परमेश्वर ने रखा ಆಸ್ಪತ್ರೆಗೆ ಹೋಗೋದಿಲ್ಲ. है. अस्पताल नहीं जाएंगे. ಕೇಳ್ತಾ ಇದ್ದೀರಾ? ಶಾಂದಲೇ ಏರಿಯಾದಲವ ಶೊಂದನೇ ಏರಿಯಾಲಬರವ. ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಒಂದ್ಸರಿ ಆಮೇನ್ अगर कोई समझ रहा है तो एक बार आमीन कहिए. ಇವನಿಗೆ ಸುವಾರ್ತೆ ಮಾಡ್ತು. इसको सुसमाचार पहुंचा. ಯೇಸು ನಂಬಿದ ತಕ್ಷಣ यीशु मसीह पर विश्वास ಇನ್ನು करते ಕೇಳ್ತಾ ही, ಇದ್ದಾಗಲೇ अभी ही सुनते ही ಅನ್ಯ ಭಾಷೆ. अन्य भाषा. ಯಾಕೆ? क्यों? ಇಮಿಡಿಯೇಟ್ ಅದೇ ಬೇಕು. उसी क्षण वही चाहिए. ಯಾಕೆ? क्यों? ಯಾಕೆ? क्यों? ಅದರಿಂದ ನಂಬಿಕೆ ಬೆಳೀತದೆ. उससे विश्वास बढ़ता है. ಯೇಸು ಸ್ವಾಮಿ यीशु मसीह 5 ರೊಟ್ಟಿ 2 ಮೀನನ್ನು ಹಂಚಿದ. 5 रोटी 2 मछलियों को बांटा. ಇವರೇ ಹೋಗಿ ಕೊಟ್ರು. यही लोगों ने जाकर दिया. ಆದ್ರೆ ಮನಸ್ಸು ಕಲ್ಲಾಗ್ಬಿಟ್ಟೈತೆ. ನೀವು ಬೋಟ್ ಹತ್ತು ಹೋಗ್ರಿ, तुम बोट चढ़कर जाओ, ನಾನು ಸ್ವಲ್ಪ ಪ್ರಾರ್ಥನೆ ಮಾಡ್ಬರ್ತೀನಿ. मैं थोड़ा प्रार्थना करूंगा. ಪ್ರೀಚಿಂಗ್ ಮಾಡಿದ್ಮೇಲೆ प्रचार करने के बाद रविवार ನನ್ನ ಪರಿಸ್ಥಿತಿ ಹೆಂಗಾಗಿರ್ತದ ಅಂದ್ರೆ, मेरा हालात कैसे हो जाता है. ಕಾರಲ್ಲಿ ಕೂತ್ಕೊಂಡ್ಮೇಲೆ कार में बैठने के बाद ಅಕ್ಷಯ್ ಹೇಳ್ತೀನಿ, अक्षय को मैं कहता ನಡಿಯಪ್ಪ हूँ, चलो ಮೊದಲು ಏನಾದ್ರು ಊಟ ಕೊಡು. पहले खाने के लिए कुछ तो दो. ಬೆಳಗಿಂದ ಏನು ತಿಂದಿರೋದಿಲ್ಲ, सुबह से कुछ भी नहीं खाया रहता ಸಾಕಾಗಿರ್ತದೆ. है. थक जाता हूँ. ನಿಮ್ಮನ್ನ ಎಬ್ಬಿಸೋದ್ರಲ್ಲಿ, आपको उठाने में, ನಿಮಗೆ ಡ್ರಿಲ್ ಹೊಡೆದು आपको ड्रिल मारकर ಅದ್ರೊಳಗಡೆ ಇದನ್ನ ತುರ್ಕೋದ್ರೊಳಗಡೆ उसके अंदर इसे डालने तक ಎಲ್ಲ ಮುಗಿದಿರ್ತದೆ. सब कुछ खत्म हो जाता ಈ है. ಅಪ್ಪ यह व्यक्ति ನಮಗಿಂತಲೂ ಕಠಿಣವಾದ ಕ್ರೌಡ್. हमसे भी कठिन भीड़, ಯಾಕಂದ್ರೆ ಅವ್ರು ಓದು ಬರ ಬರ್ತಿಲ್ಲ. क्योंकि उसे पढ़ना लिखना नहीं ಇಲ್ಲೆಲ್ರಿಗೂ ಓದು आता. ಬರ ಬರ್ತದೆ. यहाँ पर सब कुछ पढ़ने लिखने जानते हैं. ಹಿಂದಿದ್ದವ್ರಿಗೆ ಕೇಳುವಂಗೆ ಹೇಳಲಿಕ್ಕೆ ಮೈಕ್ ಇಲ್ಲ. ಎಷ್ಟು ಜನ ಇದ್ರು? कितने लोग थे? 5,000 ಗಂಡಸರು. 5,000 पुरुष. ಇವೆಲ್ಲ ಇಂಟ್ರೆಸ್ಟಿಂಗ್ ಇರ್ತದ ನಿಮಗೆ? ये सब आपके लिए ಇವೆಲ್ಲ दिलचस्प ಹೇಳಿ होता ಬಿಸ್ತೀವಲ್ಲ, है. ಮಜಾ ಬರ್ತದ? ये सब खोलकर बताता हूँ आपको, मजा नहीं ಇನ್ನೊಂದು आता. ನನಗೆ ಬರೀ ಕಲ್ಲಂಗಡಿ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಕಲ್ಲಂಗಡಿಯನ್ನ ಕಟ್ ಮಾಡಿ ಸಿರ್ಫ್- ಅದರಲ್ಲಿ ಎಲ್ಲ ಬೀಜ ತೆಗೆದು ಸಿಪ್ಪೆ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಕೊಡೋದು ಬಹಳ ಇಂಟ್ರೆಸ್ಟ್ ನನಗೆ. 5,000 ಜನರಿಗೆ 5,000 लोगों को परमेश्वर का राज्य निकट हो गया. 5,000 लोगों को सुनाई देता है. 5,000 ಬರೀ ಗಂಡಸರು. सिर्फ 5,000 पुरुष. ಯಾರ ನಂಬಿಕೆ ಅಂತ ಹೇಳಿ? कोई तो विश्वास आप कहिए. ಕರ್ನೋಲಿಸನ್ ಮರಿದಿಲ್ ತಾನೆ? कुर्नोल उसको आपने ಈ नहीं ವಾಕ್ಯನ बुलाना. ಕೇಳಿ ನೀವು इस वचन को आप सुनिए. ವಿಡಿಯೋ ಹಚ್ಕೊಳ್ಳಿ. वीडियो लगा ಸುಮ್ಮನೆ लीजिए. ಏನೇನೋ ರೀಲ್ಸ್ ನೋಡ್ಬಿಟ್ಟು ನಿಮ್ ಜೀವನನೂ ರೀಲ್ಸ್ ಮಾಡ್ಕೋಬೇಡಿ. कामों को रील्स देखकर आपकी जिंदगी को भी रील्स मत बनाइए. ಫಾಸ್ಟ್ ರೀಲ್ಸ್ ಎಲ್ಲ ಗೊತ್ತೈತೆ. पासवान जी रील्स जानते हैं, सब कुछ ಯಾವಾಗ जानता हूं. ಎಲ್ಲಿ ರಾಡ್ ಐತೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಹೋಗ್ಬಾರ್ದು ಅಂತ ಗೊತ್ತಾಗುತ್ತಾನೆ. वहाँ पर कीचड़ है पता चलने के बाद ही वहाँ पर नहीं जाना है, पता चलता ನೀವಿರೋ है ना? ಲೋಕದಲ್ಲಿ ನಾವು ಇರೋದು. आप जहाँ पर रहते मैं भी वहीं पर हेलो? रहता हूँ. ಆಮೇನ್. आमेन. ಆದ್ರೆ ಕಮಲದಂಗಿರ್ಬೇಕು. लेकिन कमल फूल के जैसे रहना है. ರಾಡಿಯಲ್ಲಿ ಬೆಳೆದ್ರು कीचड़ में बढ़ता है तो भी ಬಣ್ಣ ಬ್ರೈಟ್ ಆಗಿರ್ಬೇಕು. उसका रंग जाला से ಸೂರ್ಯನ भरा ಕಡೆ ಮುಖ रहना है. ಇರಬೇಕು. और सूरज की और चेहरा ಕೆಳಗಡೆ रहना है. ರಾಡಿಗೂ ನನಗೂ ಸಂಬಂಧ ಇಲ್ಲದಂಗೆ ಶುಭ್ರವಾಗಿರ್ಬೇಕು. नीचे कीचड़ और मुझे कोई संबंध नहीं है कि शुद्धता से रहना आमेन. है. आमेन. ಆಮೇನ್. आमेन. ಇವರು ಸುತ್ತ ಗಾಳಿ ಹೊಡಿತಾ ಇದ್ದಾರೆ, ಸಾರಿ ಹುಟ್ಟಾಗ್ತಾ ಇದ್ದಾರೆ. ये खाना डाल रहे हैं. ಹುಟ್ಟು ಊಟ ಅಲ್ಲ, ಹುಟ್ಟು. वहाँ पर वो चप्पू चला रहे हैं. वो चप्पू चला रहे हैं. ಚಪ್ಪು ಚಲಾರೆ ಹುಟ್ಟಾಗ್ತಾ ಇದ್ದಾರೆ. वो चप्पू चला रहे ಯೇಸು हैं. ಮೇಲಿದ್ದಾನೆ, यीशु मसीह कहाँ पर है? ಬೆಟ್ಟದ ಮೇಲೆ ಇದ್ದಾನೆ. पहाड़ पर है. 5,000 ಜನರಿಗೆ 5,000 लोगों को ಮೈಕ್ ಇಲ್ಲದೆ ಬೋಧಿಸಿದಾನೆ. बिना माइक उन्होंने प्रचार किया है. ಕೂತ್ಕೊಂಡು बैठकर
ಅಷ್ಟು ಜನ ಊಟ ಮಾಡೋವರೆಗೂ उतने लोग खाना खाने तक ರೊಟ್ಟಿ ಮುರಿದವನೇ. रोटी उन्होंने तोड़ा है। ಸಾಕಾಗಿಲ್ವಾ ಅವನಿಗೆ? वो थक नहीं गए ನಿದ್ದೆ होंगे? ಬೇಡವಾ ಅವನಿಗೆ? उनको नींद नहीं चाहिए? ಅವನೊಬ್ನೇ ಸಾಯ್ಬೇಕಾ? वो अकेला मरना है? ನೀವೆಲ್ಲ ಹಿಂಗೆ ಮಜಾ ಮಾಡ್ಕೊಂತ ಅಡ್ಡಾಡೋರ? आप सब ऐसे ही मजा करते ಅವನೊಬ್ನೇ ಸಾಯ್ಬೇಕಾ? वो अकेले मरना है? ನೀವೆಲ್ಲ ಹಿಂಗೆ ಜೀವಂತ ಆರಾಮಾಗಿ ಸುಖದಿಂದಿರೋರ? आप ऐसे आराम से सुख से रहने वाले रहेंगे? ಸ್ವಲ್ಪ ಆದ್ರೂ ಮನಸಾಕ್ಷಿ ಇರ್ಲಿ ನಮಗೆ. थोड़ा तो मन साक्षी रहे हमारे अंदर। ಆಮೇನ್ आमेन ಆಮೇನ್. आमेन। ಎಷ್ಟು ಚೆನ್ನಾಗಿ ಬರೀತದೆ ಅಲ್ಲಿ. इतने अच्छी तरीके से वहाँ पर लिखा गया है। ಮತ್ತೆ ಬೆಟ್ಟಕ್ಕೆ ಪ್ರಾರ್ಥನೆಗೆ ಹೋದಂತೆ. फिर से पर्वत पर प्रार्थना के लिए वो गए। ಮಾಡಿ ನೋಡಿ ಅದನ್ನ. आप उसे कर कर देखिए। ಇವರು ಸಮುದ್ರದಲ್ಲಿ ಹುಟ್ಟಾಕ್ತಾ ಇದ್ದಾರೆ. ये समुद्र पर ಕೇಳ್ತಾ ಇದ್ರೆ ತಾನೆ? आप सुन रहे हैं ना? ಸ್ವಲ್ಪ ಕೇಳಿ इसीलिए थोड़ा सुनिए, ಮುಗಿಸ್ಕೊಂಡು ಬಿಡೋಣ. खत्म करेंगे, ಯಾಕಂದ್ರೆ ಇದ್ರ ಆಶೀರ್ವಾದ ನಿನಗೆ ಬಂದ್ರೆ क्योंकि इसका आशीष आपको आएगा ನಿನ್ನನ್ನ तो ಹಿಡಿಯೋರೇ ಯಾರು ಇರೋದಿಲ್ಲ. आपको पकड़ने वाले ही कोई नहीं रहेंगे। ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸೋದಿಲ್ಲ. आपके खिलाफ रचा गया कोई शस्त्र ನಿನ್ನ फल नहीं ಕಾಲಿಟ್ಟಲ್ಲೆಲ್ಲ पाएगा। ನಿನಗೆ ಏಳಿಗೆ आप ಹೋಗ್ತದೆ. जहाँ पर कदम रखते हैं हर ನಿನ್ನ ಕೈ जगह आपको यश ಹಾಕಿದ್ದಲ್ಲೆಲ್ಲ ನಿನಗೆ मिलेगा। ಸಫಲತೆ जहाँ ಆಗುತ್ತೆ. पर हाथ डालेंगे सब में यश आपको ಸಮೃದ್ಧಿಯಾಗಿ मिलेगा। ಬೆಳಿತೀಯ. समृद्धि और से आप ನಿನ್ನನ್ನ बढ़ेंगे। ನೋಡಿದವರು ಹೇಳ್ತಾರೆ आपको देखने वाले कहेंगे ನಮಗೋಸ್ಕರನು ಪ್ರಾರ್ಥಿಸ್ರಿ ಅಂತ. हमारे लिए भी प्रार्थना कीजिए। ನಂಬಿಕೆ ಇದ್ರೆ ಆಮೇನ್ ಅಂತ ಹೇಳಿ. विश्वास है तो आमेन कहिए। ಆಮೇನ್ आमेन ಆಮೇನ್ आमेन ಆಮೇನ್ आमेन ಆಮೇನ್ आमेन ಆಮೇನ್. आमेन। ಇದನ್ನ ಪ್ರಾರಂಭ ಮಾಡಿದ್ರೆ ಅರ್ಧ ಗಂಟೆ ಹೋಗ್ಬಿಡುತ್ತೆ. ಪರಿಚಯ ಕೊಟ್ಟು से ಮುಗಿಸ್ಬಿಡ್ತೀನಿ. प्रारंभ करूंगा तो आधा घंटा चला जाएगा। सिर्फ परिचय बताकर ಮುಂದಿನ ವಾರ अगले हफ्ते ಮುಂದಿನ ನೋಡ್ಕೊಳ್ಳೋಣ. आगे हम देखेंगे। ಆಯ್ತಾ? ये रहेगा। ಆಮೇನ್. ನಾನು ಒಟ್ಟಕ್ಕೋಸ್ಕರ ಚಿಂತೆ ಮಾಡ್ತಾ ಇಲ್ಲ. ನಾನು मेरे खाने के लिए भी चिंता नहीं कर रहा। ಇದು 12 ವರ್ಷ 13 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೇನು ವ್ಯತ್ಯಾಸ ಬೀಳೋದಿಲ್ಲ. 13 साल से मैं कर रहा हूँ, मुझे कोई व्यत्यास नहीं होगा। ಆದ್ರೆ ಇನ್ನೂ ನಿನ್ನ ಬಲಹೀನತೆಯನ್ನು ಕಾಣ್ತಾ ಕಂಡು ಅದಕ್ಕೆ ಒಪ್ಕೊಳ್ತಾ ಇದ್ದೀನಿ ಅಷ್ಟೇ. लेकिन अभी भी आपके बलहीनता को जानकर मैं इसके लिए सहमत हो रहा हूँ। ಕೇಳ್ತಾ ಇದ್ದೀರಾ? आप सुन रहे हैं? ಕೆಲವೊಂದ್ ಕಡೆ ಬೋಧನೆಗೆ ಹೋಗ್ತೀವಿ. एक तरफ प्रचार को हम जाते हैं, ಮುಗಿದ ತಕ್ಷಣ ಪಾಸ್ಟ್ ಮುಗಿಸ್ಬಿಟ್ರಾ ಅಂತಾರೆ. खत्म होने से ही हम वो अष्टो पूछते हैं पास्टर जी हसीन खत्म हुआ? उतना भूख रहता है ಆಶೀರ್ವಾದಕ್ಕೋಸ್ಕರ. आशीष के लिए। ಕೇಳ್ತಾ ಇದ್ದೀರಾ? आप सुन रहे हैं? ಯೇಸು ಸ್ವಾಮಿ यीशु मसीह ಅವ್ರನ್ನ ದೂರದಿಂದನೇ ಕತ್ತಲದಲ್ಲಿ ನೋಡ್ಬಿಟ್ಟ. दूर से अंधकार में ही उन्होंने देखा। ये नाव चला रहे ಪ್ರಾರ್ಥನೆ हैं, ಮುಗಿಸ್ಕೊಂಡು प्रार्थना खत्म कर ಕೆಳಗಡೆ ಬಂದು नीचे आकर ನೀರಿನ ಮೇಲೆ ನಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ. पानी पर चलते हुए वो आ रहे हैं। ಯಾವ ಪೇತ್ರ ಇವನು? कोई पेत्रुस? ಕರ್ನೋಲೆಸನ್ ಬಳಿಗೆ ಬಂದವನು ಯಾವ ಪೇತ್ರ ಇವನು? कौन सा पेत्रुस यह है जो कुर्नेलियुस के ಯೇಸು पास ಸ್ವಾಮಿ आया है? ನೀರಿನ ಮೇಲೆ ನಡೆದಿರೋದನ್ನ ನೋಡಿದಂತ 12ರಲ್ಲಿ ಬರೀ 12 ಮಂದಿ ನೋಡಿದ್ರು. वहाँ पर यीशु मसीह पानी पर चलते हुए देखने वाले 12 ಬರೀ लोग, 12 ಜನ. सिर्फ 12 लोग। ಕೇಳಿದ್ರ? आपने सुना? ಅದರಲ್ಲಿ ಒಬ್ರು ಊರ್ಲ ಹಾಕೊಂಡು ಸತ್ತೋದ. उसमें से एक ने फांसी डालकर वो मर ಮೋಸ गया, ಮಾಡಿ धोखा कर कर। 11 ಜನ ಮಾತ್ರ सिर्फ 11 लोग ಉಳಿದ್ರು. बचे रहे। ಯೇಸು ಸ್ವಾಮಿ ನಡೆದನ್ನ ನೋಡಿದವರು यीशु मसीह जैसा वो चल रहे थे, जिन्होंने ಅದು ನೋಡಿ देखा, उसे देखकर ಭೂತ ಅಂತ ಕಿರ್ಚಾಡಿದ್ರು. भूत भूत के उन्होंने चिल्लाया। ಕರೆಕ್ಟಾ? सही है? ಕರೆಕ್ಟಾ? सही है? ಯೇಸು ಸ್ವಾಮಿ ಹೇಳ್ದ, यीशु मसीह ने कहा, ನಾನು मैं हूँ, ಭಯ ಪಡಬೇಡಿ. मत डरना। ಭಯ ಅಂತ ಹೇಳಿ. डर कहिए। ಆಮೇನ್. ಭಯ. डर ಗಟ್ಟಿಯಾಗಿ. जोर से कहिए। ಇದೇನಿದೆ ಅಲ್ಲ, ये जो है ना, ಇದು ಯಾವುದು? कौन सा? ಇದು ಜೀವನಗಳನ್ನೇ ಹಾಳು ಮಾಡ್ತದೆ. ये जिंदगियों को ही बर्बाद करता है। ಇವತ್ತು ಬ್ಲಡ್ ಪ್ರೆಷರ್ಗೆ ಇದು ಕಾರಣ. आज बीपी का कारण, ಶುಗರ್ಗೆ ಇದು ಕಾರಣ ಆಗ್ತಾ ಇದೆ. शुगर के लिए ये कारण है। ಜನರಿಗೆ लोगों के लिए ಕುಡಿಲಿಕ್ಕೆ ಇದು ಕಾರಣ ಆಗ್ತಾ ಇದೆ. शराब की और चलाने वाले के लिए कारण ಬಲಹೀನರಾಗ್ಲಿಕ್ಕೆ ಇದು है। ಕಾರಣ ಆಗ್ತಾ ಇದೆ. बलहीन बनने के लिए कारण है। ಪಾಸ್ಟರ್, ನಂಬಿಕೆಗೂ ಇದಕ್ಕೆ ಏನ್ ಸಂಬಂಧ ಅಂತೀರಾ? पास्टर जी, विश्वास और इसके लिए क्या रिश्ता है आप ಮುಂದಿನ कहेंगे? ರವಿವಾರ ತಪ್ಪಿಸ್ಕೊಳ್ಬೇಡಿ. अगले रविवार को मत चुकाइए। ಮುಂದಿನ ವಾರ अगला हफ्ता ಇದನ್ನ ನಾವು ಹೊರಗೆ ಹಾಕ್ಲಿಕ್ಕೆ ಇರ್ತೀವಿ. इसे हम बाहर डालने वाले हैं। ಕೇಳ್ತಾ ಇದಾರ? आप सुन रहे हैं? ಇದನ್ನ ನಾವು ಹೊರಗೆ ಹಾಕ್ಲಿಕ್ಕೆ इसे ಇರ್ತೀವಿ. हम बाहर डालने वाले ಮುಂದಿನ हैं। ವಾರ अगले हफ्ते ಈ ಈ ನಂಬಿಕೆಗೆ ಯಾರ್ಯಾರು ಬ್ರದರ್ಸ್ ಇದ್ದಾರೆ? विश्वास के ಹೇಳಿ? भाई कौन है? ಮತ್ತೆ ಆಮೇನ್ ಅಲ್ವಾ? ಹಂಗೆ ऐसे ही ಈ ನಂಬಿಕೆಗೆ ಒಬ್ಬ ವೈರಿ ಇದ್ದಾನೆ. इस विश्वास के लिए एक शत्रु है, डर। ನಾವು ಅಭಯ ಅಂತ ಹೆಸರಿಡ್ತೀವಿ, ಜೀವನ ಪರ್ಯಂತ ಭಯ ಪಡ್ತಾ ಇರ್ತೀವಿ. हम अभय के नाम रखते हैं, पूरा जिंदगी डर में निकाल देते। ಆಮೇನ್. ನಮ್ಮ ಹೆಸರು ಸಂತೋಷ, ನಾವು ಯಾವಾಗಲೂ ಅಳೋರು. मेरा नाम संतोष है, हम हमेशा रोने वाले हैं। ಮುಂದಿನ ವಾರ अगले हफ्ते ಇದನ್ನ ಭಯ ನೋಡ್ಕೊಳ್ಳೋದಿಲ್ಲ. डर हम नहीं देखेंगे। ಭಯ ಬಿಟ್ಟು ಹೋಗ್ಬೇಕಂದ್ರೆ ನಂಬಿಕೆ ಎಷ್ಟು ಬೆಳಿಬೇಕಂತ ನೋಡ್ಕೊಳ್ಳೋಣ. डर जाना है तो विश्वास कितना बढ़ना है वो हम देखेंगे। ಕಡೇ ಮಾತು, आखिरी बात, ಕಾಗೆ
कौवा, ಜ್ಞಾನವಂತ ಕಾಗೆ एक ज्ञानी कौवा ಬಾಟ್ಲಲ್ಲಿ ಒಳಗಿರುವಂತ ನೀರನ್ನು ಹೆಂಗ್ ಕುಡಿತೈತೆ? अंदर बॉटल में रहने वाले पानी को कैसे पीता है? ಹಾ, ಈಗಿಂದೆಲ್ಲ ಸ್ಟ್ರಾ ಹಾಕಿ ಕುಡಿತೈತೆ. आज के जमाने में सब स्ट्रॉ डालकर पीता है. ಈಗಿನ ಕಾಗೆ आज का ಸ್ಟ್ರಾ कौवा ಹಾಕಿ ಕುಡಿತದೆ वो स्ट्रॉ डालकर पीता है. ಅಲ್ವಾ? ಸ್ಟ್ರಾ ಕೊಡೋರು ಯಾರು? स्ट्रॉ देने वाले कौन है? ಬಿದ್ದಿರೋದು ಆರಿಸ್ಕೊಂಡ್ರೆ ಏಂಜಲು, वहाँ पर गिरा हुआ ಅದು लेंगे ಕಾಗೆ तो ಗಲೀಜ್ उसका ನೀರ್ है. ಸಹ ನಡೀತತೆ. उसके लिए गलीज पानी भी अच्छा ನಮಗ್ रहेगा, ನಡೆದಿಲ್ಲ ನೋಡಿ. लेकिन हमारे लिए नहीं ಅಲ್ವಾ? चलेगा. ಹೆಂಗ್ ಕುಡಿತಂತೆ? कैसे उसने पिया? ಕಲ್ಲು ಹಾಕ್ತಂತೆ, पत्थर ನೀರು डाला और पानी ऊपर आ हंगे गया. ऐसे ही ಈ ಭಯಕ್ಕೆ ಈಕ್ವಲ್ ಆಗಿರುವಂತ ನಂಬಿಕೆ ಬೆಳೆದೇ ಹೋದ್ರೆ ये डर से समानता में विश्वास नहीं बढ़ेगा ಅದು तो ಹೋಗೋದಿಲ್ಲ. ಅದು वो नहीं जाएगा. ಅದನ್ನ ನಾನು ಬಾಳ ಉಂಡಿದ್ದೀನಿ ನನ್ನ ಜೀವನದಲ್ಲಿ. मेरे जिंदगी में उसे मैंने बहुत देखा ಈಗ है. ಗೊತ್ತಾಗೈತೆ, अब मुझे पता चला है. ಅರ್ಥ ಆಯ್ತಾ ಅದನ್ನ ಹೆಂಗ್ ಓಡಿಸೋದಂತ. अब मुझे समझ आया कैसे उसे ओडिसिद्रे? भगाएंगे तो ಮ್ಯಾಲೆ ಬೆಳಿತೀವಿ. हम ऊपर ಒಂದ್ಸಲ ಅದ್ आएंगे. ಬಿಟ್ಟು ಹೋತಂದ್ರೆ एक बार वो छोड़कर चला जाएगा तो ಅಸಾಧ್ಯವಾದದನ್ನ ಸಾಧ್ಯ ಮಾಡ್ಕೊಳ್ತೀವಿ. असंभव चीजों को संभव ಮುಂದಿನ करेंगे. ವಾರ ತಪ್ಪಿಸ್ಕೊಳ್ಬೇಡಿ. अगले हफ्ते को मत चुकाइएगा. ಪ್ರಾರ್ಥನೆ ಮಾಡೋಣ. प्रार्थना हम ತಂದೆ करेंगे. ಆದ್ಯವರೇ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ, पिता परमेश्वर आपके उपकार के लिए आपको धन्यवाद ನಿನ್ನ देते हैं. ಸಹಾಯಕ್ಕಾಗಿ ಸ್ತೋತ್ರ, आपके मदद के लिए आपको धन्यवाद देते ನಿನ್ನ हैं. ನಡೆಸುವಿಕೆಗಾಗಿ ಸ್ತೋತ್ರ, आपने चलाया इसलिए आपको धन्यवाद देते हैं. ನಿನ್ನ ಹಸ್ತಕ್ಕಾಗಿ ಸ್ತೋತ್ರ. आपके हाथ के लिए आपको धन्यवाद ನಿನ್ನ देते ಜನರು हैं. आपके लोग ಮನೆಗೆ ತೆರಳುವಾಗ घर जाते समय ನಿನ್ನ ಸಮಾಧಾನ ಅವ್ರ ಮೇಲೆ ಇರಲಿ, आपका शांति उनके ऊपर ನಿನ್ನ बनी रहे. ನಡೆಸುವಿಕೆ ಅವ್ರ ಮೇಲೆ ಇರಲಿ, आपका चलावट उनके ನಿನ್ನ साथ ಹಸ್ತ रहे. ಅವ್ರ ಮೇಲೆ ಇರ್ಲಪ್ಪ. आपका हाथ उन पर रहे. ಬರೀ ಕೇಳಿ ಬಿಡುವವರಲ್ಲ, सिर्फ सुनकर छोड़ने वाले नहीं, ಅದನ್ನ ಅಂಟಿಕೊಂಡು बल्कि उससे चुपके ತಿರುಗಿ रहकर ತಿರುಗಿ ಕೇಳುವರಾಗಿ बार बार सुनने वाले होकर ನಂಬಿಕೆಯನ್ನು ಹೊಂದಿಕೊಂಡು विश्वास को पाकर ಸಾಧಿಸಿಕೊಳ್ಳುವರಾಗುವಂತೆ हासिल करने वाले होने जैसे ನಮಗೆ ಕೃಪೆ ದಯಪಾಲಿಸು. आप हमें अनुग्रह दीजिए. ಯೇಸುವಿನ ಹೆಸರಿನಲ್ಲಿ यीशु ತಂದೆ. मसीह के नाम में पिता, ಆಮೆನ್. आमेन. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೇಲೆ ಸಭೆಯವರೆಲ್ಲರೂ ಕೂಡಿ ಹೇಳೋಣ. सारे कलीसिया के लोग मिलकर